ಈ ಕಷ್ಟವಾದ ಸಂಸಾರದಲ್ಲಿ ಶಂಕರಾಚಾರ್ಯ ಈ ಜಗತ್ತು ತುಂಬಾ ಕಷ್ಟವಾಗಿದೆ. ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳ್ತಾರೆ ದುಃಖಾಲಯ ಶಂಕರಾಚಾರ್ಯ ಹೇಳ್ತಾರೆ ಪುನರಪಿ ಜನನಿ ಸತ್ಯಕ್ಕೆ ಶಕ್ಯ ಸಂಸಾರೇ ಭೂಸುರಾರೇ ಹೃದಯಾಮಾರೇ ಪಾನಿ ಮುರಾರೇ ನಿಜ ಗೋವಿಂದ ಮೂಢರಪಿ ಅಂತ ಸಂಸಾರ ತುಂಬಾ ಕಷ್ಟ. ಯಾಕೆ ಕಷ್ಟ? ಇಲ್ಲಿ ಕಂಫರ್ಟಬಲ್ ಆಗಿದ್ದು ನಾವು ಇದೇ ಇತ್ತು. ಅದಕ್ಕೆ ನಾವು ಭಗವಂತ ಬೇಡ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ, ಬೇಗ ನಮ್ಮ ಕಡೆ ಮಹಾನ್ ಸ್ವಲ್ಪ ಕಷ್ಟ ಕೊಡ್ತಾರೆ. ಆ ಕಷ್ಟಗಳು ಬಂದು ಅಂತೆಲ್ಲ ನಮಗಿರೋ ಒಂದು ಭಾಗ್ಯ ಅಂತ ಹೇಳ್ಬೋದು. ಭಗವಂತ ಕಡೆ ಹೋಗೋಕೆ, ದೇವಸ್ಥಾನ ಹೋಗೋಕೆ ಕಷ್ಟಗಳನ್ನು ನಾವು ಹೋಗಲ್ಲ. ದೇವಸ್ಥಾನಕ್ಕೆ ಕಷ್ಟ ಇದ್ರೆ ನಮ್ಮ ದೇವಸ್ಥಾನ, ಕಷ್ಟ ಅಂದ್ರೆ ಸಂಕಟ ಇದ್ರೆ ವೆಂಕಟರಮಣ ಅಂತ ಹೇಳ್ತಾರೆ. ಸಂಕಟ ಇಲ್ಲ ಅಂದ್ರೆ ವೆಂಕಟರಮಣ ಬೇಕಾಗಿಲ್ಲ. ಅದಕ್ಕೋಸ್ಕರ ಸಂಕಟ ಇದ್ದೇ ಇರುತ್ತೆ ಈ ಜಗತ್ತಲ್ಲಿ. ಸೊ ಪ್ರತ್ಯೇಕ ಕೇವಲ ಬಾಹ್ಯವಾಗಿ ನಡೆಯುವ ಯಾತ್ರೆ ಅಲ್ಲ, ಆತ್ಮದ ಅಂತರದಲ್ಲಿ ಆಗೋ ಯಾತ್ರೆ. ಯಾವಾಗ ನಮ್ಮ ಜೀವನದಲ್ಲಿ ಆತ್ಮ ಒಂದು ಭೌತಿಕ ವಿಷಯಗಳಿಂದ ಈ ನರಕ ಯಾತ್ರೆ ಮಾಡೋದಿಲ್ಲ, ಅದನ್ನೆಲ್ಲ ಬಿಟ್ಕೊಂಡು ಈ ರಥಯಾತ್ರೆ ಭಾಗವಹಿಸುವುದರಿಂದ ಎಲ್ಲ ಆನಂದಗಳು, ಜೀವನದ ಸಮಸ್ಯೆಗಳು ಪುನರ್ಜನ್ಮ ಬರಲು ಅದು ಅವರೇ ಸ್ಕಂದ ಪ್ರಾಣದಲ್ಲಿ ಈ ರಥ ಅಂದ್ರೆ ರಥದ ಮುಂದೆ ನಿಂತ್ಕೊಂಡು ಈ ಹಗ್ಗವನ್ನು ಎಳೆಯುವುದರಿಂದ ಪುನರ್ಜನ್ಮ ಆಗಲ್ಲ ಅಂತ ಅಷ್ಟು ವಿಶೇಷ ಯಾರೆಲ್ಲ ಭಾಗವಹಿಸ್ತಾರೋ ಯಾವ ಭಾಗವಹಿಸ್ಬೋದು. ನಾವೆಲ್ಲ ಭಕ್ತರು ಕೊನೆಯ ಸ್ಟಾರ್ಟಿಂಗ್ ಕೊನೆಯವರೆಗೆ ಭಾಗವಹಿಸ್ತೇವೆ. ಅದ್ರ ಜೊತೆ ನಾವು ಹೋಗ್ಬೇಕಾದ್ರೆ ತುಂಬಾ ಜನ ಇರ್ತಾರೆ ರಸ್ತೆಯಲ್ಲಿ. ಅವ್ರು ಸುಮ್ಮನೆ ನೋಡ್ತಾ ಇರ್ತಾರೆ, ಏನೋ ಚೆನ್ನಾಗಿ ಏನೋ ರಥ ಹೋಗ್ತಾ ಇದೆ ನೋಡ್ತಾ ಇರ್ತಾರೆ. ಅವ್ರನ್ನ ಹಾಗೆ ಬಿಡಬೇಡಿ, ಅವರು ಕರಿಬೇಕು ಆದ್ರೆ ದೇವರಲ್ಲಿ ಸ್ವಲ್ಪ ಹೇಳ್ಕೊಂಡು ಬನ್ನಿ ಅಂತ ಹೇಳ್ಕೊಳ್ಳಿ. ಯಾಕೆಂದ್ರೆ ನಾವು ಭಕ್ತರಂದ್ರೆ ಬರೀ ನಮ್ಮ ಮೋಕ್ಷವನ್ನು ನಾವು ನೋಡೋದು, ಪರರ ಉಪಕಾರ. ನಾವು ಪರದುಃಖ ಸುಖಿ, ಹೌದಾ? ಪರದುಃಖ ಸುಖಿ, ಪರದುಃಖ ದುಃಖಿ. ನಾವು ಪರರ ದುಃಖ ನೋಡಿದ್ರೆ ನಮಗೆ ದುಃಖ ಬರುತ್ತೆ, ನೋಡಿ ಸುಖ ಅಲ್ಲ. ನಾನು ನೋಡ್ತಾ ಇದ್ದೀನಿ, ಎಷ್ಟು ಏಕಾಗ್ರತೆಯಲ್ಲಿ ಕೇಳ್ತಾ ಇದ್ದೀನಿ, ನೋಡ್ಕೊಂಡು ಕೇಳ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ. ಸೊ ನಾವು ಭಕ್ತರು ಬಂದು ಪರ ದುಃಖ ದುಃಖಿ, ನಾವು ಪರರ ದುಃಖ ನೋಡಕ್ಕಾಗಲ್ಲ. ಅದಕ್ಕೋಸ್ಕರ ಅವರು ದಾರಿಯಲ್ಲಿ ಹೋಗ್ಬೇಕಾದ್ರೆ ಈಗ ಕಡೆ ಒಬ್ಬ ನೋಡಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಇಲ್ಲಾಂದ್ರೆ ಬೇರೆ ಕಡೆಗೆ ಅವ್ರು ಸ್ಟಿಚ್ ಮಾಡ್ತಾ ಇದ್ದಾರೆ, ಬಾರ್ಡರಲ್ಲಿ ಬುಕ್ ಮಾಡ್ತಾ ಇರ್ತಾರೆ. ಅವ್ರು ಹೇಳ್ತಾರೆ ಸರ್ ಒಂದು ನಿಮಿಷ ಸರ್ ಬನ್ನಿ ಸರ್ ರಥನ ಹೇಳಿರಿ, ಒಂದು ನಿಮಿಷ ಬನ್ನಿ ಒಳ್ಳೇದಾಗುತ್ತೆ ಎಲ್ಲ ಪುಣ್ಯ ಬರುತ್ತೆ ಅಂತ ಹೇಳಿ ಇನ್ಸ್ಪಿರೇಷನ್ ಕೊಟ್ಟು ಅವ್ರನ್ನ ಕಲಿಬೇಕು. ಬರೀ ನಾವು ಹೇಳ್ಕೊಂಡು ಹೋಗಿ ಜನರ ಬರೀ ನಾವು ಸುತ್ತಲ್ಲ, ಎಲ್ಲರೂ ಅವ್ರಿಗೆ ತಿಳಿಸ್ಬೇಕು. ಆ ಕರ್ತವ್ಯ ಭಕ್ತರಿಗೆ. ಸೊ ಅದಕ್ಕೋಸ್ಕರ ಈಗ ಜಗನ್ನಾಥ ರಥಕ್ಕೆ ಬಂದು ಜೆ ಅಂದ್ರೆ ಜರ್ನಿ ಬಸ್ಸು ಆತ್ಮದ ಪಯಣ. ಸೊ ಪಯಣ ಎಲ್ಲಿವರೆಗೆ? ಬರೀ ಈ ಬಸವದೇವರ ಮಠ ಬಸವದೇವರ ಮಠದಿಂದ ಮತ್ತೆ ಆ ಹೋಗಿ ಚಿಕ್ಕ ಜರ್ನಿ ಅಲ್ಲ, ಇದು ಆತ್ಮದ ಪಯಣ. ಸೊ ಅದು ಗೊತ್ತಿರಬೇಕು. ಸೆಕೆಂಡ್ ಒಂದು ಜೆ ಅಂದ್ರೆ ಎ ಬರುತ್ತೆ. ಎ ಅಂದ್ರೆ ಅಟ್ರಾಕ್ಷನ್ ಅಂತ ಹೇಳಿ, ಇಂಗ್ಲಿಷಲ್ಲಿ ಅಟ್ರಾಕ್ಷನ್, ಕನ್ನಡದಲ್ಲಿ ಆಕರ್ಷಣೆ ಅಂತ ಹೇಳಿ. ಸೊ ಕೃಷ್ಣನ ಹೆಸರು ಯಾವ ಬರುತ್ತೆ ಅಂದರೆ ಶಾಸ್ತ್ರ ಹೇಳುತ್ತೆ ಸರ್ವ ಆಕರ್ಷಣಿ ಇತಿ ಕೃಷ್ಣ ಅಂತ. ಕೃಷ್ಣ ಅಂದ್ರೆ ಯಾರು? ಎಲ್ಲರನ್ನು ಆಕರ್ಷಿಸುವುದು. ಕೃಷ್ಣ ಅಂದರೆ ಈ ಜಗತ್ತಲ್ಲಿ ನೋಡಲು ಒಬ್ಬ ಹುಡುಗ ಹುಡುಗಿನ ಆಕರ್ಷಿಸುವುದು, ಇಲ್ಲದ್ರೆ ಹುಡುಗಿ ಹುಡುಗರನ್ನು ಆಕರ್ಷಿಸುವುದು. ಈಗ ಹುಡುಗ ಜಿರಳೆಯ ಮೇಲೆ ಆಕರ್ಷಣೆ ಬರಲ್ಲ, ಜಿರಳೆ ಮೇಲೆ ಹುಡುಗಿ ಮೇಲೆ ಆಕರ್ಷಣೆ ಬರಲ್ಲ, ಬೇರೆ ಸ್ಪೀಶೀಸ್ ಬೇರೆ ಜೀವಿಗಳ ಮೇಲೆ ಆಕರ್ಷಣೆ ಬರಲ್ಲ. ಸೇಮ್ ಸ್ಪೀಶೀಸ್ ಸೇಮ್ ಜೀವಿಗಳ ಮೇಲೆ ಆಕರ್ಷಣೆ ಬರುತ್ತೆ, ಒಂದೇ ಜೀವಿಗಳು. ಅದೇ ಕೃಷ್ಣ ಅಂತ ಅಲ್ಲ. ವೃಂದಾವನದಲ್ಲಿ ಕೃಷ್ಣ ಇರಬೇಕಾದ್ರೆ ಗೋಪಿಗಳು ಅವ್ರ ಮೇಲೆ ಆಕರ್ಷಿತರಾಗಬೇಕು, ಗೋಪಗಳು, ಹಸುಗಳು, ಟ್ರೀಸ್, ಪ್ಲಾಂಟ್ಸ್, ರಿವರ್ಸ್, ಕೃಷ್ಣ ನೋಡಿ ಆಕರ್ಷಿತ. ಸೊ ಸರ್ವ ಆಕರ್ಷಣೆ ಇತಿ ಕೃಷ್ಣ. ಆದರೆ ಕೃಷ್ಣ ಎಲ್ಲರಿಗೂ ಆಕರ್ಷಿತನಾಗಿದ್ದಾನೆ. ಆದರೆ ಕೃಷ್ಣನನ್ನು ಯಾವುದು ನಾವು ಆಕರ್ಷಣೆ ಮಾಡಬಹುದು?
ಕೃಷ್ಣನ ನಾವು ಯಾವ ತರ ಆಕರ್ಷಣೆ ಮಾಡಬಹುದು. ದಟ್ ಇಸ್ ಥ್ರೂ ಸೇವಾ, ಸಿನ್ಸಿಯರ್ ಸೇವಾ, ಪ್ರಾಮಾಣಿಕವಾಗಿ ಅವನನ್ನು ಸೇವೆ ಸಲ್ಲಿಸುವುದು. ಸೊ ಕೃಷ್ಣ ಮೀನ್ಸ್ ಅಟ್ರಾಕ್ಟೆಡ್ ಟು ಸರ್ವಿಸ್. ಅಟ್ರಾಕ್ಷನ್ ಅಂದ್ರೆ ಕೃಷ್ಣ ನಮ್ಮ ಸೇವೆಯಿಂದ ಅವನ ಆಕರ್ಷಣೆ, ನಾವು ಯಾವುದೇ ಸೇವೆ ಸಲ್ಲಿಸ್ತೀವಿ ಅದನ್ನು ನೀವು ನೋಡ್ಬೋದು. ಕೃಷ್ಣ ಬುಕ್ಕಲ್ಲಿ, ಪ್ರಭುಪಾದರ ಕೃಷ್ಣ ಬುಕ್ಕಲ್ಲಿ ಕುಂಚ ಅಂತ ಒಂದು ನಿಲ್ಲಿಸ್ತಾರೆ. ಅವ್ರು ಹಂಚ್ಬೇಕಂದ್ರೆ ಹಿಂದ್ಗಡೆ ಬೆಟ್ಟ ಮೇಲೆ ಒಂದು ಗುಂಪೆ ಇರುತ್ತೆ. ಸೊ ಅವ್ರ ಗುಂಪೆ ಯಾರು ನೋಡಿದ್ರೆ ಅವ್ರನ್ನ ಹಚ್ಚಿ ಹೋಗ್ತಾರೆ ಆ ಥರ ಇರ್ತಾರೆ. ಅದೇ ಕೃಷ್ಣ ಒಂದು ಅವ್ರ ಕೇಳ್ತಾನೆ ಏನಂತ, ಕುಂಚ ಸ್ವಲ್ಪ ಚಂದನ ಕೊಡ್ತೀನ, ಚಂದನ ಮತ್ತೆ ಬೇರೆ ತುಂಬಾ ಸುಗಂಧ ದ್ರವ್ಯಗಳು ಎಲ್ಲ ಅವರು ಕಂಸನಿಗೋಸ್ಕರ ಶೇಖರಣೆ ಮಾಡಿರ್ತಾರೆ. ಕೃಷ್ಣವನ್ನು ಕೇಳಬೇಕಂದ್ರೆ ಕೃಷ್ಣನಿಗೆ ಆಕರ್ಷಿತರಾಗಿ ಸರಿ ಭಗವಂತ ನೀನೇ ಭಗವಂತ ಕೊಡ್ಬಿಡ್ತಾರೆ. ಇಲ್ಲ ನನಗೆ ಸ್ವಲ್ಪ ಕೊಡೋದು ಕೃಷ್ಣ ಕೊಡೋದು ಕೃಷ್ಣ ತುಂಬ ಪ್ರಸನ್ನ. ಯಾಕಂದ್ರೆ ಅದೆಲ್ಲ ಇವತ್ತು ಯಾರು ನಾಳೆಗೋಸ್ಕರ ಇಟ್ಟಿರೋದು ಕಂಸನಿಗೋಸ್ಕರ. ಕಂಸನ ಮೇಲೆ ಹೆದರಿಕೆ ಇದ್ದರೆ ನಾನು ಕೇಳಿದ್ರೆ ನಮಗೋಸ್ಕರ ಕೊಟ್ಬಿಟ್ಟು ಅಂತ ಕೃಷ್ಣ ತುಂಬ ಪ್ರಸನ್ನನಾಗಿ ಕುಬ್ಜರ ಕಾಲಲ್ಲಿ ಕಾಲಿಟ್ಟು ಕೃಷ್ಣನ ಕಾಲಿಟ್ಟು ಕುಬ್ಜರ ಚಿಕ್ಕಂದ್ರೆ ಗಲ್ಲ ಗಲ್ಲನ ಇಟ್ಕೊಂಡು ಎತ್ತಬೇಕಾದ್ರೆ ಎಲ್ಲ ಹಚ್ಬೇಕು. ಆ ಗುಬ್ಬೆ ಎಲ್ಲ ಹೋಗಿ ತುಂಬ ಸುಂದರವಾದ ಮಹಿಳೆ. ಕೃಷ್ಣ ವಾಸ್ ವೆರಿ ಮಚ್ ಪ್ಲೀಸ್ಡ್. ಸೊ ಕೃಷ್ಣ ಚಿಕ್ಕ ಸರ್ವಿಸ್, ಚಿಕ್ಕ ಸೇವೆ ಮಾಡಿರೋದು. ಶಬರಿ ಮಾಡ್ಬೋದು, ಶಬರಿ ಏನು ಕೊಟ್ಟರು ರಾಮಗೋಸ್ಕರ ಅದನ್ನ ಟೇಸ್ಟ್ ಮಾಡಿ ಇಟ್ಟಿರೋರು. ಅಂದ್ರೆ ಜೂತ ಅಂತ ಹೇಳ್ತೀವಿ ನಾವು ಭಕ್ತರ, ನಮ್ಮ ಭಾಷೆಯಲ್ಲಿ ಜೂತ ಅಂತ ಹೇಳ್ತೀವಿ. ಭಕ್ತಿಯಿಂದ ಸ್ವಲ್ಪ ಕೊಟ್ಟರೆ ಸಾಕು ಬರುವಂಥ ವಿಷಯ. ಏನು ದೊಡ್ಡ ಬಂಗ್ಲೋ, ದೊಡ್ಡ ಡೊನೇಷನ್, ದೊಡ್ಡ ಟೆಂಪಲ್ ಕಟ್ಟಬೇಕು ಅದೇನು ಕೃಷ್ಣ ಹೇಳಿಲ್ಲ. ಕೃಷ್ಣ ಭಗವಂತನಿಗೆ ಏನು ಹೇಳ್ತಾನೆ, ಪತ್ರಂ ಪುಷ್ಪಂ ಪದಂತೋ ಯೋಮೇ ಭಕ್ತಿ ಪ್ರಯಚ್ಛತಿ ತದಹಂ ಭಕ್ತಿ ಉಪಹೃತಂ. ಅಷ್ಟಾಮಿ ನಾನು ತಗೋತೀನಿ, ಖಂಡಿತವಾಗಿ ನಾನು ತಗೋತೀನಿ, ನೀವು ಕೊಟ್ಟರೆ ನಾನು ತಗೋತೀನಿ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ದ ಮೆಟೀರಿಯಲ್ಸ್. ಏನು ವಸ್ತು ಕೊಡ್ತೀರಾ ಆ ವಸ್ತು ಮೇಲೆ ನನಗೆ ಇಂಟ್ರೆಸ್ಟ್ ಇಲ್ಲ. ನನಗೆ ಏನು ಇಂಟ್ರೆಸ್ಟ್, ಆ ವಸ್ತು ಯಾವ ಪ್ರೀತಿಯಿಂದ ಭಾವನೆಯಿಂದ ಕೊಡ್ತೀರೋ ಅದು ನನಗೆ ತುಂಬ ಇಷ್ಟ. ಯಾಕಂದ್ರೆ ನಾವೆಲ್ಲ ಕೃಷ್ಣ ಮಕ್ಕಳು. ಅಹಂ ಬೀಜ ಸರ್ವಯೋಗೀಶು ಮೌಲ್ಯಃ ಮೂರ್ತ್ಯಾ ಸಮಭೂತ್ಯಃ ಸಾಕ್ಷಾತ್ ಬ್ರಹ್ಮ ಮಹದ್ಯೋಗಿ ಅಹಂ ಬೀಜ ಪ್ರಧಾನಃ. ನಾನು ನಿಮ್ಮ ಅಪ್ಪ. ಕೃಷ್ಣ ಭಗವದ್ಗೀತೆ ಹೇಳ್ತಾರೆ ನಮ್ಮೆಲ್ಲರ ಅಪ್ಪ ಯಾರು? ಕೃಷ್ಣ. ಸೊ ಈಗ ಮಕ್ಕಳು ಅಪ್ಪಗೆ ₹1 ಅಪ್ಪ ಚಾಕ್ಲೇಟ್ ತಗೊಂಡು ಹೇಳಿದ್ರೆ ನನ್ನ ಹಣನೇ ಇದು, ನನಗೆ ರಿಟರ್ನ್ ಕೊಡ್ತೀಯ ಅಂತ ಕೇಳಲ್ಲ. ನಮಗೋಸ್ಕರ ಕೊಡ್ತಾ ಇದೆಯಾ ಚಾಕ್ಲೇಟ್, ಥ್ಯಾಂಕ್ ಯು. ಅವನ ಅಪ್ಪ ಒಂದು ಮಗುವಿನ ಏನ್ ಹೇಳಿದ್ರು ₹1 ಚಾಕ್ಲೇಟ್ ಕೊಡ್ತಾ ಇದ್ದಾನೆ ಅಂತ. ಅಪ್ಪನ ಹತ್ರ ಸಾವಿರ ಕೋಟಿ ಹಣ ಇರ್ಬೋದು, ಆದ್ರೆ ಮಗು ಕೊಡುವ ₹1 ಚಾಕ್ಲೇಟ್ ಆ ₹1 ಮಾಡಲ್ಲ. ಮಗು ನನಗೆ ಎಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ, ನಮಗೋಸ್ಕರ ಚಾಕ್ಲೇಟ್ ನಮಗೋಸ್ಕರ ಕೊಡ್ತಾ ಇದ್ದಾರೆ ಪ್ರೀತಿಯಿಂದ. ಅಪ್ಪ ಏನ್ ಮಾಡ್ತಾರೆ, ₹1 ಮಾಡ್ತಾರೆ, ಪ್ರೀತಿ ಮಾಡ್ತಾರೆ. ಆ ಪ್ರೀತಿ ನೋಡಿ ಕೃಷ್ಣ ನಮ್ಮಲ್ಲಿರುವ ಸೇವಾ ಭಾವನೆ ನೋಡಿ. ನಾವು ರಥದಲ್ಲಿ ಹೋಗ್ತೀವಿ, ರಥಯಾತ್ರೆ ಶುರು ಮಾಡ್ತೀವಿ, ರಥ ಹಿಡ್ಕೊಂಡು ಹೋಗ್ತೀವಿ. ಆವಾಗ ಆ ಸೇವಾ ಭಾವನೆಯಿಂದ ರಥ ಹೇಳಬೇಕು. ಸುಮ್ಮನೆ ನಾವು ಕೆಲವರು ನೋಡ್ತಾರೆ, ಸುಮ್ಮನೆ ನಡ್ಕೊಂಡು ಹೋಗ್ತಾರೆ ಬಾಯಿ ಮುಚ್ಕೊಂಡು. ಆ ಥರ ನಾವು ಇರ್ಬಾರ್ದು. ಬಾಯಿ ಓಪನ್ ಮಾಡ್ಕೊಂಡು ಕೈಯಲ್ಲಿ ಸೇವೆ ಇರಬೇಕು, ಬಾಯಲ್ಲಿ ನಾಮ ಇರಬೇಕು, ಮನಸ್ಸಲ್ಲಿ ರಾಮ ಇರಬೇಕು, ಕೃಷ್ಣ ಇರಬೇಕು. ಮೂರು ಕೂಡ ಫಿಸಿಕಲಿ ಭೌತಿಕವಾಗಿ ನಮ್ಮ ಸೇವೆ ಇರಬೇಕು, ಸೇವೆ ಮಾಡಬೇಕು. ಒಂದ ನಾವು ರಥ ಹಿಡಿಬೇಕು, ಇಲ್ಲಾಂದ್ರೆ ಪ್ರಸಾದ ವಿತರಣೆ ಮಾಡಬೇಕು, ಇಲ್ಲಾಂದ್ರೆ ಪುಸ್ತಕ ವಿತರಣೆ ಮಾಡಬೇಕು, ಇಲ್ಲಾಂದ್ರೆ ಹರಿನಾಮ ಸಂಕೀರ್ತನೆ, ನೃತ್ಯ ಮಾಡೋದು, ಈ ಕಡೆ ಸೇವೆ ಮಾಡಲೇಬೇಕು. ರಥಯಾತ್ರೆ ಸುಮ್ಮನೆ ನಡ್ಕೊಂಡು ಹೋಗೋದು, ಜಾಗಿಂಗ್ ಮಾಡೋದು. ಓಕೆ, ಮಾರ್ನಿಂಗ್ ಇವತ್ತು ಜಾಗಿಂಗ್ ಆಗಿಲ್ಲ, ಜಾಗಿಂಗ್ ಆಗಿಲ್ಲ, ಆ ಥರ ಸುಮ್ಮನೆ ನಡ್ಕೊಂಡು ಹೋಗೋದು, ಸೇವೆ ಮಾಡೋದು. ಆ ಸೇವೆ ರಥನ ಹಿಡ್ಕೊಂಡು ಮಾಡ್ಬೋದು, ಇಲ್ಲಾಂದ್ರೆ ಸೀನಿಯರ್ ಡಿವಿಷನ್ ಕರೀತಾರೆ, ಪ್ರಭು ಆ ಮಾತಾಡಿ ಬನ್ನಿ, ಸೇವೆ ಇದೆ ಬನ್ನಿ ಅಂತ ಇಂಟ್ರೆಸ್ಟ್ ಕೊಡಬೇಕು. ಯಾರು ಕರೀತಾ ಇದ್ದಾರೆ ಸೇವೆಗೆ? ಸೀನಿಯರ್ ಡಿವಿಷನ್ ಕರೀತಾರೆ, ಕೃಷ್ಣನ್ ಕರೀತಾ ಇದ್ದಾರೆ ನಾನು ಸೇವೆಗೆ. ಸೊ ಆ ಥರ ಇಂಟ್ರೆಸ್ಟ್ ತಗೊಂಡು ಸೇವೆ ಮಾಡಬೇಕು. ಆ ಸೇವಾ ಭಾವನೆ ಬಂದು ಕೃಷ್ಣನಿಗೆ ತುಂಬ ಪ್ರಿಯ. ಚಿಕ್ಕ ಸೇವೆ ಸಾಕು, ಜಾಸ್ತಿ ಯೋಚನೆ ಮಾಡಬೇಕಾಗಿಲ್ಲ. ನಾವೇನು ಅಸಾಧಾರಣವಾದ ಸೇವೆ ಮಾಡಬೇಕಾಗಿಲ್ಲ. ಸಾಧಾರಣವಾದ ಸೇವೆ ಪ್ರತಿನಿತ್ಯ ದಿನನಿತ್ಯ ಸ್ವಲ್ಪ ಮಾಡಿದರೂ ಕೂಡ ಇಂಗ್ಲಿಷಲ್ಲಿ ಹೇಳ್ತಾರೆ ಕನ್ಸಿಸ್ಟೆನ್ಸಿ ಅಂತ. ಕನ್ಸಿಸ್ಟೆನ್ಸಿ ಬ್ರಿಂಗ್ಸ್ ಸಕ್ಸಸ್. ಕನ್ನಡದಲ್ಲಿ ಕನ್ಸಿಸ್ಟೆನ್ಸಿ ಹೇಳೋದು
ದೈನಿಕ ಸ್ವಲ್ಪ ವಿಷಯ ಇದರಿಂದ ಮಾಡಬೇಕು, ರೆಗ್ಯುಲರ್ ಕನ್ಸಿಸ್ಟೆನ್ಸಿ ಇದೆ, ಅದು ಕೃಷ್ಣನಿಗೆ ತುಂಬ ಪ್ರಿಯವಾಗಿದೆ. ಸೊ ಸೇವೆ ಮಾಡಬೇಕು. ಸೊ ಸೇವೆ ಮಾಡೋದು ನಾವು ಕೃಷ್ಣನಿಗೆ ತುಂಬ ಪ್ರಿಯವಾಗಿದೆ. ಸೊ ಭಕ್ತಿ ಸಿದ್ಧಾಂತ ಸರಸ್ವತಿ ಹೇಳ್ತಾರೆ, ನಿಮ್ಗೆಲ್ಲರಿಗೂ ಗೊತ್ತು ಭಕ್ತಿ ಸಿದ್ಧಾಂತ ಸರಸ್ವತಿ ಯಾರು? ಪ್ರಭುಪಾದರ ಗುರುಗಳು. ಅವ್ರು ಏನಂತಾರೆ, ಕೃಷ್ಣನ ನೋಡಲು ಪ್ರಯತ್ನ ಮಾಡಬೇಡಿ, ಭಗವಂತನ ನೋಡಲು ಪ್ರಯತ್ನ ಮಾಡಬೇಡಿ. ನೀವು ಸೇವೆ ಯಾವ ತರ ಮಾಡಬೇಕಂದ್ರೆ ಭಗವಂತ ನಿಮ್ಮನ್ನು ನೋಡೋ ತರ ನಿಮಗೆ ಭಕ್ತ ಅಂತ ಈ ತರ ಸೇವೆ ಮಾಡ್ತಾ ಇದ್ದಾರೆ. ಭಗವಂತನ ನಮ್ಮನ್ನು ನೋಡ್ಬೇಕಂದ್ರೆ ಕುತೂಹಲ ಹುಟ್ಟಿಸ್ಬೇಕು. ಭಗವಂತ ಈ ತರ ಭಕ್ತ ಇದ್ದಾರೆ, ನಾನು ನೋಡ್ಬೇಕು ಅವನ್ನ ಅಂತ ಭಗವಂತನಿಗೆ ಕುತೂಹಲ ಬರಬೇಕು, ಆ ತರ ಸೇವೆ ಮಾಡಬೇಕು. ಸೊ ಪ್ರಭುಪಾದ ಒಬ್ಬ ಶಿಷ್ಯರಿದ್ರು, ಅವ್ರ ಹೆಸರು ಧ್ಯಾನಂದ ಪ್ರಭು ಅಂತ. ಎಲ್ಲ ಮಠಗಳ ಮುಂದೆ ಫೋಟೋ ಇದೆ ಇದೆ ಎಲ್ಲ ಕಂಪಲ್ಸರಿ. ಎಲ್ಲ ಕಡೆ ರಥಯಾತ್ರೆ ಆಗ್ಬೇಕಂದ್ರೆ ರಥದ ಮುಂದೆ ಪ್ರಭುಪಾದರ ಕೂತ್ಕೊಳ್ತೀರಿ, ಅವರ ಮುಂದುಗಡೆ ದಯಾನಂದ ಪ್ರಭುಗಳ ಫೋಟೋ ಇಡ್ತೀವಿ ನಾವು ರಥದಲ್ಲಿ. ಅವ್ರು ಎಷ್ಟು ಪ್ರಿಯರಾಗಬೇಕು ಪ್ರಭುಪಾದರಿಗೆ. ಯಾಕೆ ಅಷ್ಟು ಪ್ರಿಯರಾದರು? ಇಸ್ಕಾನ್ ಫಸ್ಟ್ ಟೈಮ್ ಬಂದು ಲಾಸ್ ಏಂಜಲಸ್, ನ್ಯೂಯಾರ್ಕ್ ಎಲ್ಲ ಕಡೆ ಇವನ್ ಬಂದು ಇಲ್ಲೇ ನಾವೀಗ ಕಬ್ಬಿಣದ್ದು ರಥ ಯೂಸ್ ಮಾಡ್ತೀವಿ, ಅಲ್ಲಿ ಅವರು ಮರದ ರಥ ಮಾಡ್ತಾ ಇದ್ರು. ಎಲ್ಲಿ ಅಮೆರಿಕದಲ್ಲಿ ಮರದ ರಥ ಮಾಡ್ತಾರೆ. ಅವ್ರ ಮೆಕ್ಯಾನಿಕಲ್ ಇಂಜಿನಿಯರ್ ಜಯರಾಜ್ ಪ್ರಭುಗಳು, ಅವರ ಮೆಕ್ಯಾನಿಕಲ್ ಸ್ಕಿಲ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಮರದ ರಥ ಮಾಡ್ತಾ ಇದ್ರು. ಚಿಕ್ಕ ಪುಟ್ಟ ಮರದ ರಥ ಅಲ್ಲ, ಈ ಬಿಲ್ಡಿಂಗ್ ಇಂದ ಹೈಟ್ ಆಗಿರೋ ಮರದ ರಥ, ಅಷ್ಟು ದೊಡ್ಡ ಮರದ ರಥ ಅಮೆರಿಕದಲ್ಲಿ ಮಾಡ್ತಾರೆ. ಇದನ್ನು ನೋಡಿ ಪ್ರಭುಪಾದ, ಅದು ಜಗನ್ನಾಥಿ ಒಂದು ರಥ, ಬಲದೇವನಿಗೆ ಒಂದು ರಥ, ಸುಭದ್ರನಿಗೆ ಒಂದು ರಥ, ಎಲ್ಲಿ ಅಮೆರಿಕದಲ್ಲಿ, ಭಾರತದಲ್ಲಿ. ಇದನ್ನು ನೋಡಿ ತುಂಬಾ ಪ್ರಸನ್ನರಾಗಬೇಕು. ಅವರು ಟೆಂಪಲ್ ಪ್ರೆಸಿಡೆಂಟ್ ಜಯನಾಥ್ ಪ್ರಭುಗಳು. ಅದರ ಸೇವಾ ಭಾವ ಎಷ್ಟಂದ್ರೆ ಅವರೇ ಗುಡಿಸೋದು, ಅವರೇ ಟಾಯ್ಲೆಟ್ ಕ್ಲೀನ್ ಮಾಡೋದು, ಅವರೇ ಬಡಿಸೋದು ಎಲ್ಲ ಅವರೇ ಮಾಡ್ತಾರೆ. ಈಗ ನಾವೆಲ್ಲ ನಮ್ಮ ಗುರುಮಾಜರು ಬರ್ತಾರೆ, ಎಲ್ಲ ಗುರುಮಾಜರು ಬರ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ಎಲ್ಲಿ ಗುರುಮಾಜರು ಬಂದು ನಾವು ನೋಡ್ಬೇಕು ಅಂತ ನಾವು ಕುತೂಹಲದಿಂದ ಅಲ್ಲಿ ಹೋಗ್ತೀವಿ. ಎಲ್ಲಿ ಬರ್ತದೆ ಕಾರು, ಎಲ್ಲಿ ಬರ್ತದೆ ಗಾಡಿ, ಅಲ್ಲಿ ಹೋಗಿ ಅವರ ಪಾದ ಸ್ಪರ್ಶ ಮಾಡೋದು, ಡಸ್ಟ್ ತಗೊಳ್ಳೋದು, ಫ್ಲವರ್ ಹಾಕೋದು ಎಲ್ಲ ಮಾಡ್ತೀವಿ. ಆದ್ರೆ ಜಯನಾಥ್ ಪ್ರಭುಗಳು ಅವರು ಇದ್ರೆ ಏನ್ ಮಾಡ್ತಾರೆ, ಅವ್ರು ಮಾಡಲ್ಲ. ಹಿಂದ್ಗಡೆ ರೂಮಲ್ಲಿ ಇಟ್ಕೊಂಡು ಇಲ್ಲಿ ಕ್ಲಾಸ್ ಏನೆಲ್ಲ ಅರೇಂಜ್ಮೆಂಟ್ ಮಾಡಬೇಕು ಅದನ್ನು ನೋಡ್ತಾ ಇದ್ರು. ಬಂದ್ರು ಕ್ಲಾಸಿಗೆ ಪ್ರವಚನ ಕೊಡ್ತಾ ಇದ್ರು, ಗುರುಗಳೆಲ್ಲ ಭಕ್ತರು ಪ್ರಭುಪಾದರನ್ನು ನೋಡಿ ನನ್ನನ್ನು ನೋಡ್ತಾ ಇದ್ದಾರ, ನಾನು ಇಲ್ಲಿ ಆ ತರ ಎಲ್ಲ ಪ್ರಭುಪಾದರನ್ನು ನೋಡ್ತಾ ಇದ್ರು. ಅದೇ ಪ್ರಭುಪಾದರು ಯಾರು ನೆನಪ್ತಾ ಇದ್ರು? ಜಯನಾಥ್ ಪ್ರಭು. ಜಯನಾಥ ವೆರಿ ಜಯನಾಥ ಅಂತ ಪ್ರಭುಪಾದರು ಹೇಳ್ತಾರೆ. ಜಯನಾಥ ವೆರಿ ಈಸಿ. ಯಾಕೆಂದ್ರೆ ಜಯನಾಥ ಪ್ರಭುಗಳು ಪ್ರಭುಪಾದರ ಅಟೆನ್ಷನ್ಗೋಸ್ಕರ ಇದು ಮಾಡಿಲ್ಲ. ಅವ್ರು ಯಾವ ತರ ಸೇವೆ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರಭುಪಾದರ ಗಮನ ಅವ್ರ ಕಡೆ ಹೋಗ್ತಾ ಇದೆ. ಬೇರೆ ಎಲ್ಲ ಪ್ರಭುಪಾದರ ನನ್ನ ಮೇಲೆ ಪ್ರಭುಪಾದರ ಗಮನ ಬರಬೇಕು ನೋಡ್ತಾ ಇದ್ರು. ಆದ್ರೆ ಜಯನಾಥ ಪ್ರಭು ಯಾವ ಸೇವೆ ಮಾಡ್ತಾ ಇದ್ರು, ಪ್ರಭುಪಾದರ ಗಮನ ಅವರ ಆಟೋಮೆಟಿಕ್ ಹೋಗ್ತಾರೆ. ಸೊ ಪ್ರಭುಪಾದ ಕಾಲ್ಡ್ ಜಯನಾಥ ಕರೆದು, ಜಯನಾಥ ವೆರಿ ಈಸಿ ಡ್ಯೂಟಿ. Prabhupada, Jayananda is arranging mind setup in other room so that you can clear the ಅಲ್ಲಿಂದ ಸೇವಕ. ಸೊ ಎಷ್ಟಂದ್ರೆ ಜಯನಂದ ಪ್ರಿಯವಾಗಿದ್ದರೆ ಪ್ರಪೋಸ್ ಹೇಳಿದ್ರು, ಎಲ್ಲಿ ರಥಯಾತ್ರ, ಎಲ್ಲಿ ಕೂಡ ರಥಯಾತ್ರೆ ಆಗಲಿ, ಆ ರಥಯಾತ್ರೆ ಆಗ್ಬೇಕಂದ್ರೆ ಜಯನಂದ ಪ್ರಭುಗಳ ಫೋಟೋ ಇರಬೇಕು ರಥದಲ್ಲಿ. ಯಾಕಂದ್ರೆ ಈಸ್ ದ ಹಿಸ್ಟಾರಿಕ್ ಪರ್ಸನ್ ಇನ್ ಇಸ್ಕಾನ್ ಹೂ ಎಸ್ಟಾಬ್ಲಿಷ್ ಸ್ಟ್ಯಾಂಡರ್ಡ್ ಆಫ್ ರಥಯಾತ್ರೆ. ರಥಯಾತ್ರೆ ಸ್ಟ್ಯಾಂಡರ್ಡ್ ಕ್ರಿಯೇಟ್ ಮಾಡಿದ್ರು ಇಸ್ಕಾನ್. ಸೊ ರಥಯಾತ್ರೆಗಳು ತುಂಬಾ ಪ್ರಚಾರ ತುಂಬಾ ಆಗುತ್ತೆ, ಪುಸ್ತಕ ವಿತರಣೆ ಆಗುತ್ತೆ, ಭಕ್ತಾದಿಗಳು ಪುಸ್ತಕ ವಿತರಣೆ ಮಾಡ್ತಾರೆ, ಪ್ರಸಾದ ವಿತರಣೆ ಮಾಡ್ತಾರೆ, ಆಮೇಲೆ ಹರಿನಾಮ ಕೀರ್ತನೆ ಮಾಡ್ತಾರೆ. ಪ್ರಭುಪಾದ ಹೇಳ್ತಾರೆ, ಪ್ರವಚನ ಅಂದ್ರೆ ಏನು? ಪ್ರವಚನ ಅಂದ್ರೆ ಮೂರು ರೀತಿಯ ಪ್ರವಚನ ಆಗುತ್ತೆ. ಒಂದು ಪುಸ್ತಕ ವಿತರಣೆ, ಆಮೇಲೆ ಪ್ರಸಾದ ವಿತರಣೆ, ಆಮೇಲೆ ಕೀರ್ತನೆ, ಸಂಗೀತ. ಈ ಮೂರು ವಿತರಣೆ ಮಾಡಿದ್ರೆ ಪಬ್ಲಿಕ್ ಅಂದ್ರೆ ಬೇರೆ ಹೊರಗಿನವರಿಗೆ ಪ್ರಚಾರ. ಯಾವುದಾದ್ರು ಒಂದು ಮಾಡಿದ ಪ್ರಚಾರಣೆ, ಮೂರು ಮಾಡಿದ್ರೆ ಅದು ಉತ್ತಮವಾದ ಪ್ರಚಾರ. ಪುಸ್ತಕ ವಿತರಣೆ, ಪ್ರಸಾದ ವಿತರಣೆ, ಕೀರ್ತನೆ. ಈಗ ರಥಯಾತ್ರದಲ್ಲಿ ಎಲ್ಲ ಪುಸ್ತಕ ವಿತರಣೆ ಆಗ್ತಾ ಇದೆ, ರಥದ ಹಿಂದ್ಗಡೆ ಪ್ರಸಾದ ವಿತರಣೆ ಕೂಡ ಆಗುತ್ತೆ. ಸೊ ಸೇವೆ ತುಂಬಾ ಇದೆ. ನಾವು ಸೇವೆ ನಮ್ಮನ್ನು ಒದಗಿಸಬೇಕು. ನೆಕ್ಸ್ಟ್ ಇಸ್ ಜೆ ಫಾರ್ ಜರ್ನಿ ಆಫ್ ದ ಸೋಲ್, ಅಂದ್ರೆ ಆತ್ಮದ ಪ್ರಯಾಣ. ಅಂಡ್ ಎ ಫಾರ್ ಅಟ್ರಾಕ್ಷನ್. ಅಟ್ರಾಕ್ಷನ್ ಅಂದ್ರೆ ಆಕರ್ಷಕ. What attracts Krishna? Krishna ಏನು ಆಕರ್ಷಣೆ ಬರುತ್ತದೆ? ಅದು ಸೇವಾ. Now G stands for English give up to go up ಅಂತ. ಈಗ ರಥಯಾತ್ರೆ ಶುರು ಆಯಿತು, ನಾವು ಸೇವೆ ಮಾಡಬೇಕು ಅಂತ ಸೇವೆ ಮಾಡಕ್ಕೆ ಹೋಗ್ತೀರಾ. ಸೇವೆ ಮಾಡಕ್ಕೆ ಹೋಗ್ಬೇಕಾದ್ರೆ ಕೈಯಲ್ಲಿ ಫೋನ್ ಇದೆ, ಸೇವೆ ಮಾಡೋದಲ್ಲ
ಇಲ್ಲ. ಕೈಯಲ್ಲಿ ತಿಂಡಿ ತಿನಿಸು ಇದೆ, ಸೇವೆ ಮಾಡೋಕ್ಕಾಗುತ್ತಾ? ಇಲ್ಲ. ಸೊ ಕೈ ಕಾದಿರ್ಬೇಕು. ಅದೇ ತರ ನಮ್ಮ ಭಕ್ತಿ ಜೀವನದಲ್ಲಿ ಕೂಡ ಭೌತಿಕ ಇಚ್ಛೆಗಳು ಏನಿರುತ್ತೋ ಅದನ್ನು ಬದಿಗೆ ಬಿಟ್ಟು ಭಗವಂತನ ಸೇವೆ ಇಲ್ಲಾಂದ್ರೆ ಭಗವಂತ ಸಿಗಲ್ಲ. ಆಧ್ಯಾತ್ಮಿಕವಾಗಿರುವ ಉನ್ನತಿಗೆ ಪ್ರಗತಿಗೆ ಹೋಗೋದಕ್ಕೆ ಸಾಧ್ಯವಿಲ್ಲ. ಸೊ ಇವಾಗ ನೀವು ರಥ ಎಳಿಬೇಕು ಕೂಡ ಕೈ ಕಾಲಿರ್ಬೇಕು. ಇಲ್ಲಾಂದ್ರೆ ನಮ್ಗೆ ರಥ ಎಳಿಯಕ್ಕಾಗಲ್ಲ. ಇಲ್ಲ ನಾನು ಸ್ವಲ್ಪ ವಾಟ್ಸ್ಆಪ್ ಮೆಸೇಜ್ ಮಾಡ್ಬೋದು, ಸ್ವಲ್ಪ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ರಥ ಎಳಿಯಕ್ಕಾಗಲ್ಲ. ಸೊ ವಿ ಹ್ಯಾವ್ ಟು ಗಿವ್ ಸಮಥಿಂಗ್ ಟು ಗೋ ಅಪ್. ಚಿಕ್ಕ ವಿಷಯಗಳನ್ನ, ಚಿಕ್ಕ ಭೌತಿಕ ಇಚ್ಛೆಗಳನ್ನ ನಾವು ಬಿಡಬೇಕಾಗುತ್ತೆ. ಎಲ್ಲರಿಗೂ ನಾನು ಮುಕ್ತಿ ಕೊಡ್ತೇನೆ, ನಾನು PUC ಆಗಬೇಕಾದ್ರೆ, ಇಂಜಿನಿಯರಿಂಗ್ ಆಗಬೇಕಾದ್ರೆ ಎಷ್ಟು ಓದ್ತಾ ಇದ್ದೀವಿ ಅಂದ್ರೆ ಕೆಲವರು ಟೈಮೇ ಇರಲ್ಲ, ಉತ್ತರ ಮಾಡೋದು ಟೈಮ್ ಇರಲ್ಲ, ಅಷ್ಟು ಓದ್ತಾ ಇದ್ದೀವಿ. 11th 12th ಎಸ್ಪೆಷಲಿ 11th 12th ಆಗಿದ್ರೆ ಎಂಟ್ರೆನ್ಸ್ ಎಕ್ಸಾಮ್ಸ್ ಅಲ್ಲಿ ಕೊಡ್ಬೇಕಂದ್ರೆ ತುಂಬಾ ಓದ್ತಾ ಇದ್ದೀವಿ. ಯಾಕೆ ಗೊತ್ತಿದೆ, ಚೆನ್ನಾಗಿ ಓದಿದ್ರೆ, ಚೆನ್ನಾಗಿ ಮಾರ್ಕ್ಸ್ ಬಂದ್ರೆ, ರ್ಯಾಂಕ್ ಬಂದ್ರೆ ಒಳ್ಳೆ ಕಾಲೇಜ್ ಹೋಗ್ಬೋದು, ಒಳ್ಳೆ ಹೋಗ್ಬೋದು, ಫ್ಯೂಚರಲ್ಲಿ ಒಳ್ಳೆ ಕೆಲಸ ಸಿಗ್ಬೋದು, ಒಳ್ಳೆ ಮನೆಗೆ ಹೋಗ್ಬೋದು ಅಂತ. ಮೀನ್ಸ್ ಏನ್ ಇಸ್ ವೆರಿ ಕ್ಲಿಯರ್, ಗುರಿ ಗೊತ್ತಿದೆ ನಮಗೆ, ಈ ತರ ಇದೆ ಅಂತ ಎಲ್ಲ ಕಷ್ಟ ನಮ್ಗೆ. ಅದೇ ತರ ಭಕ್ತಿ ಜೀವನದಲ್ಲಿ ಕೂಡ ಒಂದು ಸಾಧನ ಯಾಕೆ ಮಾಡ್ತೀವಿ, ಪ್ರಯೋಜನ ವೆರಿ ಕ್ಲಿಯರ್ ಆಗಿರಬೇಕು. ಏನ್ ಪ್ರಯೋಜನ? ನಮ್ಮ ಪ್ರಯೋಜನ ಏನು ಭಕ್ತಿ ಜೀವನದಲ್ಲಿ? ನಮ್ಗೆ ಏನ್ ಬೇಕು ಭಕ್ತಿ? ನಾವು ಯಾಕೆ ಭಕ್ತಿ ಮಾಡ್ತಾ ಇದ್ದೀವಿ? ಕೃಷ್ಣ ಪ್ರೇಮ. ಪ್ರಯೋಜನ ಬೇಕು, ಒಳ್ಳೆ ಜೀವನ ಬೇಕು, ಆನಂದವಾದ ಜೀವನ, ಅದಕ್ಕೆ ಭಕ್ತಿ ಮಾಡ್ತಿದ್ದೀವಿ. ಹೌದಾ? ಭಗವಂತನ ಧಾಮ ಹೋಗ್ಬೇಕು, ಹೌದು. ಆದ್ರೆ ಕೆಲವು ಭಕ್ತರು ಹೇಳ್ತಾರೆ ನನಗೆ ಭಗವಂತನ ಧಾಮ ಬೇಕಾಗಿಲ್ಲ, ನಾನು ಇಲ್ಲೇ ಇರ್ತೇನೆ. ಏನ್ ಬೇಕು? ಭಕ್ತಿಯನ್ನು ನಾವು ಯಾಕೆ ಭಕ್ತಿ ಮಾಡ್ತಿದ್ದೀವಿ? ಭಕ್ತಿ ನಾವು ಯಾಕೆ ಮಾಡ್ತಿದ್ದೀವಿ? ನಮ್ಗೆ ಒಳ್ಳೇದಾಗ್ಲಿಲ್ಲ, ಜೀವನ ಒಳ್ಳೇದಾಗ್ಲಿಲ್ಲ, ಭಕ್ತಿ ಮಾಡ್ತೀವ? ಎಲ್ಲ ತೊಂದರೆಗಳು ಹೋಗ್ಬಿಟ್ಟಿದೆ. ಕರೆಕ್ಟ್. ಸೊ ಭಕ್ತಿ ಯಾಕೆ ಮಾಡ್ತೀವ? ಕೆಲವರು ಹೇಳ್ತಾರೆ ಜೀವನದಲ್ಲಿ ತೊಂದರೆ ಇರ್ತದೆ, ಭಕ್ತಿ ಮಾಡಿದ್ರೆ ತೊಂದರೆ ಹೋಗ್ಬಿಡುತ್ತೆ. ಹೋಗುತ್ತೆ, ಖಂಡಿತವಾಗಿ ಭಕ್ತಿ ಮಾಡಿದ್ರೆ ತೊಂದರೆ ಹೋಗುತ್ತೆ. ಆದ್ರೆ ಅದೊಂದು ಉದ್ದೇಶ ಅಲ್ಲ. ಭಕ್ತಿ ಉದ್ದೇಶ ಕೃಷ್ಣ ಪ್ರೇಮ, ಭಗವಂತನ ಪ್ರೇಮ ಚಲಿಸುವುದಿಲ್ಲ. ಯಾಕೆಂದ್ರೆ ಕೆಲವು ಭಕ್ತರು ಕುಂತಿಮರಣೆ ಕೇಳಿರ್ಬೋದು. ಕುಂತಿಮರಣೆ ಹೇಳ್ತಾರೆ ಅವರ ಪ್ರಾರ್ಥನೆಯಲ್ಲಿ, ವಿಪದಾ ಸಂತುಷ್ಟ ತತ್ರ ಜಗದ್ಗುರು ಅಪೋದರ್ಶನ ಅಪೋದರ್ಶನ ಕೃಷ್ಣ. ತೊಂದರೆ ನನಗೆ ಕಳಿಸ್ತಾನೇ ಇರು, ಕಳಿಸ್ತಾನೇ ಇರು, ಕಳಿಸ್ತಾನೇ ಇರು. ಯಾಕೆ? ಯಾವುದೆಲ್ಲ ತೊಂದರೆಗಳು, ಯಾವುದೆಲ್ಲ ಅಡಚಣೆಗಳು ಬರುತ್ತೋ ಜೀವನದಲ್ಲಿ ಅವಾಗೆಲ್ಲ ನಾವು ನಿನ್ನನ್ನೇ ಸ್ಮರಣೆ ಮಾಡೋದು. ನಿನ್ನನ್ನು ಸ್ಮರಣೆ ಮಾಡೋದ್ರಿಂದ ಏನಾಗುತ್ತೆ? ಈ ಜನ್ಮ ಮೃತ್ಯು ಜಲ ವ್ಯಾಧಿಗಳು ಏನೋ ಚಕ್ರ ಇದೆಯಲ್ಲ, ಅದರಿಂದ ಹೊರಗೆ ಹೋಗ್ಬಿಡ್ತೀವಿ ಅಂತ. ಯಾಕೆಂದ್ರೆ ತೊಂದರೆ ಬಂದ್ರೆ, ಯಾವ ತೊಂದರೆ ಇರುತ್ತೆ ಅವಾಗ ಕೃಷ್ಣ ಇರ್ತಾರೆ, ಹೆಲ್ಪ್ ಮಾಡ್ತೀವಿ. ಸೊ ಕೃಷ್ಣ ಇಂಗ್ಲಿಷ್ ಹೇಳ್ತಾರೆ, when we have tension, we get attention of Krishna. ಟೆನ್ಷನ್ ಇದ್ರೆ ಅಟೆನ್ಷನ್ ಸಿಗುತ್ತೆ. ನಾವು ಕೃಷ್ಣನಿಗೋಸ್ಕರ ಸ್ವಲ್ಪ ಟೆನ್ಷನ್ ತಗೊಂಡ್ರೆ, ಸೇವೆ ಮಾಡೋದಾಗಲಿ, ಕೃಷ್ಣನಿಗೋಸ್ಕರ ಸ್ವಲ್ಪ ಎಕ್ಸ್ಟ್ರಾ ಜಪ ಮಾಡೋದಾಗಲಿ, ಪ್ರಭುಪಾದ ಪುಸ್ತಕ ಓದೋದಾಗಲಿ, ಸ್ವಲ್ಪ ಟೆನ್ಷನ್ ತಗೊಂಡ್ರೆ ಆವಾಗ ಕೃಷ್ಣನ ಅಟೆನ್ಷನ್ ನಮ್ಮ ಮೇಲೆ ಇರುತ್ತೆ. ಅಟೆನ್ಷನ್ ಅಂದ್ರೆ ಕೃಷ್ಣನ ಗಮನ ನಮ್ಮ ಮೇಲೆ ಇರುತ್ತೆ. ನಾವೇನು ನನ್ನ ಟೆನ್ಷನ್ ಇರಬೇಕಾಗಿಲ್ಲ, ನನಗೆ ಆರಾಮಾಗಿರ್ಬೇಕು, ಆಧ್ಯಾತ್ಮಿಕ ಜಗತ್ತಲ್ಲಿ ಹೋಗ್ಬೇಕು, ಆರಾಮಾಗಿರ್ಬೇಕು ಅಂತ ಆಗಲ್ಲ. ಆಧ್ಯಾತ್ಮಿಕ ಜಗತ್ತಲ್ಲಿ ಮೂಮೆಂಟ್ ಟು ಮೂಮೆಂಟ್ ಪ್ರಾಬ್ಲಮ್ ಬಂದೇ ಬರುತ್ತೆ. ನೀವು ನೋಡಿದ್ರು ಕೃಷ್ಣ ಪುಸ್ತಕದಲ್ಲಿ ಯಶೋದೆಯರು, ಗೋಪಿಗಳು, ಅವರು ಜೀವನದಲ್ಲಿ ಪ್ರಾಬ್ಲಮ್ ಇದ್ದಾಗಿಲ್ಲ, ತುಂಬಾ ಪ್ರಾಬ್ಲಮ್, ಮೂಮೆಂಟ್ ಅಂತ ಮೂಮೆಂಟ್, ದಿನ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಹಸುಗಳು ಬರ್ತಾರೆ. ಸೊ ಪ್ರಾಬ್ಲಮ್ ಬಂದೇ ಬರುತ್ತೆ. ಅದೇ ಪ್ರಾಬ್ಲಮ್ ಬರಬೇಕಾದ್ರೆ ಯಾವಾಗ ನಾವು ಭಗವಂತನ ಕಡೆಗೆ ಹೋಗ್ತೀವೋ ಅದರ ಮೇಲೆ ನಮ್ಮ ಪ್ರಾಮಾಣಿಕತೆ. ಸೊ ಸಿನ್ಸಿಯರ್ ಡಿವೋಟಿ, ಇಂಗ್ಲಿಷ್ ಸಿನ್ಸಿಯರ್ ಡಿವೋಟಿ, ಕನ್ನಡದಲ್ಲಿ ಹೇಳ್ತಾರೆ ಪ್ರಾಮಾಣಿಕ ಭಕ್ತ. ಈ ಪ್ರಾಮಾಣಿಕತೆ ಅಂದ್ರೆ ಏನು? ಪ್ರಾಮಾಣಿಕ ಭಕ್ತರು ಯಾರು? ಕೆಲವೊಮ್ಮೆ ಅನ್ಸುತ್ತೆ ಐ ಆಮ್ ಸಿನ್ಸಿಯರ್ ಡಿವೋಟಿ. ಸಿನ್ಸಿಯರಿಟಿ ಡಿಪೆಂಡ್ಸ್ ಆನ್, ಸಿನ್ಸಿಯರಿಟಿ ಯಾವುದರ ಮೇಲೆ ಅವಲಂಬನೆ ಆಗಿರುತ್ತೆ? ಯಾವ ತೊಂದರೆಗಳು ಬರುತ್ತೋ ಆಗ ನಮ್ಮ ಭಕ್ತಿ ಜಾಸ್ತಿ ಆಗುತ್ತೆ. ಯಾವ ತೊಂದರೆಗಳು ಬರುತ್ತೋ ಆಗ ನಮ್ಮ ಭಕ್ತಿ ಜಾಸ್ತಿ ಆಗಿದೆ, ನಾವು ಪ್ರಾಮಾಣಿಕ. ತೊಂದರೆ ಬರುವಾಗ ನಮ್ಮ ಭಕ್ತಿ ಕಡಿಮೆ ಆದ್ರೆ ನಮ್ಮ ಪ್ರಾಮಾಣಿಕತೆಯಲ್ಲಿ ಸ್ವಲ್ಪ ಏನೋ ಕೊರತೆ ಇದೆ, ನೋಡ್ಕೋಬೇಕು. ಸೊ ತೊಂದರೆ ಬಂದ್ರೆ ನಮ್ಮ ಭಕ್ತಿ ಜಾಸ್ತಿ ಆಗುತ್ತೆ. ಭಗವಂತ ಕಾಪಾಡಪ್ಪ ಅಂತ ನಮ್ಮ ಭಗವಂತನ ಹೋದ್ರೆ ನಮ್ಮ ಭಕ್ತಿ ಜಾಸ್ತಿ ಆದ್ರೆ ನಾವು ಪ್ರಾಮಾಣಿಕ.
ಸೊ ಇವತ್ತು ನಾವು ನಮಗೆ ಜಗತ್ತಿನಲ್ಲಿ ಹೋಗೋದು ಬೇಕು, ಭಗವಂತನು ಬೇಕು ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಯಾವ್ದಾದ್ರು ಒಂದು ಸಿಗುತ್ತೆ. ನಾವು ಒಂದೇ ಟೈಮಲ್ಲಿ ಎರಡು ಬೋರ್ಡಲ್ಲಿ ಕಾಲಿಡಕ್ಕಾಗಲ್ಲ. ಒಂದೇ ಬೋರ್ಡ್, ಒಂದೇ ಕೃಷ್ಣ ಬೋರ್ಡ್ ಅಥವಾ ಮಾಯಾ ಬೋರ್ಡ್. ನಾವು ಎರಡು ಬೋರ್ಡಲ್ಲಿ ಕಾಲಿಟ್ರೆ ಮುಳುಗುತ್ತೇವೆ, ಸಾಧ್ಯ ಇಲ್ಲ. ಸೊ ಬರೀ ಕೃಷ್ಣ ಬೋರ್ಡಲ್ಲಿ ಕಾಲಿಡಬೇಕು. ಕೃಷ್ಣ ಖಂಡಿತವಾಗಿ ನಮ್ಮನ್ನು ಕಾಪಾಡ್ತಾನೆ. ಕೆಲವೊಮ್ಮೆ ಜನ ಹೇಳ್ತಾರೆ, ಈ ಕೃಷ್ಣ ಬಹಳ ಮೋಸ ಮಾಡ್ತಾರಲ್ಲ, ಕರೀತಾನೆ, ಕರೀದ ಮೇಲೆ ಎಲ್ಲ ತಗೊಂಡ್ಬಿಡ್ತಾನೆ. ಇದು ಬಲಿ ಮಹಾರಾಜ್ ಎಕ್ಸಾಂಪಲ್ ಕೊಡ್ತಾರೆ. ಬಲಿ ಮಹಾರಾಜ್ ಕೃಷ್ಣನಿಗೆ ಎಲ್ಲ ಹೋಗ್ಬಿಟ್ಟ. ಏನಿತ್ತು ಅವನಿಗೆ? ತಲೆ ಮೇಲೆ ಕಾಲಿಟ್ಟು ಅವನು ಪಾತ್ರ ಕಳಿಸ್ಬಿಟ್ಟು ಅಂತ ಹೇಳ್ತಾರೆ. ಆದ್ರೆ ಪಾತ್ರದ ಕಳಿಸಿದ ಅವನು ಸುತಂತ್ರ ಕಳಿಸಿದ್ರು. ಸುತಂತ್ರದಲ್ಲಿ ಅವನು ರಾಜ ಮಾಡಿ ಅಲ್ಲಿ ದ್ವಾರಪಾಲಕನಾಗಿ ಕೃಷ್ಣನೇ ಬಂದ. ಕೃಷ್ಣನೇ ಅವನು ಪರ್ಸನಲ್ ಆಗಿ ಅವನು ಕೊಟ್ಬಿಟ್ಟ. ಯು ಯೂಸ್ ಆಸ್ ಯು ಲೈಕ್. ನನಗೆ ಯಾವ ತರ ಬೇಕು ಆ ತರ ಯೂಸ್ ಮಾಡ್ಕೊಂಡು ನಾನು ನಿನ್ನ ಸೇವಕ ಅಂತ ಸುತಂತ್ರದಲ್ಲಿ ಭಗವಂತ ಅವನೇ ಹೋಗ್ಬಿಟ್ಟ ಬಲಿಪಾಲಕರಿಗೆ ಸೇವೆ ಮಾಡೋದು. ಯಾವ ತರ ಇದು? ಭಗವಂತ ಬಲಿಪಾಲಕರಿಂದ 20 ರೂಪಾಯಿ ತಗೊಂಡು 2 ರೂಪಾಯಿ ಕೊಡ್ತಾರೆ. ಇದು ಮೋಸ ಅಂತ ಹೇಳ್ಬೋದು ಅದಕ್ಕೆ? ಇಲ್ಲ, 20 ರೂಪಾಯಿ ತಗೊಂಡ ಬಲಿಪಾಲಕರಿಂದ. ಭೌತಿಕ ಏನೇನೋ ಸಂಪತ್ತು ಹೇಗೆ 20 ರೂಪಾಯಿ ತಗೊಂಡು ಅದಾದ್ಮೇಲೆ ವಿಡ್ಡನಾಗಿ 2 ರೂಪಾಯಿ ಕೊಟ್ಟ. ಅವನನ್ನ ಅವನನ್ನೇ ಅವನು ಬಲಿಪಾಲಕರಿಗೆ ಸಮರ್ಪಣೆ ಮಾಡಬಹುದು. ಸೊ ಅದನ್ನು ಮೋಸ ಅಂತ ಹೇಳ್ಬೋದಾ? ಇಲ್ಲ. ಅದೇ ತರ ಭಗವಂತ ಯಾವ ಮೋಸ ಮಾಡ. ಆದ್ರಿಂದ ನಾವು ಕಥೆ ಹೇಳಬೇಕಾದ್ರೆ ಕೈಯಲ್ಲಿರುವ ಎಲ್ಲ ಅನಗತ್ಯ ವಿಷಯಗಳನ್ನ, ಮನಸ್ಸಲ್ಲಿರುವ ಎಲ್ಲ ಅನಗತ್ಯ ವಿಷಯಗಳನ್ನು ಬಿಟ್ಬಿಡ್ಬೇಕು. ಅದೇ ಭಗವಂತ. ಸೊ ಗಿವ್ ಔಟ್ ಟು ಗೋ ಜಗನ್ನಾಥ್. GA G ನೆಕ್ಸ್ಟ್ A. ನೆಕ್ಸ್ಟ್ A ಏನಂದ್ರೆ ಅಕ್ಸೆಪ್ಟೆನ್ಸ್ ಆಫ್ ಪವರ್. ಅದಕ್ಕೆ ಮುಂಚೆ ಬರುತ್ತೆ ಅಸೋಸಿಯೇಷನ್. ಅಸೋಸಿಯೇಷನ್ ನಾವು ಎಳಿಬೇಕಾದ್ರೆ ಈಗ ಎಲ್ಲ ಬಿಟ್ಟು ಗಿವ್ ಅಪ್ ಟು ಗೋ, ನಾವೆಲ್ಲ ಅಟ್ಯಾಚ್ಮೆಂಟ್ ಬಿಟ್ಬಿಟ್ಟು ಜಗನ್ನಾಥನ ಜೊತೆ ಎಳಿತೀವಿ, ಶುರು ಮಾಡ್ತೀವಿ. ಎಳಿಬೇಕಾದ್ರೆ ನಾವು ಒಬ್ಬರು ಎಳಿಬೇಕಾಗುತ್ತಾ? ಒಬ್ಬರು ಎಳಿಬೇಕಾಗುತ್ತಾ? ಇಲ್ಲ, ನಾವೆಲ್ಲ ಸೇರ್ಕೊಂಡು ಎಳಿಬೇಕು. ಏನಂದ್ರೆ ಅಸೋಸಿಯೇಷನ್, ಸತ್ಸಂಗ. ನಾವು ಸಂಘದಲ್ಲಿ ಭಕ್ತಿ ಮಾಡಕ್ಕೆ ಸಾಧ್ಯ. ಅದು ಕೂಡ ಸಂಘದಲ್ಲಿ ಕೆಲವೊಂದು ಸಹಕಾರ ಜೊತೆ. ಅಸೋಸಿಯೇಷನ್ ವಿತ್ ಕೋಆಪರೇಷನ್ ಅಂತ ಹೇಳ್ತಾರೆ. ಬರೇ ಅಸೋಸಿಯೇಷನ್ ಸಾಕಾಗಲ್ಲ. ಯಾಕಂದ್ರೆ ರಥದಲ್ಲಿ ನೋಡ್ಬೋದು 2 ಹಗ್ಗ ಇರುತ್ತಲ್ವಾ? ಜನರಾಗಿ ಒಂದು ಹಗ್ಗ ಮಾತಾಜಿಗಳು ಹಿಡಿತಾರೆ, ಇನ್ನೊಂದು ಹಗ್ಗ ಪ್ರಭುಗಳು ಹಿಡಿತಾರೆ. ಈಗ ಪ್ರಭುಗಳು ಈ ತರ ಲೆಫ್ಟ್ ಅಲ್ಲಿ ಹಿಡಿತಾರೆ, ಮಾತಾಜಿಗಳು ರೈಟ್ ಅಲ್ಲಿ ಹಿಡಿತಾರೆ. ರಥ ಮುಂದೆ ಹೋಗುತ್ತಾ? ಇಲ್ಲ. ಸೊ ಅಸೋಸಿಯೇಷನ್ ವಿತ್ ಕೋಆಪರೇಷನ್. ಸೊ ಸತ್ಸಂಗ ಸಹಕಾರ ಇರುತ್ತೆ. ನಾವು ಸಹಕರಿಸಬೇಕು ಭಕ್ತರ ಜೊತೆ. ಸಹಕಾರ ಮಾಡಿದರೆ ನಮ್ಮ ಭಕ್ತಿಯಲ್ಲಿ ಉನ್ನತಿ, ಪ್ರಗತಿ ಎಲ್ಲ ಆಗ್ಬಿಡುತ್ತೆ. ಸಹಕಾರ ಇಲ್ಲ ಅಂದ್ರೆ ತುಂಬಾ ಕಷ್ಟ. ಸಹಕಾರ ಯಾವ ತರ ಸಹಕಾರ ಮಾಡಬೇಕು? ಈಗ ಸಂಕೀರ್ತನೆ ಅಂತ ಹೇಳ್ತಾರೆ ಚೈತನ್ಯ ಮಹಾಪ್ರಭು. ಒಬ್ಬರೇ ಕೂತ್ಕೊಂಡು ನಾವು ಕೀರ್ತನೆ ಮಾಡಬಹುದು, ಸಂಕೀರ್ತನೆ ಮಾಡೋಕ್ಕಾಗಲ್ಲ. ಸಮ್ಯಕ್ ಕೀರ್ತನ ಎಲ್ಲರ ಜೊತೆಗೆ ಬಂದು ಇವಾಗ ಏನಾಯ್ತು ಕ್ಲಾಸ್ ಬಂದರೆ ಯಜ್ಞ ಆಗ್ತಾ ಇರ್ಬೇಕಂದ್ರೆ ತುಂಬಾ ಚೆನ್ನಾಗಿ ಕೀರ್ತನೆ ಆಯ್ತಲ್ವಾ? ಇದನ್ನ ನಾವು ಸಂಕೀರ್ತನೆ ಅಂತ ಹೇಳ್ತೀವಿ. ಈ ಸಂಕೀರ್ತನೆಯಲ್ಲಿ ಆಗುವ ಶುದ್ಧೀಕರಣ, ಮನಸ್ಸನ್ನಾಗುವ ಶುದ್ಧೀಕರಣ ಬರೀ ಯಾವುದ್ರಲ್ಲೂ ಇಲ್ಲ. ಯೋಗಿಗಳು ಹಿಮಾಲಯದಲ್ಲಿ ಸಾವಿರಾರು ವರ್ಷ ಕೂತ್ಕೊಂಡು ಜಪ ಮಾಡ್ತಾರೆ, ಯಜ್ಞ ಮಾಡ್ತಾರೆ. ತಂಪಾಗಿರೋ ನೀರಲ್ಲಿ ಅವರನ್ನು ಮುಳುಗಿಸಿಕೊಂಡು ಮೆಡಿಟೇಷನ್ ಅದೆಲ್ಲ ಮಾಡ್ತಾ ಇರ್ತಾರೆ. ಹಠಯೋಗ, ಧ್ಯಾನ ಯೋಗ, ಅಷ್ಟಾಂಗ ಯೋಗ ಎಲ್ಲ ಮಾಡ್ತಾರೆ. ಎಲ್ಲ ಮಾಡಿದ್ರು ಕೂಡ ಒಂದು ರೌಂಡ್ ಹರೇ ಕೃಷ್ಣ ಮಂತ್ರ ಜಪ ಮಾಡುವ ಏನೋ ಪುಣ್ಯ ಅಥವಾ ಏನೋ ಬೆನಿಫಿಟ್ ಇರ್ತೀಯೋ ಬರಲ್ಲ. ಯಾಕಂದ್ರೆ ಕಲಿಯುಗದಲ್ಲಿ ಹರಿನಾಮ ಬಿಟ್ಟರೆ ಬೇರೆ ಏನೂ ಇಲ್ಲ. ಎಷ್ಟೇ ನಾವು ಮೆಡಿಟೇಷನ್ ಮಾಡಿ ಮೈಂಡ್ ಅನ್ನ ಡಿಸ್ಟರ್ಬ್, ಆಲ್ವೇಸ್ ಮೈಂಡ್ ಅನ್ನ ಡಿಸ್ಟರ್ಬ್ ಮಾಡುತ್ತೆ. ಅದಕ್ಕೋಸ್ಕರ ಹರಿನಾಮ ನಾವು ಮಾಡಬೇಕು. ಅದು ಭಕ್ತರ ಜೊತೆಗೆ ಮಾಡಬೇಕು. ತುಂಬಾ ಅಡಚಣೆಗಳು ಸತ್ಸಂಗದಲ್ಲಿ ಬಂದೇ ಬರುತ್ತೆ. ಆದ್ರೆ ಅಡಚಣೆಗಳು ಬರ್ಬೇಕಾದ್ರೆ ಏನ್ ಹೇಳುದು? ನಾವು ಭಗವಂತನ ಭಕ್ತರ ಹತ್ರ ಹೋಗಿ ಅವರ ಮನಸ್ಸನ್ನು ಓಪನ್ ಮಾಡಿ ಅವರನ್ನು ಕೇಳಿ ಅವರ ಸಲಹೆ. ಸೊ ನನ್ನ ಹಿರಿಯರಿಗೆ ನಾನು ಕೇಳಿದ್ದು ಸೀನಿಯರ್ ಡಿವೋಟಿ ಹತ್ರ, ಹೂ ಇಸ್ ಎ ಗ್ರೇಟ್ ಡಿವೋಟಿ? Great devotee. Who is a great devotee? So great devotee is the one. ನಿಮಗೆ ತುಂಬಾ ಜೀವನದಲ್ಲಿ ಪ್ರಚೋದನೆಗಳು ಬರುತ್ತೆ, ಡಿಸ್ಟ್ರಾಕ್ಷನ್ಸ್ ಬರುತ್ತೆ. ಅದೆಲ್ಲ ಬಂದರೂ ಕೂಡ ಆ ಎಲ್ಲ ಸಂದರ್ಭದಲ್ಲಿ ಸಹಿಸಿ ಭಗವಂತನ ಮೊರೆ ಹೋಗ್ತಾನೋ ಅವನಿಗೆ ಗ್ರೇಟ್ ಡಿವೋಟಿ ಅಂತ. ಡಿಸ್ಟರ್ಬೆನ್ಸ್ ಬಂದಿರುತ್ತೆ ನಮ್ಮ ಜೀವನದಲ್ಲಿ, ನಾವು ಹೇಳಕ್ಕಾಗಲ್ಲ. ಭಕ್ತಿ ಬಂದ ಮೇಲೆ ಡಿಸ್ಟರ್ಬೆನ್ಸ್ ಬರಲ್ಲ, ಬಂದೇ ಬರುತ್ತೆ. ಆದರೆ ಡಿಸ್ಟರ್ಬೆನ್ಸ್ ಬರಬೇಕಂದ್ರೆ ಅದನ್ನ ಸಹಿಸಬೇಕಾಗಿರೋ ಶಕ್ತಿ ನಮ್ಗೆ
ಬೆಂಗಳೂರು ರೋಡ್ ಗೊತ್ತಿದೆ, ಎಲ್ಲ ಕಡೆ ಕೆಲವೊಮ್ಮೆ ಮುಂದೆ ಇರುತ್ತೆ, ಕೆಲವೊಮ್ಮೆ ಎತ್ತರ ಇರುತ್ತೆ, ಅದರಲ್ಲೇ ಇರುತ್ತೆ. ನೀವು ಹಳೆ ಆಟೋ ಕರೆದು ಹೋಗ್ತೀರಾ ಅನ್ಸ್ಕೊಳ್ಳಿ, ಹಳೆ ಮಾಡೋ ಆಟೋ ಕರೆದು ಸ್ಪೀಡ್ ಹೋಗ್ತಾ ಇದ್ದೀರಾ, ಆ ಹಂಪದ ಗುಂಡಿ ನೀವು ನೋಡೇ ಇಲ್ಲ, ಸಡನ್ ಆಗಿ ಹೋಗಿ ಗುಂಡಿಗೆ ಬಿಟ್ಬಿಡ್ತೀರಾ. ಏನನ್ಸುತ್ತೆ? ಗಾಡಿ ಒಳಗೆ ಇವಾಗ ಏನಾಗುತ್ತೆ? ಸಡನ್ ಆಗಿ ಬೆನ್ನು ನೋವಾಯ್ತು, ಕೈ ನೋವಾಯ್ತು, ಕಾಲು ನೋವಾಯ್ತು ಅಂತ ಆಗುತ್ತಲ್ವಾ? ಸಡನ್ ಆಗಿ ಅದೇ ಗುಂಡಿ, ಸೇಮ್ ಗುಂಡಿ ಇರುತ್ತೆ, ದೊಡ್ಡ ಓದ ಬಸ್ಸು ಗುಂಡಿ ಮೇಲೆ ನೀವು ಅದರೊಳಗಡೆ ಇದ್ದೀರ, ಗೊತ್ತೇ ಆಗಲ್ಲ ಗುಂಡಿ ಬಂತಾ ಇಲ್ವಾ ಅಂತ. ಆ ಗುಂಡಿ ಅಂತೂ ಸೇಮ್, ರಸ್ತೆ ಸೇಮ್ ಇರುತ್ತೆ, ಆದರೆ ವೆಹಿಕಲ್ ಹಳೆ ಆಟೋ ಕಾರು ಹಳೆ ಮತ್ತೆ ಓಲ್ಡ್ ಬಸ್ ಎರಡು ಡಿಫ್ರೆಂಟ್ ಇದೆ. ಸೊ ನಾವು ಭಕ್ತಿ ಮಾಡದಿದ್ರೆ ಆ ರಸ್ತೆಯಲ್ಲಿ ಹೋಗ್ಬೇಕಂದ್ರೆ ನೋವು ಅನಿಸುತ್ತೆ, ಭಕ್ತಿ ಮಾಡಬೇಕಂದ್ರೆ ಪ್ರಾಬ್ಲಮ್ ಸೇಮ್ ಇರುತ್ತೆ. ಇನ್ಸೈಡರ್ಸ್ ಔಟ್ಸೈಡರ್ಸ್ ಯಾರು ಭಕ್ತಿ ಮಾಡ್ತಾರೋ, ಭಕ್ತಿ ಮಾಡೋದು ಪ್ರಾಬ್ಲಮ್ಸ್ ಮುಂದೆ, ರಸ್ತೆ ಮುಂದೆ ಇರುತ್ತೆ. ಆದರೆ ಭಕ್ತಿ ಮಾಡೋದ್ರಿಗೆ ಪ್ರೊಟೆಕ್ಷನ್ ಇರುತ್ತೆ, ಅವರಿಗೆ ತಾಳ್ಮೆ ಶಕ್ತಿ ಇರುತ್ತೆ, ಹರಿನಾಮದ ಏನು ಹೇಳೋದು ಶೆಲ್ಟರ್ ಅಂದ್ರೆ ಆಶ್ರಯ ಇರುತ್ತೆ, ಅವರಿಗೆ ಭಗವಂತನ ಆಶ್ರಯ ಇರುತ್ತೆ. ಅದರಿಂದ ಅವರು ಓದೋ ಬಸ್ಸಲ್ಲಿ ಹೋಗೋದಲ್ಲ, ಆ ಪ್ರಾಬ್ಲಮ್ ಇದ್ರೂ ಕೂಡ ಗೊತ್ತೇ ಪ್ರಾಬ್ಲಮ್ ಇತ್ತ ಅಂತ ಅನ್ಸ್ಕೊಳ್ತಾರೆ, ಏನು ಗೊತ್ತಾಗಿಲ್ಲ ಆ ಥರ. ಸೊ ಅಸೋಸಿಯೇಷನ್ ವಿತ್ ಸತ್ಸಂಗ ಮತ್ತು ಸಹಕಾರ ತುಂಬಾ ಇಂಪಾರ್ಟೆಂಟ್. ಸೊ ನಾವು ಜೋರಾಗಿ ಕೀರ್ತನೆ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅಷ್ಟೇ ಇಂಪಾರ್ಟೆಂಟ್ ಮೌನವಾಗಿ ಸಹಿಸುವುದು. ಪ್ರಾಬ್ಲಮ್ ಬರಬೇಕಾದ್ರೆ ಮೌನವಾಗಿ ಎಷ್ಟು ಸಹಿಸ್ತೀವೋ ಅಷ್ಟೇ ಇಂಪಾರ್ಟೆಂಟ್. ನಾವು ಜೋರಾಗಿ ಕೀರ್ತನೆ ಮಾಡ್ತೀವಿ ದೇವಸ್ಥಾನ ಬರಬೇಕಂತ, ಅಷ್ಟೇ ಇಂಪಾರ್ಟೆಂಟ್ ಪ್ರಾಬ್ಲಮ್ ಬರಬೇಕಂದ್ರೆ ಮೌನವಾಗಿ ಸಹಿಸಬೇಕು. ಆ ಪ್ರಾಬ್ಲಮ್ಸ್ ಭಗವಂತನ ಸ್ಮರಣೆ ಮಾಡಬೇಕು. ಸೊ ನಮ್ಮ ಭಕ್ತಿ ಬಂದು ಈ ಸೌಕರ್ಯಗಳ ಮೇಲೆ ಇರ್ಬಾರ್ದು. ಸೌಕರ್ಯ ಬರುತ್ತೆ ಹೋಗುತ್ತೆ, ದೇವಸ್ಥಾನದಲ್ಲಿ ಇತ್ತೀಚೆಗೆ ಪ್ರಸಾದ ಸರಿ ಇಲ್ಲ, ನಮ್ಮ ದೇವಸ್ಥಾನ ಹೋಗಲ್ಲ, ಆ ಥರ ಆಗಬಾರ್ದು. ಪ್ರಸಾದ ಇಲ್ಲ, ನಾನು ಪ್ರಸಾದ ಹೋಗ್ತಾ ಇಲ್ಲ, ಭಗವಂತನಿಗೆ ಹೋಗ್ತಾ ಇದ್ದೀನಿ, ಪ್ರಸಾದ ಇಲ್ಲ ಅಂದ್ರೆ ನಾನು ಅರೇಂಜ್ ಮಾಡ್ತೀನಿ ಪ್ರಸಾದ, ಆ ಥರ ಕೂಡ ಇರಬೇಕು. ಸೊ ಸೌಕರ್ಯಕ್ಕೋಸ್ಕರ ನಾವು ಸತ್ಸಂಗ ಮಾಡ್ಬೋದು. ಸೊ ಎಲ್ಲರೂ ಹೊಂದಾಣಿಕೆಯಿಂದ ಭಕ್ತಿ ಮಾಡಿದ್ರೆ ಆ ಭಕ್ತಿಯಿಂದ ಬರುವ ರಿಸಲ್ಟ್ ಯಾವುದಕ್ಕೆ ಬರುತ್ತೆ. ಸೊ ಜಿ ಜಗನ್ನಾಥ್, ಜೆ ಎ ನೆಕ್ಸ್ಟ್ ಬಂದು ಎನ್ ಬರುತ್ತೆ. ಎನ್ ಅಂದ್ರೆ ನಾಮ ಸಂಕೀರ್ತನೆ. ನಾವೀಗ ಹೇಳಕ್ಕೆ ಶುರು ಮಾಡಿದ್ದೀವಿ, ಕೋಪರೇಷನ್ ಮಾಡ್ತಾ ಇದ್ದೀವಿ. ಮಾತಾಜಿಯರು ಮತ್ತೆ ಪ್ರಭುಜಿರು ಎಲ್ಲರೂ ಕೋಪರೇಷನ್, ಅಸೋಸಿಯೇಷನ್ ಕೋಪರೇಷನ್ ಎಲ್ಲ ಆಗ್ತಾ ಇದೆ. ಇನ್ನು ಎಳಿಬೇಕಂದ್ರೆ ಮುಂದೆ ಮತ್ತೆ ಹೋಗ್ಬೇಕಾದ್ರೆ ಸುಮ್ಮನೆ ಎಲ್ಲ ಹೋಗ್ತೀವ, ಜನರ ಇಟ್ಟಿದೆ, ಎಲ್ಲರೂ ಬಾಯಿ ಮುಚ್ಕೊಂಡು ಈ ತರ ಹೇಳಿದ್ರು ಇಲ್ಲ, ತುಂಬಾ ಆನಂದದಿಂದ, ತುಂಬಾ ಖುಷಿಯಿಂದ ನಾವು ಭಗವಂತನ ನಾವು ಎಳಿತಾ ಇದ್ದೇವೆ ಅಂತ, ಆ ಥರ ತುಂಬಾ ಖುಷಿಯಿಂದ ಹರಿನಾಮ ಜಪ ಮಾಡ್ಕೊಂಡು ಎಳಿತೀವಿ. ಸೊ ನಾಮ ಸ್ಮರಣೆ ಮಾಡ್ಕೊಂಡು ನಾವು ಜನತೆ ಮಾಡಬೇಕು. ಸುಮ್ಮನೆ ನಾವೇನೋ ಮಕ್ಕಳು ಗಾಡಿ ಎಳಿತಾರಲ್ಲ ಆ ಥರ ಎಳಿದಲ್ಲ, ನಾವು ಭಗವಂತನ ರಥನ ಎಳಿತೇವೆ, ತುಂಬಾ ಖುಷಿಯಿಂದ ಆನಂದದಿಂದ ನಾಮ ಸ್ಮರಣೆ ಮಾಡ್ಕೊಂಡು ಎಳಿಬೇಕು. ಸೊ ಕೃಷ್ಣ ಹೇಳಿದ ಭಗವದ್ಗೀತೆಯಲ್ಲಿ ಮಾಮ ಸ್ಮರಣೆ ಇದ್ದೆ ಚಾತ, ನನ್ನನ್ನು ನೆನಪು ಮಾಡಿಕೊಂಡು ಯುದ್ಧ ಮಾಡಿ. ಕೃಷ್ಣ ಹೇಳಲ್ಲ ಯುದ್ಧ ಬಿಟ್ಬಿಡು, ಬರೇ ನನ್ನ ನೆನಪು ಮಾಡ್ಕೊ, ಆ ಥರ ಹೇಳಿ ಮಾಮಸ್ಮರ, ನನ್ನನ್ನು ನೆನಪು ಮಾಡಿಕೊಂಡು ಯುದ್ಧ ಮಾಡೋದು. ಅದೇ ಥರ ನಾವು ರಥದಲ್ಲಿ ಭಾಗವಹಿಸಬೇಕಾದ್ರೆ ರಥವನ್ನು ಎಳಿತಾ ಇದ್ದೇವೆ, ಬೇರೆಯವ್ರನ್ನು ಕರಿತಾ ಇದ್ದೇವೆ, ಅದ್ರ ಜೊತೆಗೆ ನಾವು ನಾಮಸ್ಮರಣೆಗಳು ಆಗ್ತಾನೆ ಇರಬೇಕು. ಹೌದು, ನಾಮಸ್ಮರಣೆ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಎನ್, ಎನ್ ನಾಮಸ್ಮರಣೆ. ಇನ್ನೊಂದು ಏನು ಜಗನ್ನಾಥ, ಆ ಏನ್ ಬಂದು ನಿಷ್ಠೆ ಅಂತ ಹೇಳ್ತೀವಿ. ನಾಮ ಸಂಕೀರ್ತನ ನಿಷ್ಠ. ನಿಷ್ಠ ಅಂದ್ರೆ ಸ್ಥಿರವಾಗಿ, ಅಯ್ಯೋ ನನಗೆ ಹಸಿವಾಗ್ತಾ ಇದೆ, ಹೋಗ್ಬಿಡ್ತೀನಿ, ಅಯ್ಯೋ ಇನ್ನಷ್ಟು ದೂರ ಹೋಗ್ಬೇಕಾ, ಆಗಲಿಲ್ಲ ಅಂದ್ರೆ ಎಲ್ಲಿ ಶುರು ಮಾಡ್ತೀವೋ ಮುಗಿಸ್ಬೇಕು, ಅದನ್ನ ಮಧ್ಯೆಯಲ್ಲಿ ಬಿಟ್ಕೊಡ್ಬಾರ್ದು. ಡಿಟರ್ಮಿನೇಷನ್ ಬೇಕು, ಸ್ಥಿರವಾಗಿ ನಿಷ್ಠಾವಂತರಾಗಿ ಏನು ಶುರು ಮಾಡಿದೆವೋ ಅದನ್ನ ಎಂಡ್ ಮಾಡಬೇಕು. ಬಿಟ್ಕೊಡ್ಬೋದು, ರಥ ಬಿಟ್ಕೊಂಡು ಬೇರೆಯವ್ರನ್ನ ಕರೆಯೋದ, ಪ್ರಸಾದ ವಿತರಣೆ ಮಾಡೋದ, ನಾಮ ಸಂಕೀರ್ತನೆ ಮಾಡೋದ, ಮುಖ್ಯಶಿಕ್ಷಣ ಮಾಡೋದ ಮಾಡ್ಬೋದು, ನೋ ಪ್ರಾಬ್ಲಮ್. ಅದನ್ನು ಬಿಟ್ಟು ಮಧ್ಯದಲ್ಲಿ ಸ್ವಲ್ಪ ಟಯರ್ಡ್ ಆಯ್ತಪ್ಪ, ನೀವು ಹೋಗಿ ನಾವು ಆಟೋಗಳು ಬರ್ತೀನಿ ಅಂತ ಇಲ್ಲ, ಸೊ ದೃಢತೆಯಿಂದ ಕಂಪ್ಲೀಟ್ ಮಾಡಬೇಕು. ಏನು ತಗೊಂಡಿದ್ದೀವಿ ಗುರಿ ಇಲ್ಲಿಗೆ, ಓಕೆ, ಎಷ್ಟು ಕಿಲೋಮೀಟರ್ ಇದೆ? 2 ಕಿಲೋಮೀಟರ್, 2-3 ಕಿಲೋಮೀಟರ್ ಅಂದ್ರೆ ನಾವು 2 ಗಂಟೆ ಅಷ್ಟೇ, 1 ಗಂಟೆ 2 ಗಂಟೆ, ಏನು ಪ್ರಾಬ್ಲಮ್. ಸೊ ದೃಢವಾಗಿ ಅದನ್ನ ಇಟ್ಕೊಂಡು ನಾವು ಬರಬೇಕು. ಅಂದ್ರೆ ಸ್ಟಾರ್ಟಿಂಗ್ ಮಾಡಿ ಎಂಡ್ ಮಾಡಬೇಕು, ಮಧ್ಯದಲ್ಲಿ ಹೋಗ್ಬಾರ್ದು. ಸೊ ಅದೇ ಥರ ನಮ್ಮ ಭಕ್ತಿ ಜೀವನದಲ್ಲಿ ಕೂಡ ಏನು ಶುರು
ಮಾಡ್ತೀವಿ. ಕೆಲವರು ಒಂದು ಸುತ್ತಿ ಮಾಲೆ ಮಾಡ್ತಾರೆ, ಕೆಲವರು 2 ಸುತ್ತಿ ಮಾಡ್ತಾರೆ, 4 ಸುತ್ತಿ ಮಾಡ್ತಾರೆ, 10 ಸುತ್ತಿ ಮಾಡ್ತಾರೆ, ಕೆಲವರು 16 ಸುತ್ತಿ ಮಾಡ್ತಾರೆ. ಆಮೇಲೆ ಅವರಿಗೆ ದೀಕ್ಷಾ ಆಗುತ್ತೆ, ದೀಕ್ಷೆಗೆ ಹೆಸರು ಹೋಗುತ್ತೆ, ದೀಕ್ಷಾ ಸೆಕೆಂಡ್ ಇನಿಷಿಯೇಷನ್ ಆಗುತ್ತೆ, ಡಿವೋಷನ್ ಮಾಡ್ತಾರೆ. ಪ್ರೋಗ್ರೆಸ್ ಆಗ್ತಾನೆ ಇರುತ್ತೆ. ಯಾವತ್ತೂ ನಾವು ನಮ್ಮ ಗುರಿಯನ್ನು ನಾವು ಮೇಲೆ ಹೋಗ್ತಾನೇ ಇರಬೇಕು. ಈ ಭೌತಿಕ ಜಗತ್ತಲ್ಲಿ ಸ್ಟಡಿ ಇಲ್ಲ. ಅಂದ್ರೆ ಎಷ್ಟು ಸಾಕು, ನಾನು ಎಷ್ಟು ಅಡ್ವಾನ್ಸ್ಮೆಂಟ್ ಮಾಡಿದ್ದೀನಿ, ಎಷ್ಟು ಪ್ರಗತಿ ಮಾಡಿದ್ದೀನಿ, ನಾನು ಇಲ್ಲೇ ಇರ್ತೀನಿ ಅಂತ ಆ ಥರ ಆಗಲ್ಲ. ಐದರ್ ಯು ಪ್ರೋಗ್ರೆಸ್ ಆರ್ ಡಿಗ್ರೇಡ್. ಉನ್ನತಿಗೆ ಹೋಗ್ಬೇಕು, ಪ್ರಗತಿಗೆ ಹೋಗ್ಬೇಕು, ಇಲ್ಲಾಂದ್ರೆ ಡಿಗ್ರೇಡೇಷನ್. ಡಿಗ್ರೇಡೇಷನ್ ದುರ್ಗತಿ. ದುರ್ಗತಿ ಉನ್ನತಿಗೆ ಹೋಗ್ಬೇಕು, ದುರ್ಗತಿಗೆ ಹೋಗ್ಬೇಕು. ನಾನು ಸ್ಟಡಿಯಾಗಿ ಆಗಲ್ಲ, ಇಲ್ಲೇ ಇರ್ತೀನಿ. 2 ಮಾಲೆ ಜೀವನ ಪೂರ್ತಿ 2 ಮಾಲೆ ಮಾಡ್ತೇನೆ ಅಂತ ಆಗಲ್ಲ. ಆಲ್ವೇಸ್ ವಿ ಹ್ಯಾವ್ ಟ್ರೈ ಟು ಇನ್ಕ್ರೀಸ್. ಅಂದ್ರೆ ಯಾವತ್ತೂ ನಾವು ಪ್ರಗತಿ ಮೇಲೆ ಹೋಗ್ತಾನೆ ಇರಬೇಕು. ಅಂದ್ರೆ ಸಾಧ್ಯವಾಗುತ್ತೆ. ನನ್ನ ನೆನಪಿಗೆ ನನ್ನ ಫ್ರೆಂಡ್ ಹೋಗ್ತಾ ಇದ್ದ, ಜಿಮ್ ಹೋಗ್ತಾ ಇದ್ದ. ಸ್ಟಾರ್ಟಿಂಗ್ ಜಿಮ್ ಹೋಗ್ಬೇಕಾದ್ರೆ ಹೇಳ್ತಾರೆ ಅರ್ಧ ಕೆಜಿ ತಗೊಂಡು ಮಾಡುತ್ತೆ. ಆಮೇಲೆ 1 ವಾರ ಆದ್ಮೇಲೆ ಇಲ್ಲ 1 ಕೆಜಿ ಮಾಡೋದು. ಆಮೇಲೆ 1 ತಿಂಗಳು ಆದ್ಮೇಲೆ 2 ಕೆಜಿ ಮಾಡ್ತಾರೆ. ಅವನಿಗೆ ಇಲ್ಲ ಸರ್ ಬರೀ ಅರ್ಧ ಕೆಜಿಯಲ್ಲಿ ಸಾಕು ಅಂತ ಹೇಳಿದ್ರೆ ಏನು ಅರ್ಧ ಕೆಜಿ ಮಾಡ್ತೀವಿ, ಜಾಸ್ತಿ ಮಾಡಿ ಹೇಳ್ತಾರೆ. ನಾವು 1 ರೌಂಡ್ ಮಾಡ್ತೀವಿ, ಸ್ವಲ್ಪ ಅಲ್ಲಿ ಫಿಸಿಕಲ್ ಮಸಲ್ ಬರುತ್ತೆ, ಇಲ್ಲಿ ಸ್ಪಿರಿಚುವಲ್ ಮಸಲ್ 1 ರೌಂಡ್ ಮಾಡ್ತೀವಿ. ಹರೇ ಕೃಷ್ಣ ಸ್ವಲ್ಪ 1 ವಾರ 2 ವಾರ 1 ರೌಂಡ್ 2 ರೌಂಡ್ ಮಾಡೋದು ಅಂತ ಉನ್ನತಿ ಆಗ್ತಾನೆ ಇರುತ್ತೆ. ಆಮೇಲೆ 3 ರೌಂಡ್ 4 ರೌಂಡ್ 8 ರೌಂಡ್ ಅಂತ ಸ್ಪಿರಿಚುವಲ್ ಮಸಲ್ಸ್ ಬಂದು ಇನ್ಕ್ರೀಸ್ ಆಗುತ್ತೆ. ನಾವು ಮಾಡ್ತಾ ಇರುತ್ತೆ. ಯಾವ ಥರ ಜಿಮ್ ಹೋಗ್ಬೇಕಾದ್ರೆ ಫಿಸಿಕಲ್ ಮಸಲ್ಸ್ ಬರುತ್ತೋ ಅದೇ ಥರ ನಾವು ಜಪ ಮಾಡ್ಬೇಕಂದ್ರೆ, ಕೃಷ್ಣನ ಕಥೆ ಪಠಣ ಶ್ರವಣ ಮಾಡ್ಬೇಕಂದ್ರೆ ನಾವು ಸ್ಪಿರಿಚುವಲ್ ಮಸಲ್ಸ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಪ್ರಗತಿ ಬೇಕಿಲ್ಲ, ನಿಷ್ಠ ಬೇಕೇ ಬೇಕು. ಸೊ ಪ್ರಗತಿ ಇಲ್ಲದೆ ನಮಗೆ ಭಕ್ತಿ ಜೀವನದಲ್ಲಿ ಉನ್ನತಿಗೆ ಹೋಗಲು ಸಾಧ್ಯವೇ ಇಲ್ಲ. ಸೊ ಪ್ರಗತಿ ಮಾಡೋದಕ್ಕೆ ನಾವು ಸಾಧಾರಣವಾಗಿ ಏನು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಸಾಧಾರಣವಾಗಿ ದಿನನಿತ್ಯ ಮಾಡಬೇಕು. ಸಾಧಾರಣವಾಗಿ 1 ರೌಂಡ್, ಕೆಲವು 16 ರೌಂಡ್ ಮಾಲೆ ಜಪ ಮಾಡಬೇಕು. ದಿನನಿತ್ಯ ಏನು ಮಾಡಬೇಕು. ಗುರುವಾರ ಹೇಳಿದರೆ 16 ರೌಂಡ್ ಮಾಡಬೇಕು, ಮಾಡಬೇಕು, ಮಿನಿಮಮ್ ಮಾಡಬೇಕು. ಆಮೇಲೆ ದೇವಸ್ಥಾನದ ಸೆಂಟರ್ ಏನೋ ಸೇವೆ ಇದ್ರೆ ಪ್ರತಿದಿನ ಅದು ಏನೋ ಸೇವೆ ಹೇಳಿದ್ದಾರೆ. ಓಕೆ, ನೀವು ಇವಾಗ ಇವರಿಗೆ ಪ್ರೋಗ್ರಾಮ್ ತಗೊಳ್ಳಿ, ಇವರಿಗೆ ಕಾಲ್ ಮಾಡಿ, ಸಿಂಪಲ್ ಆಗಿ ಮಾಡೋದು ಭಗವಂತ ದಿನನಿತ್ಯ ಮಾಡಿದರೆ ತುಂಬಾ ಖುಷಿ ಆಗುತ್ತೆ. ಯಾಕೆಂದ್ರೆ ಭಗವಂತ ನಮ್ಮ ಮೇಲೆ ಯಾವ ಥರ ಪ್ರಸನ್ನ ಆಗ್ತಾರೆ ಗೊತ್ತಿಲ್ಲ. ಆ ಪ್ರಭು ಒಂದು ದೇವಸ್ಥಾನ ಕಟ್ತಾ ಇದ್ದಾರೆ, ಈ ಪ್ರಭು ಭಕ್ತರ ರಥಯಾತ್ರೆ ಮಾಡ್ತಾ ಇದ್ದಾರೆ, ಆ ಪ್ರಭುಗಳು ಒಂದು 1 ಕೋಟಿ ಡೊನೇಷನ್ ಕೊಟ್ಟಿದ್ದಾರೆ. ನಾನೆಲ್ಲ ತಗೊಳ್ತೀನಿ, ನಾನು ಭಗವಂತನಿಗೆ ಏನಾದರೂ ಸಾಧ್ಯ ಇದೆಯಾ? ಎಲ್ಲರಿಗೂ ಸಾಧ್ಯ. ನಮ್ಮ ಕೆಪಾಸಿಟಿಯಲ್ಲಿ ನಮ್ಗೆ ಇಷ್ಟು ಕೆಪಾಸಿಟಿ ಇದೆ, ಆ ಕೆಪಾಸಿಟಿ ಭಗವಂತನಿಗೆ ಸೇವೆ ಮಾಡಿದ್ರೆ ಭಗವಂತನಿಗೆ ಹೋಗ್ತಿದೆ. ಯಾವ ಥರ ರಾಮನಿಗೆ ಹನುಮಂತನ ಸೇವೆ ಬೇಕು, ಅದಕ್ಕೆ ಸೇವೆ ಬೇಕು. ಅಭ್ಯಂತರ ಅಂದ್ರೆ ಭೇದ ಇರಬೇಕು. ಎರಡು ಒಂದೇ ಭಗವಂತನಿಗೆ. ಯಾಕಂದ್ರೆ ಭಗವಂತನಿಗೆ ಗೊತ್ತು ಕೆಪಾಸಿಟಿ, ಹಳೆ ಕೆಪಾಸಿಟಿ, ಇನ್ನೊಂದು ಕೆಪಾಸಿಟಿ ಹನುಮಂತ ಕೆಪಾಸಿಟಿ. ಆ ಥರ ಯಾರಿಗೆ ಹನುಮಂತ ಕೆಪಾಸಿಟಿ ಇದೆ ಅವರು ನಾವೆಲ್ಲರೂ ಸೇವೆ ಮಾಡಿದ್ರೆ ಭಗವಂತ ನೋಡೋದು. ಅವನಿಗೆ 1 ಕೋಟಿ ಇನ್ಕಮ್ ಇದೆ, ಕೊಡೋದು 10 ರೂಪಾಯಿ. ಆದ್ರೆ ಭಗವಂತ ಕೊಡೋದು 10 ರೂಪಾಯಿ. ಸೊ ಯಾರು ದಿನಕ್ಕೆ 100 ರೂಪಾಯಿ ದುಡಿತಾರೋ ಅವರಿಗೆ 10 ರೂಪಾಯಿ ಕೊಡ್ತಾರೆ. ಒಬ್ಬರು ದಿನಕ್ಕೆ 1000 ರೂಪಾಯಿ ದುಡಿತಾರೆ, ಅವನು 10 ರೂಪಾಯಿ ಕೊಡ್ತಾರೆ. ಕರೆಕ್ಟ್ ಆಗಿ. ಸೊ ಭಗವಂತ ನಾವು ಇಂಗ್ಲಿಷ್ ಹೇಳ್ತಾರೆ, God doesn't see what you give, God sees what you keep back. ಹಿಂದೆ ಏನು ಇಟ್ಟಿರ್ತೀರೋ ಅದು ಕೊಡೋದು. ಎಷ್ಟು ಮುಂದೆ ತೋರಿಸ್ತೀವಿ. ಸೊ ಭಕ್ತಿಯಲ್ಲಿ ನಾವು ಅನ್ಯಾಭಿಲಾಷಕ ಶೂನ್ಯ, ಬೇರೆ ಏನು ಇಲ್ಲ. ಜ್ಞಾನ ಕರ್ಮಾದಿ ಅನಾವೃತ ಇದರ ಭಕ್ತಿಯನ್ನು ಉತ್ಸವ ಭಕ್ತಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಒಂದು ಸ್ಟಡಿ ಪ್ರಾಕ್ಟೀಸ್ ಅಸೋಸಿಯೇಷನ್ ನೋಡಿದ್ವಿ. ಇದು ಯಾವುದು? JAGANNA. ನೆಕ್ಸ್ಟ್ ಏನು ಅಂದ್ರೆ ಅಸೋಸಿಯೇಷನ್. ಅಕ್ಸೆಪ್ಟೆನ್ಸ್ ಆಫ್ ಆಲ್. ಅಕ್ಸೆಪ್ಟೆನ್ಸ್ ಅಂದ್ರೆ ಎಲ್ಲರನ್ನು ಸ್ವೀಕರಿಸಿ. ನೀವು ಕೇಳಲ್ಲ, ಯಾರಾದ್ರೂ ಬರ್ತಾರೆ ವಿಶ್ವ ಬರ್ತಾರೆ ಅಂತ ಹೇಳಿ, ವಿಶ್ವ ನೀವು ಸ್ನಾನ ಮಾಡಿಲ್ಲ, ನಿಮ್ಗೆ ಊಟ ಸಾಕು ಹೇಳಕ್ಕಾಗುತ್ತಾ? ಇಲ್ಲ. ನೀವು ಮಾಂಸಾಹಾರಿನ ಊಟದಾರ ಇಲ್ಲ. ಯಾರಿಗೆ ಬೇಕು ಅಂತ ವ್ರತ ನಡೀಬೋದು. ನೀನು ದೊಡ್ಡ ಜಾತಿ, ಕೀಳು ಜಾತಿ, ನೀನು ಶ್ರೀಮಂತ ಬಡವ, ಏನು ತಾರತಮ್ಯ ಇಲ್ಲ. ಏನು ಯಾವುದೇ ಧರ್ಮ ಜಾತಿ ಪಂಥ ಏನು ತಾರತಮ್ಯ ಇಲ್ಲದೆ ಎಲ್ಲರಿಗೂ ವ್ರತವನ್ನ
ಇಳಿಯಬೇಕಾದ್ರೆ ಅವಕಾಶ ಮಾಡಿಕೊಡ್ಬೇಕು. ಯಾರೇ ಇರಲಿ, ಅಲ್ಲಿ ಒಳಗಡೆ ಜವಳಿ ಅಂಗಡಿ ಇರಲಿ, ಗ್ರಾಸರಿ ಅಂಗಡಿ ಇರಲಿ, ಕೋಳಿ ಅಂಗಡಿ ಇರಲಿ ಕೂಡ ಬನ್ನಿ ಸರ್, ಕೈ ತೊಗೊಂಡು ಬನ್ನಿ ಸರ್, ಎಲ್ಲಿ ರೀತಿ ಕರಿಬೇಕು. ಯಾಕಂದ್ರೆ ಎಲ್ಲರಿಗೂ ಭಗವಂತನ ಕೊಡಬೇಕು, ಇಲ್ಲಾಂದ್ರೆ ತುಂಬಾ ಕಷ್ಟ. ನಾವೆಲ್ಲದೆಲ್ಲ ಯಾರು ಕೊಡ್ತಾರೆ, ಇಲ್ಲಾಂದ್ರೆ ಅವರು ಮತ್ತೆ ಆ ಸೈಕಲ್. ಸೊ ಭಗವಂತನಿಗೆ ಹೇಗೆ ಬೇಗ ಮಾತಾಡ್ತಾರೆ, ಎಲ್ಲರನ್ನು ಕರಿಬೇಕು, ಎಲ್ಲರನ್ನು ಕರೆದು ಸೇವೆ ಮಾಡಬೇಕು. ಸೊ ನಾವು ಡಿಸ್ಕ್ವಾಲಿಫಿಕೇಶನ್ ಅಂದ್ರೆ ನಾವು ಗೊತ್ತಿದೆ ನಾವು ಅರ್ಹರ ಅಲ್ಲ ಅಂತ, ಆದ್ರೆ ನಾವು ಅರ್ಹರಾಗಿದ್ರು ಕೂಡ ಭಗವಂತ ನಮ್ಮನ್ನು ಸ್ವೀಕರಿಸದೇ ಇರಲ್ಲ. ಭಗವಂತ ಸ್ವೀಕರಿಸ್ತಾರೆ. ಯಾವ ತರ ಈಗ ಮಗು ಎಲ್ಲರಿಗೂ ಗೊತ್ತಿರ್ಬೇಕು, ಮಗು ಚಿಕ್ಕದಿರ್ಬೇಕಾದ್ರೆ ಅದಕ್ಕೆ ಟಾಯ್ಲೆಟ್ ಹೋಗೋದಾಗುತ್ತಾ? ಇಲ್ಲ, ಟಾಯ್ಲೆಟ್ ಡೈಪರ್ ಮಾಡ್ಬೇಕು. ಈಗ ಅಮ್ಮ ಬೇರೆ ಕೊಡುತ್ತೆ, ಡೈಪರ್ ಟಾಯ್ಲೆಟ್ ಮಾಡ್ತಿದ್ದೆ ಕ್ಲೀನ್ ಮಾಡೋದು ಹೇಳ್ತಾರ? ಇಲ್ಲ, ಅಪ್ಪ ಅಮ್ಮ ಬಂದು ಅವನು ಕ್ಲೀನ್ ಮಾಡಬೇಕು. ಅದೇ ತರ ಭಗವಂತನಿಗೆ ಗೊತ್ತಾಗುತ್ತೆ ನಾವು ಈಗ ತುಂಬಾ ಕಷ್ಟದಲ್ಲಿದ್ದಾನೆ, ತುಂಬಾ ಅನರ್ಥ ಇದ್ದಾನೆ. ಸೊ ಮರ್ಸಿ ಸ್ಟಾರ್ಟಿಂಗ್ ಅವನಿಗೆ ಮರ್ಸಿ ಅದೇ ಭಗವಂತ ಕೃಪೆ ತೋರಿಸ್ತಾರೆ. ಮಾಂಸಾಹಾರಿಯ ಕಥೆ ಹೇಳ್ತಾರೆ, ಪರವಾಗಿಲ್ಲ, ಬರೀ ಸಸ್ಯಾಹಾರಿಗಳು ಬೇಗ ರೂಢಿ ಎಲ್ಲರೂ ಹೇಳಿಕೊಂಡು ಭಗವಂತ ಎಲ್ಲರನ್ನ ಅಕ್ಸೆಪ್ಟ್ ಮಾಡ್ತಾರೆ. ಸೊ ಎಲ್ಲರನ್ನ ಅಕ್ಸೆಪ್ಟ್. ಇವನ್ ಜಗನ್ನಾಥಪುರಿಗೆ ಬರ್ತಾ ಇದ್ದಾರೆ ಸಾವುದೇವ ಮುಸ್ಲಿಂ ಹುಡುಗ, ಅವನು ವೃಂದಾವನದಲ್ಲಿ ಹೋಗಿದ್ದ. ವೃಂದಾವನ ಹೋಗ್ಬೇಕಾದ್ರೆ ಸದಾ ಹೋಗ್ತಾ ಇತ್ತು. ಹೃದಯ ಶುರುವಾಯ್ತು. ಇವತ್ತು ಹೃದಯ ಶುರುವಾಯ್ತು. ಇವಾಗ ನಾವು ಹೋದ್ರು ಕೂಡ ಜನರಿಗೆ ವೃಂದಾವನದಿಂದ ಊರಿಗೆ ಬರ್ಬೇಕಾದ್ರೆ 1 ತಿಂಗಳಾಗುತ್ತೆ. ಅವರ ಫ್ಲೈಟ್ ಟ್ರೈನ್ ಏನಿರ್ತಿಲ್ಲ, ನಡ್ಕೊಂಡು ಹೋಗ್ಬೇಕು. 1 ತಿಂಗಳಾಗುತ್ತೆ ವೃಂದಾವನದಿಂದ ಊರಿಗೆ ಬರ್ಬೇಕಾದ್ರೆ. ಈಗ ಸಾಲ್ವೇಗ ಏನ್ ಅನ್ಸ್ಕೊಂಡ, ಈಗ ಒಳ್ಳೆ ರಥಯಾತ್ರೆ ಶುರುವಾಯ್ತು, ನನಗೆ ಹೋದ್ರು ಕೂಡ ಯಾವ ತರ ದರ್ಶನ ಬರಲಿ, ಬರೇ ಅದಕ್ಕೆ ಅವನು ಓಡ್ಕೊಂಡು ಊರಿಗೆ ಬರ್ತಾನೆ. ಅವನಿಗೆ ಎಷ್ಟು ಟೈಮ್ ಇದೆ? 7 days ಟೈಮ್ ಇದೆ. ಯಾಕಂದ್ರೆ 7 days ಆದ್ಮೇಲೆ ಹುಟ್ಟುವಾಗ ಶುರುವಾಗುತ್ತೆ. ಸೊ ಇವಾಗ ಓಡ್ಕೊಂಡು ಬರ್ತಾನೆ. 7 days ಆಯ್ತು, ಅದು ಕೂಡ ನಾನು ಟ್ರೈ ಮಾಡ್ತೀನಿ, ಇಲ್ಲಿವರೆಗೆ ಎಷ್ಟು ಬಂದಿದ್ದೀನಲ್ಲ, ಟ್ರೈ ಮಾಡ್ತೀನಿ ಅಂತ ಓಡ್ಕೊಂಡು ಬರ್ತಾನೆ. ಅವನು ಇನ್ನೂ ತುಂಬಾ ದೂರ ಇದ್ದ. ಅವಾಗ ಜಗನ್ನಾಥ ಏನ್ ಮಾಡ್ತಾನೆ, ಹುಟ್ಟೋದು ಶುರು ಆಯ್ತು. ಹುಟ್ಟೋದು ಶುರು ಆದ್ಮೇಲೆ ಸ್ವಲ್ಪ ಮುಂದೆ ಹೋದ್ಮೇಲೆ ಅಲ್ಲಿ ರಥ ನಿಂತ್ಬಿಡುತ್ತೆ. 1 ದಿವಸ ರಥ ಮುಂದೆನೇ ಹೋಗುತ್ತೆ. ಎಲ್ಲರೂ ಟ್ರೈ ಮಾಡ್ತಾರೆ, ಆನೆ ಕುದುರೆ ಎಲ್ಲ ತರ್ತಾರೆ. ರಥಯಾತ್ರೆ ಇಲ್ಲಿ ತುಂಬಾ ದೊಡ್ಡ ಫೈಟ್ ಮ್ಯಾನ್ ಎಲ್ಲ ಊರಿಗೆ ಫೈಟ್ ಮ್ಯಾನ್ ನೀವು ಮಾಡೋದು ನೋಡಿದ್ರೆ ಅವರೆಲ್ಲ ಬರ್ತಾರೆ, ಎಳಿತಾರೆ, ಹೋಗ್ತಾನೆ ಇಲ್ಲ. ಕೊನೆಗೆ ಸಾಂಬೆಗೆ ಬರ್ತಾರೆ. ಸಾಂಬೆಗೆ ಬಂದು ಭಗವಂತನ ದರ್ಶನ ತಗೊಂಡು ಅವರಿಗೆ ಪ್ರಾರ್ಥನೆ ಮಾಡಿದ್ಮೇಲೆ ರಥ ಆಗುತ್ತೆ. ಅವಾಗ ಗೊತ್ತಾಗುತ್ತೆ, ಜಗನ್ನಾಥ ಇನ್ನೊಂದು ವೇಟ್ ಮಾಡ್ತಿದ್ರು ಅಂತ. ಇವಾಗ ಅದೇ ಜಾಗದಲ್ಲಿ ಸಾಲ್ವೆ ಮುಸ್ಲಿಂ ಯುವತಿ ಅವನಿಗೂ ಅಲ್ಲಿ ಸಮಾಧಿ ಇದೆ. ಪ್ರತಿ ವರ್ಷ ಉತ್ತರದ ಹಾಕ್ಬೇಕಂದ್ರೆ ಅಲ್ಲಿ ರಥವನ್ನು ಇರೋದಿಲ್ಲ. ಸಾಲ್ವೆಯ ಸಮಾಧಿ ಮುಸ್ಲಿಂ ಯುವತಿ. ನಾವೇನೋ ದೊಡ್ಡ ಕೆಲವು ಪ್ರೈಡ್ ಇದೆ, ಹಿಂದೂ ಧರ್ಮದ ಇದಿದೆ, ಆ ಥರ ಏನಿಲ್ಲ. ಯಾರಿಗೆ ಭಕ್ತಿ ಇದೆಯೋ ಭಗವಂತ ಅವನಿಗೆ. ಸೊ ಇದು ತಾರತಮ್ಯ ಏನಿಲ್ಲ. ಅಕ್ಸೆಪ್ಟಿಂಗ್ ಎವ್ರಿವನ್. ಭಗವಂತ ಎಲ್ಲರನ್ನೂ ಸ್ವೀಕರಿಸ್ತಾರೆ, ಯಾರು ಅನರ್ಹರಾಗಿರಲ್ಲ. ಭಗವಂತ ಯಾವತ್ತೂ ಹೋರಾಟ ಅಂತ ಹೇಳಲ್ಲ. ಕಾಲದಲ್ಲಿ ಒಬ್ಬ ರಾಜ ಯುದ್ಧದಲ್ಲಿ ತುಂಬಾ ಭಿನ್ನಾಗಿ ತುಂಬಾ ಪ್ರೈಡ್ ಅಹಂಕಾರ ಅದಕ್ಕೆ ತುಂಬಾ ನಾನು ದೊಡ್ಡ ರಾಜ, ನನ್ನ ಹತ್ರ ಎಷ್ಟು ಸಂಪತ್ತಿದೆ, ಅಷ್ಟು ನನ್ನ ಹತ್ರ ಕುದುರೆಗಳಿವೆ, ಆನೆಗಳಿವೆ, ಚಿನ್ನ ಇದೆ, ಎಲ್ಲ ತುಂಬಾ ದುರಹಂಕಾರ ಆಗ್ಬಿಡ್ತಾನೆ. ಒಬ್ಬ ಮಂತ್ರಿ ತುಂಬಾ ಬುದ್ಧಿವಂತ ಮಂತ್ರಿ, ಅವನು ನೋಡ್ತಾನೆ ನನ್ನ ರಾಜ ಸ್ವಲ್ಪ ಅಹಂಕಾರಿಯಾಗಿದ್ದಾನೆ, ಸ್ವಲ್ಪ ಕೇಳಿಸ್ಬೇಕು. ರಾಜ ದಿನ ಅವನ ಅಸೆಂಬ್ಲಿಗೆ ಬಂದು ಎಲ್ಲರೂ ಹೋಗ್ತಾರೆ, ರಾಜ ನೀನು ಈ ತರ, ನೀನು ಆ ತರ, ಅವನು ಸೋಲಿಸಿದ್ಯಾ, ಆ ರಾಜ್ಯವನ್ನು ಸೋಲಿಸಿದ್ಯಾ, ಈ ರಾಜ್ಯವನ್ನು ಸೋಲಿಸಿದ್ಯಾ, ಗ್ರೇಟ್ ಅಂತ ತುಂಬಾ ಹೋಗ್ತಾರೆ. ಒಂದು ದಿನ ಈ ಬುದ್ಧಿವಂತ ಮಂತ್ರಿ ಹೇಳ್ತಾರೆ, ರಾಜ ನೀನು ಭಗವಂತನಿಂದ ಬೇಗ ಅಂತ ಹೇಳ್ತಾರೆ. ಈ ಬುದ್ಧಿವಂತ ಮಂತ್ರಿ ಹೇಳ್ತಾರೆ, ರಾಜ ನೀನು ಭಗವಂತನಿಂದ ಬೇಗ. ಅದು ಸ್ವಲ್ಪ ತುಂಬಾ ಗ್ರೇಟ್, ಭಗವಂತನಿಂದ ಗ್ರೇಟ್, ಸ್ವಲ್ಪ ಜಾಸ್ತಿ ನೋಡಂತ ರಾಜನಿಗೂ ಅನಿಸುತ್ತೆ, ರಾಜನಿಗೆ ಸ್ವಲ್ಪ ಅನಿಸುತ್ತೆ, ಭಗವಂತನಿಂದ ಗ್ರೇಟ್ ಅಲ್ಲ, ಯಾಕೆ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ. ಆಯ್ತು ಮಂತ್ರಿಗಿಂತ ಅಂತ ಹೇಳ್ತಾರೆ, ಭಗವಂತನಿಗಿಂತ ಗ್ರೇಟ್ ಅಂತ. ಗ್ರೇಟ್ ಹೌದು, ಅದು ಭಗವಂತನಿಂದ ಗ್ರೇಟ್. ಹಾ ಹೌದು ರಾಜ, ನಿನಗೆ ಆ ಕಾರ್ಯ ಮಾಡಬಹುದು, ಭಗವಂತನಿಗೂ ಸಾಧ್ಯ ಇಲ್ಲ ಅಂತ. ಹೌದಾ, ಹೇಗದು? ಭಗವಂತನಿಗೆ ಆದ ಕಾರ್ಯ ನಾನು ಮಾಡ್ತೀನ ಅಂತ ಮಂತ್ರಿ ಹೇಳ್ತಾರೆ. ಏನಂತ? ಹೌದು, ನಿಮಗೆ ಯಾವ್ದಾರ ಮೇಲೆ ದ್ವೇಷ ಇದೆ, ಕೋಪ ಇದೆ, ನೀನ್ ಮಾಡ್ತೀಯ? ಅವನ ರಾಜ ಪಾರು ಮಾಡ್ತಾರೆ, ರಾಜನಿಂದ ಹೊರಗಾಗ್ತದೆ. ಅದೇ ಭಗವಂತನ ಸಾಧ್ಯ.
ಭಗವಂತನಿಗೆ ಯಾರನ್ನೂ ರಾಜನಿಗೂ ಹೊರಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸಂಪೂರ್ಣ ಜಗತ್ತು ಭಗವಂತ, ಜಗತ್ತಿನ ಹೊರಗೆ ಸಾಧ್ಯ ಇಲ್ಲ. ಸ್ಪಿರಿಚುವಲ್ ಜಗತ್ತಾಗಲಿ, ಆಧ್ಯಾತ್ಮಿಕ ಜಗತ್ತಾಗಲಿ, ಭೌತಿಕ ಜಗತ್ತಾಗಲಿ ಎಲ್ಲ ಭಗವಂತ ಎಲ್ಲಿಂದ ಎಲ್ಲಿ ಹೊರಗಾಗೋದು. ಸೊ ರಾಜರಿಗೆ ಅರ್ಥ ಆಯ್ತು, ಗೊತ್ತಾಯ್ತು, ಸರಿ ಸರಿ ನಮ್ಮ ಸ್ವಲ್ಪ ನಮ್ರನಾಗಿರ್ಬೇಕು, ತುಂಬ ಅಹಂಕಾರಿಯಾಗಿದ್ದೆ. ಥ್ಯಾಂಕ್ ಯು ಮಂತ್ರಿ, ಗೊತ್ತಾಯ್ತು ಇವಾಗ. ಮಂತ್ರಿ ತುಂಬಾ ಬುದ್ಧಿವಂತನಾಗಿ ರಾಜನ ಅಹಂಕಾರ ನಡೆಸಿದ್ದಾರೆ. ಅದೇ ತರ ನಾವು ಯಾವತ್ತೂ ನಮ್ಮನ್ನು ಯಾವತ್ತು ಹೋಗೋ ದೇವಸ್ಥಾನಕ್ಕೆ ಹೋಗಿ you can take Ruchi. Another 15-20 minutes you can take. ಈ ರಥಯಾತ್ರೆಯಲ್ಲಿ ಒಂದು ಚಿಕ್ಕ ಸನ್ನಿವೇಶ. ಕುರುಕ್ಷೇತ್ರದಲ್ಲಿ ಸೂರ್ಯಗ್ರಹಣ ಆಗ್ತಾ ಇರಬೇಕಂದ್ರೆ ಎಲ್ಲ ಪಾಂಡವರು ಹಸ್ತಿನಾಪುರದಿಂದ ಮತ್ತೆ ಎಲ್ಲ ಯಾದವರು ದ್ವಾರಕದಿಂದ ಬರ್ತಾರೆ ಪೂಜೆ ಸಲ್ಲಿಸೋಕೆ ಕುರುಕ್ಷೇತ್ರ ಗೊತ್ತು, ಧರ್ಮಕ್ಷೇತ್ರ. ಎಲ್ಲರೂ ಬರ್ತಾರೆ ಕುರುಕ್ಷೇತ್ರದಲ್ಲಿ ತುಂಬ ಯಜ್ಞ ಹವನ ಹೋಮ ಎಲ್ಲ ಮಾಡೋಕೆ. ಅದೇ ರೀತಿಯಲ್ಲಿ ವೃಂದಾವನದಿಂದ ಕೂಡ ಗೋಪರು ಎಲ್ಲ ಬರ್ತಾರೆ. ಯಶೋಧ, ನಂದರು ಎಲ್ಲ ಕುರುಕ್ಷೇತ್ರ ಬರ್ತಾರೆ. ಅಲ್ಲಿ ಬರ್ಬೇಕಂದ್ರೆ ಇವಾಗ ಏನಾಗುತ್ತೆ ಅಂದ್ರೆ ಕೃಷ್ಣ 11ನೇ ವಯಸ್ಸಿನಲ್ಲಿ ವೃಂದಾವನ ಬಿಟ್ಟಿರ್ತಾರೆ. ವೃಂದಾವನ ಬಿಟ್ಟು ಮಥುರಾ ಆಮೇಲೆ ದ್ವಾರಕ್ಕೆ ಹೋಗಿರ್ತಾರೆ. ಸೊ ಈ ವೃಂದಾವನ ವಾಸಿಗಳು ಕೃಷ್ಣನ ನೋಡಿರ್ಲಿಲ್ಲ. 70 ವರ್ಷಗಳ ಆದ್ಮೇಲೆ ಕೃಷ್ಣನ ನೋಡ್ತಾರೆ. ಇಲ್ಲಿ ಕುರುಕ್ಷೇತ್ರದಲ್ಲಿ 11ನೇ ವಯಸ್ಸಲ್ಲಿ ವೃಂದಾವನ ಬಿಟ್ಟ ಕೃಷ್ಣ ಈ ಕುರುಕ್ಷೇತ್ರದಲ್ಲಿ ಆಗುವ ಸೂರ್ಯಗ್ರಹಣ ಟೈಮಲ್ಲಿ ಎಲ್ಲ ದ್ವಾರಕ ವಾಸಿಗಳು ಮತ್ತು ಹಸ್ತಿನಾಪುರದ ವಾಸಿಗಳು ಬರ್ಬೇಕಂದ್ರೆ ಬ್ರಜವಾಸಿಗಳು ಕೂಡ ಬರ್ತಾರೆ. ಆಲ್ಮೋಸ್ಟ್ 70-80 ವರ್ಷ ಆದ್ಮೇಲೆ ಫಸ್ಟ್ ಟೈಮ್ ಗೋಪಿಗಳು ಬಂದು ಕೃಷ್ಣನ ನೋಡ್ತಾರೆ. ಅದು ಕೃಷ್ಣನ ನೋಡ್ಬೇಕಂದ್ರೆ ಅವ್ರಿಗೆ ಕನ್ಫ್ಯೂಸ್ ಆಗುತ್ತೆ. ಈಗ ನಮ್ಮ ಕೃಷ್ಣ ಅಂತ, ನಮ್ಮ ಕೃಷ್ಣ ಯಾವ ಇರ್ತಾನೆ, ಸಿಂಪಲ್ ಆಗಿ ಡ್ರೆಸ್ ಹಾಕೊಂಡು ಫಾರೆಸ್ಟ್ ಫ್ಲವರ್ಸ್ ಅಂದ್ರೆ ಕಾಡಿನ ಹೂವು ಮತ್ತೆ ಅಲ್ಲಿ ಕಾಡಿನಲ್ಲಿರುವ ಕಲರ್ ಮಣ್ಣಿನಲ್ಲಿ ಡೆಕೋರೇಷನ್ಸ್ ಸಿಂಪಲ್ ಆಗಿರುತ್ತೆ. ಇಲ್ಲಿ ನೋಡಿದ್ರೆ ದೊಡ್ಡ ದೊಡ್ಡ ಕಿರೀಟ, ದೊಡ್ಡ ನೆಕ್ಲೆಸ್, ಬಂಗಾರದ್ದು ಇಲ್ಲೆಲ್ಲ ಅಂದ್ರೆ ಬ್ರೇಸ್ಲೆಟ್ಸ್, ಬಂಗಾರದೆಲ್ಲ ಇದನ್ನು ನೋಡ್ಬೇಕಂದ್ರೆ ಈ ಕೃಷ್ಣ ನಮ್ದು ಕೃಷ್ಣ ಈ ವೇಷಭೂಷಣದಲ್ಲಿ ಚೆನ್ನಾಗಿಲ್ಲ, ಬಾ ವೃಂದಾವನಕ್ಕೆ ಹೋಗುವ ಅಂತ ಹೇಳ್ತಾರೆ. ಸೊ ಕೃಷ್ಣನಲ್ಲಿ ಇವಾಗ ಸ್ವಲ್ಪ ಹಬ್ಬಿದೆ ಬರ್ತದೆ. ಇನ್ನೂ ಸ್ವಲ್ಪ ಅಸುರಗಳು ರಾಕ್ಷಸಗಳು ಹಾಕಿದ್ದಾರೆ, ಅವರನ್ನೆಲ್ಲ ಹುಟ್ಟಿಸಿ ಆಮೇಲೆ ನಾವು ವೃಂದಾವನಕ್ಕೆ ಬಂದರೆ ಕೃಷ್ಣ ಇಲ್ಲ ನೀವಾಗಲೇ ಬರಬೇಕು ಅಂತ ಹೇಳ್ತಾರೆ. ಅವಾಗ ಕೃಷ್ಣನು ಫೋರ್ಸ್ಫುಲಿ ಅಂದ್ರೆ ಇಚ್ಛಾಪೂರ್ವಕ ಕೃಷ್ಣನ ರಥ ಹೇಳಿದ್ದಾರೆ. ಕೃಷ್ಣ ರಥದಲ್ಲಿದ್ದಾನೆ. ಗೋಪಿಯರು ಕೃಷ್ಣ ರಥವನ್ನು ವೃಂದಾವನ ಕಡೆಗೆ ಎಳೆದಿದ್ದಾರೆ. ಇದರ ನೆನಪಿಗಾಗಿ ಈ ರಥಯಾತ್ರೆ ಗೋಪಿಯರು ನಾವೆಲ್ಲ ರಥ ಎಳಿತೀವಲ್ಲ, ನಾವೆಲ್ಲ ಗೋಪಿಯರಿಗೆ ಅಸಿಸ್ಟ್ ಮಾಡ್ತಿದ್ವಿ. ಸಹಾಯ. So we are helping gopis by pulling the rath and they are pulling towards Vrindavan. ನಾವು ಯಾವ ಕಡೆ ಹೇಳ್ತಾ ಇದ್ದೀವಿ? ವೃಂದಾವನ ಕಡೆ ರಥವನ್ನು ಎಳಿಬೇಕು. ಆ ಮೂಡ್ ಇರ್ಬೇಕು ನಮ್ಮಲ್ಲಿ, ಆ ಭಾವನೆ ಇರ್ಬೇಕು. ವೃಂದಾವನ ಕಡೆ ನಾವು ಜಗನ್ನಾಥನನ್ನು ವೃಂದಾವನ ಕಡೆ ಹೇಳ್ತಾ ಇದ್ದೀವಿ. ಈಗ ಜಗನ್ನಾಥ ನೋಡಿ ನಿಜವಾಸಿಯಿಂದ ವಿರಹ ವೃಂದಾವನ ವಾಸಿಗಳ ವಿರಹದಿಂದ ಅವನು ಅಳ್ತಾ ಇರ್ತಾನೆ ಕೃಷ್ಣ. ಆ ಅಳುತ್ತಿರುವ ಕೃಷ್ಣನೇ ಜಗನ್ನಾಥ. ಕೆಲವು ಕೇಳ್ತಾರೆ, ಜಗನ್ನಾಥನಿಗೆ ರಥಯಾತ್ರೆ ಮಾಡ್ತಾರೆ, ಯಾಕೆ ಕೃಷ್ಣನಿಗೆ ಮಾಡಲ್ಲ ಅಂತ. ಕೃಷ್ಣನಿಗೆ ರಥಯಾತ್ರೆ ಆಗಲ್ಲ, ಜಗನ್ನಾಥನಿಗೆ ಆಗಲ್ಲ. ಯಾರು ಜಗನ್ನಾಥನಿಗೆ? ಯಾರು ಗೋಪಿಯರ ವಿರಹದಿಂದ ಅಥವಾ ಸ್ಪೆಸಿಫಿಕ್ ಆಗಿ ರಾಧಾರಾಣಿಯ ವಿರಹದಿಂದ ಏನು ಅಳ್ತಾ ಇರ್ತಾನೆ, ಕಣ್ಣೆಲ್ಲ ಕೆಂಪಗಾಗಿ ಅಳ್ತಾ ಇರ್ತಾನೆ. ಆ ಕೃಷ್ಣ ಬಂದು ಜಗನ್ನಾಥ. ಆ ಕೃಷ್ಣನನ್ನು ಗೋಪಿಯರು ಎಳಿತಾರೆ ವೃಂದಾವನ ಕಡೆ, ಅದು ಜಗನ್ನಾಥ ಕೃಷ್ಣ ಮೇಲೆ. ಸೊ ಅದು ಕುರುಕ್ಷೇತ್ರದಲ್ಲಿ ಆಗುವ ಸನ್ನಿವೇಶ ಸೂರ್ಯಗ್ರಹಣ ಟೈಮ್. ಅದೇ ರೀತಿ ನಾವು ನೋಡ್ಬೋದು ಭಾಗವತದಲ್ಲಿ ಕೂಡ ಡಿಸ್ಕ್ರಿಪ್ಷನ್ ಬರುತ್ತೆ, ಯಾವ ಥರ ಗೋಪಿಯರು ಕೃಷ್ಣನ ಜೊತೆ ತುಂಬಾ ಪ್ರೀತಿ ಮಾಡ್ತಾರೆ, ಪ್ರೇಮ ಮಾಡ್ತಾರೆ. ಅದೇ ಕೃಷ್ಣವನ್ನು ಬಿಟ್ಟು ಹೋಗ್ತಾರೆ. ಇದು ಯಾವತ್ತೂ ಕೃಷ್ಣನ ಹೃದಯದಲ್ಲಿ ಹೋಗ್ತಾನೆ ಇರುತ್ತೆ. ಅದಕ್ಕೆ ದ್ವಾರಕದಲ್ಲಿ ಕೂಡ
ನೀವು ಕೇಳಿರ್ಬೋದು, ಕೃಷ್ಣ ಮಲಗಿರ್ತಾನೆ ರಾತ್ರಿ, ಆದ್ರೆ ಕನಸಲ್ಲಿ ಗೋಪಿ ರಾಧೆ ತುಂಗವಿದ್ಯಾ ಲಲಿತಾ ಅಂತ ಕರೀತಿರ್ತಾರೆ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಈ ಗಂಡ ಮನೆಯಲ್ಲಿ ಮಲಗಿರ್ತೇವೆ, ಯಾರೋ ಬೇರೆ ಹೆಂಗಸಿನ ನಮ್ಮ ಹೆಸರನ್ನು ಕಳೆದ್ರೆ ಏನ್ ಮಾಡ್ತಾರೆ, ಕೋಪ ಬರೋದಿಲ್ಲ, ಬರುತ್ತಲ್ವಾ? ಆದ್ರೆ ಇಲ್ಲಿ ಕೃಷ್ಣ ಮಲಗಿರ್ತಾನೆ ಭಾರತದಲ್ಲಿ, ದಿನಾ ಗೋಪಿಯರನ್ನು ಕರೆಯೋದು. ಯಾರಪ್ಪ ಈ ಗೋಪಿಯರು ಅಂತ ಇವರಿಗೆ ಕನ್ಫ್ಯೂಷನ್. ಈ ದ್ವಾರಕದ ಪಟ್ಟ ಮಹಿಷಿಯರಿಗೆ ಕನ್ಫ್ಯೂಷನ್, ಯಾರಪ್ಪ ಗೋಪಿಯರು ಅಂತ. ಎಲ್ಲರೂ ಹೋಗಿ ಕೇಳ್ತಾರೆ, ರೋಹಿಣಿ ಮಾತ್ರ. ರೋಹಿಣಿ ಯಾರು? ರೋಹಿಣಿ ಬಲರಾಮ ರೋಹಿಣಿ. ಆ ರೋಹಿಣಿ ಬಂದು ಇವತ್ತು ದ್ವಾರಕದಲ್ಲಿ ಇರ್ತಾರೆ. ರೋಹಿಣಿ ಬಂದು ಕೃಷ್ಣನ ಎಲ್ಲ ಬಾಲ್ಯಲೀಲೆಗಳನ್ನ ಅವರು ನೋಡಿರ್ತಾರೆ. ಎಲ್ಲ ಪಾಸ್ಟ್ ಟೈಮ್ಸ್ ಎಲ್ಲ ಲೀಲೆಗೆ ಗೊತ್ತಿರುತ್ತೆ. ಎಲ್ಲ ಈಗ ಪಟ್ಟ ಮಹಿಷಿಗೆ ಬಂದು ರೋಹಿಣಿ ಮಾತೆ ರೋಹಿಣಿ ನಮ್ಗೆ ಹೇಳಿ, ಗೋಪಿಯರು ಯಾರು? ಕೃಷ್ಣ ಬಂದು ದಿನಾ ಬಂದು ರಾತ್ರಿ ನಿದ್ರೆಯಲ್ಲಿ ಬಂದು ಗೋಪಿ 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 ರಾಧೆ ತುಂಗವಿದ್ಯಾ ಲಲಿತಾ ವಿಶಾಖ ಯಾರಲ್ಲಿ ಹೋಗಿದ್ರು? ಯಾರಿಲ್ಲ, ಯಾರಿಗೂ ಗೊತ್ತು? ಕೇಳ್ತಾರೆ. ರೋಹಿಣಿ ಹೇಳ್ತಾರೆ, ಹೇಳ್ತೀನಿ, ಆದ್ರೆ ನಾನು ಹೇಳ್ಬೇಕಂದ್ರೆ ನೀವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಕೃಷ್ಣ ಬಂದ್ರೆ ಇದನ್ನು ಕೇಳಿಸ್ಕೊಂಡ್ರೆ ಸಡನ್ ಆಗಿ ಅವನು ನೆನಪು ಬರುತ್ತೆ. ಇದೆಲ್ಲ ನಿಮ್ಮನ್ನೆಲ್ಲ ಬಿಟ್ಟು ಅವ್ನು ಹೋಗ್ಬಿಡ್ತಾನೆ ವೃಂದಾವನಕ್ಕೆ. ಅದಕ್ಕೋಸ್ಕರ ಕ್ಲೋಸ್ ರೂಮ್ ಅಲ್ಲಿ ನಾನು ಹೇಳ್ತೀನಿ, ಸರಿ ಆಯ್ತು, ಕ್ಲೋಸ್ ರೂಮ್ ಅಲ್ಲಿ ಹೇಳಿ ನಾವು ಕ್ಲೋಸ್ ರೂಮ್ ಮಾಡ್ತೀವಿ. ಒಂದು ಹಾಲಲ್ಲಿ ಕ್ಲೋಸ್ ರೂಮ್ ಅಲ್ಲಿ ಎಲ್ಲ 16,108 ಜನ ಬರ್ತಾರೆ. ದೊಡ್ಡ ಹಾಲಲ್ಲಿ ಎಲ್ಲ ಜನ ಬರ್ತಾರೆ. ರೋಹಿಣಿ ಎಲ್ಲ ಕೃಷ್ಣನ ಪಟ್ಟ ಮಹಿಷಿಗಳು ಬಂದು ಅಸೆಂಬಲ್ ಆಗ್ತಾರೆ. ಆಮೇಲೆ ರೋಹಿಣಿ ಮತ್ತು ಅವರಿಗೆ ಶುರು ಮಾಡ್ತಾರೆ. ಅವಾಗ ಸುಭದ್ರ, ಕೃಷ್ಣನ ತಂಗಿ ಸುಭದ್ರ ಹೇಳ್ತಾರೆ, ಸುಭದ್ರ ನಿಮಗೆ ಆಲ್ರೆಡಿ ಎಲ್ಲ ಗೊತ್ತಲ್ವಾ, ನೀನೆಲ್ಲ ನೋಡಿದ್ಯಾ, ನೀನು ದ್ವಾರಪಾಲಕಿಯಾಗಿ ಅಲ್ಲಿ ಕೃಷ್ಣ ಮತ್ತೆ ಬಲರಾಮ ಬಂದ ತಿಳಿಸುವಂತ. ಕೃಷ್ಣ ಬಲರಾಮರು ಅವಾಗ ಸುಧಾರ್ಮ ಅಸೆಂಬ್ಲಿ ಅಂದ್ರೆ ಸುಧಾರ್ಮ ಅಸೆಂಬ್ಲಿ ಹಾಲ್, ಪಾರ್ಲಿಮೆಂಟ್, ದ್ವಾರಕದ ಪಾರ್ಲಿಮೆಂಟ್ ಅಲ್ಲಿ. ಸೊ ರೋಹಿಣಿ ಮಾತೆ ಈ ಕತೆ, ಬೃಂದಾವನದ ಕತೆ ಶುರು ಮಾಡ್ಬೇಕಾದ್ರೆ ಕೃಷ್ಣ ಬಲರಾಮರಿಗೆ ಗೊತ್ತಾಗ್ಬಿಡುತ್ತೆ, ಬೃಂದಾವನ ಲೀಲೆ ಆಗ್ತಾ ಇದೆ, ನಾವು ಹೋಗಿ ಕೇಳಬೇಕು. ರೋಹಿಣಿ ಮತ್ತೆ ಹೇಳ್ತಾ ಇದ್ದಾರೆ ಕೇಳಬೇಕು ಅಂತ ಓಡ್ಕೊಂಡು ಬರ್ತಾರೆ. ಓಡ್ಕೊಂಡು ಬರ್ಬೇಕಾದ್ರೆ ಇಲ್ಲಿ ಆಲ್ರೆಡಿ ಕಥೆ ಶುರುವಾಗಿರುತ್ತೆ. ರೋಹಿಣಿ ಮತ್ತೆ ಕಥೆ ಹೇಳ್ತಾ ಇರ್ತಾರೆ. ಅಲ್ಲಿ ದ್ವಾರಪಾಲಕಿಯಾಗಿ ಯಾರಿದ್ದಾರೆ? ಸುಭದ್ರ ದ್ವಾರಪಾಲಕಿಯಾಗಿದ್ದಾರೆ. ಈ ಕಥೆ ಕೇಳ್ತಾ 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 ಸುಭದ್ರ ಮಕ್ಕಳಾಗ್ಬಿಡ್ತಾರೆ. ನಮ್ಮೆಲ್ಲ ದೊಡ್ಡದಾಗ್ಬಿಡುತ್ತೆ. ಇದೆಲ್ಲ ಆಶ್ಚರ್ಯ. ಎಕ್ಸ್ಟ್ರೆಸಿ ಅಂದ್ರೆ ಭಾವ ವಿಮುಖರ, ಭಾವುಕರ. ಸುಭದ್ರ ಒಂದು ಭಾವುಗಳಾಗ್ತದೆ. ಸಣ್ಣ ಕಣ್ಣೆಲ್ಲ ದೊಡ್ಡದಾಗ್ಬಿಡುತ್ತೆ, ಈ ಕೈಯೆಲ್ಲ ಒಳ್ಳೋಗ್ಬಿಡುತ್ತೆ, ಈ ಕೈಗಳು. ಆವಾಗ ಕೃಷ್ಣ ಬಲರಾಮರು ಬರ್ತಾರೆ. ರೋಹಿಣಿ ಮತ್ತೆ ಹೇಳ್ಬೇಕಂದ್ರೆ ಈಗ ಸುಭದ್ರ ಆಲ್ರೆಡಿ ಭಾವುಗಳಾಗಿರ್ತಾರೆ. ಕೃಷ್ಣ ಬಲರಾಮರು ಡೈರೆಕ್ಟ್ ಆಗಿ ಗೋಡ್ ಓಪನ್ ಮಾಡಿ ಅವರು ಕೇಳಕ್ಕೆ ಶುರು ಮಾಡ್ತಾರೆ. ಮಧ್ಯದಲ್ಲಿ ಸುಭದ್ರ ಹೇಳ್ತಾರೆ, ರೈಟ್ ಸೈಡ್ ಜಗನ್ನಾಥ್, ಲೆಫ್ಟ್ ಸೈಡ್ ಅಲ್ಲಿ ಜಗನ್ನಾಥ್, ರೈಟ್ ಸೈಡ್ ಬಲರಾಮ. 3 ಜನಗಳು ಕೃಷ್ಣನನ್ನ, ಯಾರು ಕೃಷ್ಣ ಅವನೇ ನೀಲ ಬೃಂದಾವನದಲ್ಲಿ ಕೇಳ್ತಾ 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 ಅವನ ಭಾವನೆ. ಈ ದರ್ಶನ ಬಂದು ನಾರದ ಅವರು ಬರ್ತಾರೆ. ದಟ್ ಟೈಮ್ ಅಲ್ಲಿ ನಾರದ ಕಮ್ಸ್. ನಾರದ ಆ ದರ್ಶನ ನೋಡಿ, ನಾನು ನೋಡ್ಬಿಟ್ಟೆ ಯಾರು ನೋಡಿ ದರ್ಶನ, ನಾನು ನೋಡ್ಬಿಟ್ಟೆ ಅಂತ ಕೂಗಾಡ್ತಾರೆ. ಅವಾಗ ಸಡನ್ ಆಗಿ ಕೃಷ್ಣ ಬಲರಾಮ ಸುಭದ್ರ ಎಕ್ಸ್ಟರ್ನಲ್ ಕಾನ್ಶಿಯಸ್ನೆಸ್ ಅಂದ್ರೆ ಬಾಹ್ಯ ಜಗತ್ತಿಗೆ ಬರ್ತಾರೆ. ಬಂದ್ಮೇಲೆ ನಾರದನಿಗೆ ಹೇಳ್ತಾರೆ, ನಾರದ ಯು ಆರ್ ದ ಫಸ್ಟ್ ಒನ್, ನೀನೇ ಮೊದಲನೇ ದರ್ಶನ ನೋಡಿರೋದು, ನಿಂಗೇನು ಏನ್ ಬೇಕು? ಬೂನ್ ಅಂದ್ರೆ ವರ, ಏನ್ ಬರಬೇಕು ಭಗವಂತ? ನಿಮ್ಗೆ ಒಂದೇ ಒಂದು ವರ, ಈ ಏನ್ ಫಾರ್ಮ್ ಇದೆಯೋ ನಿಮ್ದು ಸುಭದ್ರ ಯಾರು ನೋಡಿಲ್ಲ, ನಾನು ಒಂದೇ ನೋಡಿರೋದು, ಅದು ಆ ಥರ ಆಗ್ಬಾರ್ದು, ಎಲ್ಲರೂ ನೋಡ್ಬೇಕು ಅಂತ. ಆಯ್ತು ತಥಾಸ್ತು ಅಂತ ಹೇಳಿ, ಅದಕ್ಕೋಸ್ಕರ ಇವಾಗ ನಾರದನಿಗೆ ಬ್ಲೆಸ್ಸಿಂಗ್ಸ್ ಇಂದ ನಮಗೆಲ್ಲ ಜಗನ್ನಾಥ ಸುಭದ್ರರ ಭಾವುಕರಾಗಿರುವ ದರ್ಶನ ಸಿಗುತ್ತೆ. ಇಸ್ ದ ಹೈಯೆಸ್ಟ್. ಸೊ ಕೃಷ್ಣ, ಜಗನ್ನಾಥ್ ಈಸ್ ಎಕ್ಸ್ಟೆಟಿಕ್ ಕೃಷ್ಣ ಅಂತ. ಹೂ ಇಸ್ ಜಗನ್ನಾಥ್? ಭಾವಪೂರ್ಣ ಭಾವುಕನಾದ ಕೃಷ್ಣ ಜಗನ್ನಾಥ್, ಭಾವುಕನಾಗಿರೋ ಕೃಷ್ಣ ಜಗನ್ನಾಥ್. ನೆಕ್ಸ್ಟ್ ಲಾಸ್ಟ್ ಜಗನ್ನಾಥ ರತ್ನ ಹಾಕಿ ಎಳಿತಾ ಇದ್ದೀವಿ, ಎಳೆದಾಯ್ತು, ಅಸೋಸಿಯೇಷನ್ ವಿತ್ ಕಾರ್ಪೊರೇಷನ್ ಎಲ್ಲ ಸಹಕರಣೆ ಎಲ್ಲ ಎಳಿತಾ ಇದ್ದೀವಿ. ಕೊನೆಗೆ ಎಳಿತಾ ಬರ್ಬೇಕಾದ್ರೆ ಒಂದು ವಿಚಾರ ನಾವು ನೋಡ್ಬೇಕಾದ್ರೆ, ಎಳಿಬೇಕಾದ್ರೆ ಒಂದೊಂದು ಪರಿವರ್ತನೆ ಆಗ್ಬೇಕು. ಎಳಿತಾ ಸೇವೆ ಮಾಡ್ತಾ ನಾಮಸ್ಮರಣೆ ಮಾಡ್ತಾ ನಮ್ಮ ಹೃದಯ ಪರಿವರ್ತನೆ ಆಗುತ್ತೆ. ಸೊ JAGANNAT
ಹೃದಯ ಟ್ರಾನ್ಸ್ಫಾರ್ಮೇಶನ್. ಈ ಟ್ರಾನ್ಸ್ಫಾರ್ಮೇಶನ್ ಹೇಗಾಗುತ್ತೆ ಅಂದರೆ ನಾಮಸ್ಮರಣೆ ಮಾಡೋದು, ಭಾಗವತ ಪಠಣ ಮಾಡೋದು, ಪ್ರಭುಪಾದ ಪಠಣ ಮಾಡೋದು, ಪ್ರಸಾದ ವಿತರಣೆಯಿಂದ ಪ್ರಸಾದ ಆನರಿಂಗ್ ಪ್ರಸಾದ ಸ್ವೀಕಾರ ಸ್ವೀಕಾರ ಸೊ ಪ್ರಸಾದ ಸ್ವೀಕರಣೆ ಮಾಡೋದು ನಮ್ಮ ಶುದ್ಧ. ಯಾಕೆಂದ್ರೆ ಶಾಸ್ತ್ರದಲ್ಲಿ ಇರುತ್ತದೆ, ಅತಃ ಶ್ರೀಕೃಷ್ಣ ನಾಮಾದಿ ನಾಭವೇ ಗ್ರಾಹ್ಯ ಎಂದಿದೆ, ಸೇವಮುಖಿ ಈ ಜೀವನದ ಸ್ವಯಂ ಸ್ಫೂರ್ತಿ ಅಲ್ಲ. ಅತಃ ಶ್ರೀಕೃಷ್ಣ ನಾಮಾದಿ, ಶ್ರೀಕೃಷ್ಣನ ನಾಮ ಗುಣ ಲೀಲ ಎಲ್ಲ ನಮಗೆ ಬಾಹ್ಯ, ಈ ಬಾಹ್ಯ ಇಂದ್ರಿಯ ಇದೆಯಲ್ಲ, ಕಣ್ಣು ಮೂಗು ಕಿವಿ ನಾಲಿಗೆ, ಇದರಿಂದ ನಮಗೆ ಅರ್ಥ ಆಗಲ್ಲ ಕೃಷ್ಣನ ಲೀಲೆಗಳು. ಬಾಹ್ಯ ಇಂದ್ರಿಯಗಳಿಂದ ನಾವು ಕೃಷ್ಣನಿಗೆ ನೋಡಕ್ಕಾಗಲ್ಲ. ಅದೇ ಕೃಷ್ಣ ನಮಗೆ ಅರ್ಥ ಆಗುತ್ತೆ ಯಾವ ತರ ಸೇವಕ್ಕೆ ಈ ಜೀವನದವರು ಎರಡು ರೀತಿಯಲ್ಲಿ ಕೃಷ್ಣನ ಗಳಿಸ್ಬೋದು, ಅರ್ಥ ಮಾಡ್ಕೋಬಹುದು. ನಾಲಿಗೆ ಮುಖಾಂತರ, ಕಣ್ಣಿನ ಮುಖಾಂತರ ಅರ್ಥ ಆಗಲ್ಲ, ಇಲ್ಲ ಸರ್, ನಾಲಿಗೆ ಮುಖಾಂತರ ನಮಗೆ ಕೃಷ್ಣನ ಅರ್ಥ ಮಾಡ್ಕೋಬಹುದು. ಯಾವ ತರ? ಎರಡು ರೀತಿಯಲ್ಲಿ, ಒಂದು ಪ್ರಸಾದ ಸ್ವೀಕರಣೆ ಮತ್ತೆ ನಾಮ ಜಪ, ಎರಡು ನಾಲಿಗೆ ಮುಖಾಂತರನೇ ಮಾಡಬೇಕು. ನೀವು ಎಲ್ಲರನ್ನೂ ಕೇಳಿರ್ಬೋದು, ಹೊಸಬರನ್ನು ಕೇಳಿ, ಪ್ರಸಾದ ಕೊಟ್ಟರೆ ಏನೋ ಸ್ಪೆಷಲ್ ಇದೆ, ಮನೇಲಿ ಈ ಟ್ರೈ ಮಾಡ್ತೀವಿ, ಯಾವತ್ತೂ ಆಗಲ್ಲ. ಪ್ರಸಾದ ಬೇರೆ ಟೇಸ್ಟ್ ಬರುತ್ತೆ. ನೀವು ಆನಿಯನ್ ಗಾರ್ಲಿಕ್ ಅಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಅದಕ್ಕೆ ಟೇಸ್ಟ್ ಬರುತ್ತೋ? ಇಲ್ಲ. ಇದು ಆನಿಯನ್ ಗಾರ್ಲಿಕ್ ಇಲ್ಲದಿರೋ ಟೇಸ್ಟ್ ಅಲ್ಲ, ಇದು ಭಕ್ತರ ಪ್ರೇಮದಿಂದ ಬರುತ್ತೆ. ಭಕ್ತ ಪ್ರೇಮದಿಂದ ಭಗವಂತನಿಗೆ ಅರ್ಪಣೆ ಮಾಡ್ತಾರೆ. ಭಗವಂತ ಅವಾಗ ನನಗೆ ಸೇವಿಸಬೇಕಾದ್ರೆ ಅವನ ಎಂಜಿನ್ ಇರುತ್ತೆ ಅದರಲ್ಲಿ, ಏನು ಟೇಸ್ಟ್ ಎಕ್ಸ್ಟ್ರಾ ಟೇಸ್ಟ್ ಬರುತ್ತಾ, ಎಷ್ಟು ಟೇಸ್ಟ್ ನಮಗೆ ಸಿಗುತ್ತೋ ಅದು ಭಗವಂತನ ಎಂಜಿನ ಟೇಸ್ಟ್. ನಮ್ಮ ಎಂಜಿನ ಜೂಟ, ಅದರ ಭಗವಂತನ ಎಂಜಿನ ಅಷ್ಟು ಟೇಸ್ಟ್ ಇದೆ. ಅದಕ್ಕೆ ಪ್ರಸಾದ ತುಂಬಾ ವಿಶೇಷ. ಭಗವಂತನ ಅಧರ ಅಮೃತ ಅಂತ ಹೇಳ್ತೀವಿ ಪ್ರಸಾದಕ್ಕೆ, ಅಧರ ಅಮೃತ. ಸೊ ಆ ಪ್ರಸಾದ ಕೊಡೋದ್ರಿಂದ ನಮಗೆ ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ. ಆಮೇಲೆ ನಾಮ ಜಪ ಮಾಡೋದ್ರಿಂದ ನೀವು ನೋಡಿರ್ಬೋದು, ಈ ಭೌತಿಕದ ಜಗತ್ತಲ್ಲಿ ಎಷ್ಟೋ ಮೂವಿ ಬಂದಿದೆ ಹೋಗಿದೆ, ಆದರೆ ಈ ಮಂತ್ರಗಳು ಭಗವದ್ಗೀತೆ ಸಾವಿರಾರು ವರ್ಷಗಳಿಂದ ಹೀಗೆ ಇದೆ. ನಾವು ಕೂಡ ನಮ್ಗೆ ಹೇಳಿದರೆ ಎವ್ರಿ ಡೇ ಇದು ಹರೇ ಕೃಷ್ಣ ಮಂತ್ರ ಜಪ ಮಾಡಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸಾಧ್ಯವಾಗುತ್ತೆ ನಮಗೆ. ಸ್ಟಾರ್ಟಿಂಗ್ 3 ರೌಂಡ್ ಮಾಡ್ತೀವಿ, ಆಮೇಲೆ 4 ರೌಂಡ್, 8 ರೌಂಡ್, 10 ರೌಂಡ್ ನಾವು ಜಾಸ್ತಿ ಮಾಡ್ತಾನೆ ಹೋಗ್ತೀವಿ. ಯಾರಾದ್ರೂ ಕೇಳಿದ್ದೀರಾ ಒಬ್ಬ ದಿನ 1 ರೌಂಡ್ ಈ ಮೂವಿ ಸಾಂಗ್ ಮಾಡಿದ್ರೆ, ನೆಕ್ಸ್ಟ್ ಡೇ 2 ರೌಂಡ್ಸ್ ಮಾಡ್ತಾ ಇದ್ದಾರೆ ಮೂವಿ ಸಾಂಗ್, ಆಮೇಲೆ 1 ತಿಂಗಳು 10 ರೌಂಡ್ ಮಾಡ್ತಾ ಇದ್ದಾರೆ, ಒಂದು ಮೂವಿ ಸಾಂಗ್ 10 ರೌಂಡ್ ಮಾಡ್ತಾ ಇದ್ದಾರೆ, ಫ್ರಸ್ಟ್ರೇಟ್ ಆಗೋಗ್ಬಿಡ್ತಾನೆ. ಸಾಧ್ಯನೇ ಇಲ್ಲ. ನೀವು ಬೇಕಾದ್ರೆ ಮಂತ್ರ ಮಾಡಿ. ಕೆಲವರು ಹೇಳ್ತಾರೆ ಈ ಮಂತ್ರ ನೀವು ಹರೇ ಕೃಷ್ಣ ನಾಮ 3 ರೌಂಡ್ ಸುಮ್ಮನೆ ರಿಪೀಟ್ ಮಾಡ್ತಾ ಇದ್ದೀರಾ, ಅದ್ರಲ್ಲಿ ಏನೂ ಇಲ್ಲ, ಸುಮ್ಮನೆ ಅದು ರಿಪೀಟ್ ಮಾಡೋದ್ರಿಂದ ನಿಮಗೆ ಚೆನ್ನಾಗಿ ಅನಿಸುತ್ತೆ ಅಂತ. ಆಗ ಅವ್ರಿಗೆ ಹೇಳಿ, ನೀವಾದ್ರೂ ಏನಾದ್ರು ರಿಪೀಟ್ ಮಾಡಿ, ಓಕೆ ಪೆಪ್ಸಿ ಮಾಡಿ ಸರ್, 1 ರೌಂಡ್ ಮಾಡಿ ಟ್ರೈ ಮಾಡಿ ಅಂತ ಹೇಳಿ. ಸಾಧ್ಯನೇ ಇಲ್ಲ ಮಾಡಕ್ಕೆ, ತಲೆ ಕೆಟ್ಟು ಹೋಗ್ತವ್ರು ಆಗಲ್ಲ. ಈ ಹರೇ ಕೃಷ್ಣ ಮಹಾಮಂತ್ರ ಬಂದು ಆಧ್ಯಾತ್ಮ ಜಗತ್ತಿಂದ ಬರುವಂತ ಈ ಭೌತಿಕ ಜಗತ್ತಲ್ಲಿ ನಾವು ಏನು ಉಚ್ಚರಿಸಿ ಸೌಂಡ್ ಬರುತ್ತಲ್ಲ, ಶಬ್ದ ಬರುತ್ತಲ್ಲ, ಆ ತರ ಬರುವ ಮಂತ್ರ ಅಲ್ಲ. ಗೋಲೋಕೇನ ಪ್ರೇಮದನ ಹರಿನಾಮ ಸಂಕೀರ್ತನ, ಈ ಗೋಲೋಕದಿಂದ ಬರೋದು ಈ ಹರಿನಾಮ ಸಂಕೀರ್ತನ. ಈ ಭೌತಿಕ ಜಗತ್ತಲ್ಲಿ ಉದ್ಭವ ಆಗುವ ಮಂತ್ರ ಅಲ್ಲ. ಈ ಮೂವೀಸ್ ಎಲ್ಲ ಭೌತಿಕ ಜಗತ್ತಲ್ಲಿ ಉದ್ಭವ ಆಗೋದು. ಅದೇ ಭಗವಂತನ ಲೀಲೆ, ನಾಮ, ಗುಣ ಇದೆಲ್ಲ ಆಧ್ಯಾತ್ಮಿಕ ಜಗತ್ತಿಂದ ಬರೋದು. ಅದಕ್ಕೋಸ್ಕರ ಇದು ತುಂಬಾ ವಿಶೇಷ. ಸೊ ಅದಕ್ಕೋಸ್ಕರ ನಾವು ನಾಲಿಗೆಯಲ್ಲಿ ಭಗವಂತನ ನಾಮಸ್ಮರಣೆ ಮಾಡೋದ್ರಿಂದ, ಭಗವಂತನ ಲೀಲೆಯನ್ನು ಕೇಳೋದ್ರಿಂದ ತುಂಬಾ ಉತ್ತಮ. ಸೊ ಪರಿವರ್ತನೆ. ಸೊ ನಾವು ಮರೆತರೂ ಕೂಡ ಒಮ್ಮೆ, ಈಗ ನಾವು ಹೋಗ್ತೀವಿ, ಸಾವಿರಾರು ಜನ ಬರ್ತಾರೆ, ರಥ ಎಳಿತಾರೆ, ಪ್ರಸಾದ ವಿತರಣೆ ಮಾಡ್ತೀವಿ, ಕೆಲವರಿಗೆ ಪುಸ್ತಕಗಳು ಕೊಡ್ತೀವಿ, ಆಮೇಲೆ ಬರ್ತೀವಿ, ಎಲ್ಲೋ ಹೋಗ್ತಾ ಇರಲ್ಲ, ತುಂಬಾ ಪ್ರಚಾರ ಮಾಡ್ತಾ ಇದ್ದೀವಿ, ಎಲ್ಲಿ ಹೋಗ್ತಾ ಇದ್ದಾರೆ, ಏನು ರಿಸಲ್ಟ್ ಬರ್ತಾ ಇಲ್ಲ, ಆ ಥರ ಅನ್ಸ್ಕೋಬೇಡಿ. ಯಾರಾದ್ರೂ ಬಂದು ಒಮ್ಮೆ ರಥವನ್ನು ಎಳೆದ್ರೆ ಸಾಕು, ಸ್ವಲ್ಪ ಪ್ರಸಾದ ತಗೊಂಡ್ರೆ ಸಾಕು, ಭಗವಂತನ ದರ್ಶನ, ಅವನ ರಥದಲ್ಲಿ ಇರ್ಬೇಕಾದ್ರೆ ಭಗವಂತನ ದರ್ಶನ ತಗೊಂಡ್ರೆ ಸಾಕು, ಅವನ ಭಕ್ತಿ ಅಕೌಂಟ್ ಸ್ಟಾರ್ಟ್ ಆಯಿತು, ಸ್ಪಿರಿಚುವಲ್ ಅಕೌಂಟ್ ಶುರು ಆಯಿತು. ಅಕೌಂಟ್ ಓಪನ್ ಆಯಿತು, KYC ಆಯಿತು, ಆಧಾರ್ ಕಾರ್ಡ್ ಮಾಡ್ತಾರೆ, ಎಲ್ಲ ಲಿಂಕ್ ಆಯಿತು, ಡೆಪಾಸಿಟ್ ಆಗಿರುತ್ತೆ. ಡೆಪಾಸಿಟ್ ಯಾವಾಗ ಬೇಕಾದ್ರೂ ಆಗ್ಬೋದು, ಎಲ್ಲಿ ಬೇಕಾದ್ರೂ ಆಗ್ಬೋದು, ನಮ್ಗೆ ಗೊತ್ತಿಲ್ಲ. ಕೆಲವು ಯಾವತ್ತೂ ನಮ್ಮ 10 ವರ್ಷದ ಮುಂಚೆ ಎಲ್ಲ ಭೇಟಿಯಾದವರು, ಆವಾಗ ಏನೋ 2000 ಪ್ರಸಾದಕ್ಕೆ ಬಂದರು, ಚೆನ್ನಾಗಿ ಮಾತಾಡಿಸಿದ್ರು, ಮಾಡಿದ್ರು, ಆಮೇಲೆ ಮಾಯ ಆಗೋದು, ಕಾಣ್ತಾ ಇಲ್ಲ. ಆಮೇಲೆ 10 ವರ್ಷ ಆದ್ಮೇಲೆ ನೋಡ್ತೀವಿ, ಇವಾಗ ದೀಕ್ಷೆ ಆಗಿರೋ ಭಕ್ತರು ಏನಪ್ಪ ನೀವು ದೀಕ್ಷೆ ಕೊಡೋದು ಅಂತ ಕನ್ಫ್ಯೂಷನ್. ಎಲ್ಲರೂ ಭಕ್ತರಾಗ್ತಾರೆ, ಯಾಕಂದ್ರೆ ನಾವು ಅಕೌಂಟ್ ಓಪನ್ ಮಾಡಿರಲಿಲ್ಲ. ಸೊ ಇವತ್ತು ನಿಮ್ಗೆ ನಮ್ಕೊಂಡು ಆಪರ್ಚುನಿಟಿ ಇದೆ, ಮೊದಲು ಹೋಗ್ಬೇಕಾದ್ರೆ ರಥನ ಹಿಡಿಬೇಕಾದ್ರೆ ತುಂಬಾ ಜನ
ಸ್ಪಿರಿಚುವಲ್ ಅಕೌಂಟ್ ಓಪನ್ ಮಾಡಬೇಕು. ಕರೀರಿ, ಪ್ರಸಾದ ಕೊಡಿ, ರಥ ಇಳಿಸಿ, ಜಗನ್ನಾಥನ ದರ್ಶನ ತೋರಿಸಿ, ಪುಸ್ತಕ ವಿತರಣೆ ಮಾಡಿ, ಅವರ ಸ್ಪಿರಿಚುವಲ್ ಅಕೌಂಟ್ ಓಪನ್ ಮಾಡಿ, KYC ಎಲ್ಲ ಕಂಪ್ಲೀಟ್ ಮಾಡಿ. ಆಮೇಲೆ ಅಕೌಂಟ್ ಡೆಪಾಸಿಟ್ ಬೇಕಂದ್ರೆ ಯಾವ್ದು ಬೇಕಾದ್ರೂ ಹಾಕ್ಬೋದು. ಅಕೌಂಟ್ ಓಪನ್ ಮಾಡಿಲ್ಲ, ನೀವು ಓಪನ್ ಮಾಡಿದ್ದೀರಿ, ಅಕೌಂಟ್ ಓಪನ್ ಮಾಡಿ ಕೊಟ್ಟಿದ್ದೀರಿ. ಸೊ ಆ ಓಪನ್ ಆಗಿರುತ್ತೆ ಅಕೌಂಟ್. ಆದರೆ ಮುಂದೆ ಅವ್ರು ಭೇಟಿ ಆಗ್ತಾರೆ ಜೀವನದಲ್ಲಿ ಯಾರಾದ್ರೂ ಆ ಅಕೌಂಟ್ ಓಪನ್ ಇರೋದ್ರಿಂದ KYC ಕಂಪ್ಲೀಟ್ ಆಗಿರೋದ್ರಿಂದ ಯಾರು ಬೇಕಾದ್ರೂ ಬಂದು ಇಲ್ಲ ಫಿಟ್ ಮಾಡೋದು ಅಕೌಂಟ್. ಸೊ ಅನ್ಕೋಬೇಡಿ ಇಷ್ಟೆಲ್ಲ ಮಾಡ್ತಾ ಇದ್ದೀವಿ, ಯಾರು ಭಕ್ತರಾಗ್ತಾ ಇಲ್ವಾ ಅಂತ. ನನಗೆ ಗೊತ್ತಿಲ್ಲ, ಅವ್ರು ಇಲ್ಲಿಲ್ಲದ್ರೆ ಬೇರೆ ಏನಾದರೂ ಹೋಗಿ ಭಕ್ತರಾಗ್ತಾರೆ. ಸೊ ಟ್ರಾನ್ಸ್ಫರ್ಮೇಷನ್ ಹಾಗೆ ಆಗುತ್ತೆ. ಸೊ ಅಂತರಂಗದಲ್ಲಿ ಅವರ ಏನು ಹೇಳುತ್ತೆ ಬದಲಾವಣೆ ಹಾಗೆ ಆಗುತ್ತೆ. ಸೊ ನಾವು ಕೆಲವರು ಬರ್ತಾರೆ, ಸರ್ ಭಗವಂತ ಕೃಷ್ಣ ಒಮ್ಮೆ ಹಿಡ್ಕೊಂಡ್ರೆ ಮತ್ತೆ ಬಿಡಲ್ಲ, ನಾನು ಬಂದದ್ದು ಬರೇ ಪಾಯಸ ತಗೊಳ್ಳೋಕೆ, ಭಗವಂತ ನಿಮ್ಗೆ ಬೇಡ ಬರೀ ಪಾಯಸ ಪುಳಿಯೋಗರೆ ತಗೊಳ್ಳೋಕೆ ಬಂದೆ. ಆದರೆ ಬಂದ್ಮೇಲೆ ಬರೀ ಪುಳಿಯೋಗರೆ ತಗೊಳ್ಳೋಕೆ ಬಂದೆ. ನಾನು ಕೂಡ ಆ್ಯಕ್ಚುಲಿ ನಾನು 2012ರಲ್ಲಿ ಕೃಷ್ಣ ಭಕ್ತಿಗೆ ಬರಬೇಕಂದ್ರೆ ಕಾಲೇಜಲ್ಲಿ ಪ್ರೋಗ್ರಾಮ್ ಆಗ್ಬೇಕು. ಪ್ರೋಗ್ರಾಮ್ ಹಾಕಿದ್ರೆ ಒಂದು ಕಾಲೇಜು, ಸರ್ ಪ್ರೋಗ್ರಾಮ್ ಇದೆ ಬನ್ನಿ ಅಂತ. ಏನಿದೆ ಪ್ರೋಗ್ರಾಮ್ ಹೇಳಿದ್ರೆ ಚೆನ್ನಾಗಿರುತ್ತೆ, ಪ್ಲೇಸ್ಮೆಂಟ್ ನಿಮ್ಮದು ಇಂಜಿನಿಯರಿಂಗ್ ಪ್ಲೇಸ್ಮೆಂಟ್ ಎಲ್ಲ ಚೆನ್ನಾಗಿರುತ್ತೆ, ನಾವು ಟ್ರೈನಿಂಗ್ ಕೊಡ್ತೀವಿ ಅಂದ್ರೆ ಭಗವದ್ಗೀತೆ ಪ್ರೋಗ್ರಾಮ್. ಹೌದಾ, ನೋಡುವ ಅಂತ ಹೋದ್ವಿ. ಹೋದ್ರೆ ಪ್ರಸಾದ ತುಂಬ ಚೆನ್ನಾಗಿತ್ತು. ಪ್ರತಿ ಬುಧವಾರ ನಮಗೆ ಪ್ರೋಗ್ರಾಮ್ ಇತ್ತು ಕಾಲೇಜಲ್ಲಿ. ಹೋಗ್ಬೇಕಾದ್ರೆ ಬೆಳಿಗ್ಗೆ ಅಂತೂ ಲೆಮನ್ ರೈಸ್ ಸಾಂಬಾರು ಇತ್ತು. ಆ ಲೆಮನ್ ರೈಸ್ ಸಾಂಬಾರು ತಗೊಳ್ಳೋಕೆ ಹಾಸ್ಟೆಲಲ್ಲಿ ಇಡ್ಲಿ ಸಾಂಬಾರು ವಡ ಎಲ್ಲ ಮಾಡ್ತಾ ಇದ್ರು. ಇದನ್ನು ಬಿಟ್ಟು ಇಡ್ಲಿ ಸಾಂಬಾರು ವಡ ಚಟ್ನಿ ಬಿಟ್ಟು ಚಿತ್ರಾನ್ನ ಲೆಮನ್ ರೈಸ್ ಸಾಂಬಾರಿಗೆ ಹೋಗ್ತಾ ಇದ್ವಿ ಸಿಂಧಲ್ಲಿ. ಆ ಲೆಮನ್ ರೈಸ್ ಸಾಂಬಾರು ಟೇಸ್ಟ್ ಇವಾಗಲೂ ಇದೆ. ಏನಪ್ಪ ಲೆಮನ್ ರೈಸ್ ಸಾಂಬಾರು ಅಂತ ಇವಾಗ ನೋಡಿದ್ರೆ ಲೆಮನ್ ರೈಸ್ ಸಾಂಬಾರು ತಗೊಳ್ಳೋಕೆ ಬಂದು ಇವಾಗ ಇದೇ ಫುಲ್ ಟೈಮ್ ಸೇವ್ ಆಗಿರುತ್ತೆ ಆ ಲೆಮನ್ ರೈಸ್ ಸಾಂಬಾರಿಗೆ. ಸೊ ಕೆಲವರು ಹೇಳ್ತಾರೆ, ನಾನು ಬರೇ ಬರ್ತಿರೋದು ಪುಳಿಯೋಗರೆಗೆ ಲೆಮನ್ ರೈಸ್ ಸಾಂಬಾರಿಗೆ. ಒಮ್ಮೆ ಬಂದ್ಬಿಟ್ರೆ ಕೃಷ್ಣ ಬಿಡಲ್ಲ. ಯಾವ್ದ್ರ ಭೂತನ ಯಾವ ಉದ್ದೇಶದಿಂದ ಬಂದವರು ಕೃಷ್ಣನ ಆಯ್ತು, ಹಾಲು ಕೊಡಕ್ಕೆ ಬಂದು ಅಂದ್ರೆ ಕೃಷ್ಣ ಅದ್ರ ಜೊತೆ ಕೊಲ್ಲೋಕೆ ಕೃಷ್ಣನ ಆರ್ಡರ್ ಮಾಡಿ ಬಂದು. ಅದೇ ಕೃಷ್ಣ ಏನ್ ಮಾಡಿದ, ನಮ್ಗೆ ಹಾಲು ಕೊಡಕ್ಕೆ ಬಂದು ಅಲ್ವಾ, ಅಮ್ಮನ ತರ ಹಾಲು ಕೊಡಬೇಕು. ಅದಕ್ಕೆ ಅಮ್ಮನ ತರ ಮೋಕ್ಷ ಕೊಟ್ಬಿಟ್ಟು ಕೃಷ್ಣ. ಅದೇ ಯಶೋದೆ ಅಸಿಸ್ಟೆಂಟ್ ಊಟನ. ಸೊ ಕೃಷ್ಣ ಬರೀ ಒಳ್ಳೆ ವಿಚಾರ ಮಾಡ್ಬೋದು. ಅದಕ್ಕೆ ಯಾರೇ ಆಗಲಿ ಇವತ್ತು ಹೋಗ್ಬೇಕಂದ್ರೆ ಕರಿ, ಬನ್ನಿ ಸರ್ ಸ್ವಲ್ಪ ಅಂತ ಹೇಳಿ, ಬನ್ನಿ ಸರ್ ಪ್ರಸಾದ ತಗೊಳ್ಳಿ. ಇವತ್ತಿನ ದಿನ ತುಂಬಾ ಸ್ಪೆಷಲ್. ಬೇರೆ ದೇಶದ ನೀವು ಪುಸ್ತಕ ಕೊಡಕ್ಕೆ ಹೋಗಿ ಪ್ರಸಾದ ತಗೊಳ್ಳೋಕೆ ಹೋಗಿ ಬೇಡಪ್ಪ ಟೈಮ್ ಇಲ್ಲ ಅಂತ ಹೇಳ್ತಾರೆ. ಇವತ್ತಾದ್ರೆ ಜಗನ್ನಾಥನ ಜೊತೆನೇ ಇದ್ದಾರೆ, ತುಂಬಾ ವಿಶೇಷ ಇದೆ. ಅದಕ್ಕೋಸ್ಕರ ಒಮ್ಮೆ ಅವ್ರನ್ನ ಟ್ಯಾಪ್ ಮಾಡಿ ಜಗನ್ನಾಥನ ದರ್ಶನ ತೋರಿಸಿ, ಪ್ರಸಾದ ಕೊಡಿ, ಪುಸ್ತಕ ಕೊಡಿ, ಒಮ್ಮೆ ಇಳಿಸಿ, ದೆನ್ ಅಕೌಂಟ್ ಇಸ್ ಓಪನ್, ದೆನ್ ಜಗನ್ನಾಥ ಬಿಡಲ್ಲ. ಜೈ ಜೈ. ಸೊ ಪ್ರಾಬ್ಲಮ್ ಮುಂದೆ ಬರುತ್ತೆ. ಸೊ ಪರಿವರ್ತನೆ ಹಾಗೆ ಆಗುತ್ತೆ. ಕೆಲವೊಮ್ಮೆ ಕೂಡ ಪರಿವರ್ತನೆ ಆಗಕ್ಕೆ ಸ್ವಲ್ಪ ಕಷ್ಟ ಕೂಡ ಆಗುತ್ತೆ. ಯಾಕಂದ್ರೆ ಇವಾಗ ಧ್ರುವ ಮಹಾರಾಜ್ ವಿಶ್ವನಾಥ ಪ್ಯೂರ್ ಭಕ್ತಿಗೆ ಹೋಗ್ತಾರ? ಇಲ್ಲ, ನನಗೆ ಬ್ರಹ್ಮನಿಂದ ಬ್ರಹ್ಮದೇವರಿಂದ ತುಂಬಾ ದೊಡ್ಡದಾಗಿರೋ ಆಸ್ತಿ ಬೇಕು, ಬ್ರಹ್ಮದೇವರಿಂದ ದೊಡ್ಡದಾಗಿರೋ ಆಸ್ತಿ ಬೇಕು. ಅದ್ರ ಕೊನೆ ಏನ್ ಹೇಳ್ತಾನೆ, ಓ ಆಚರಣೆ ವರನ್ನ ಯಾಚೆ, ನನಗೆ ಹೊರ ಏನು ಬೇಡ ಭಗವಂತ, ಬರೀ ನೀನೇ ಸಾಕು. ನಾನೇನೋ ಗಾಜಿನ ತುಂಡುಗಾಗಿ ಬಂದ್ರೆ ಆದ್ರೆ ನೀನು ಡೈಮಂಡ್ ವಜ್ರ ಏನು ಬೇಡ, ಇದು ವಜ್ರ ಸಿಕ್ಕಿದ ಮೇಲೆ ಗಾಜಿನ ತುಂಡುಗಳೆಲ್ಲ ಹಾಕಬೇಕು, ಬೇಕಾಗಿಲ್ಲ. ಮನೆ ನಮ್ದು ಭೌತಿಕ ಹೆಚ್ಚುಗಳು ಏನಿರುತ್ತೋ ಅದೆಲ್ಲ ಗಾಜಿನ ಪೀಸ್ ಏನು ಬೇಕಾಗಿಲ್ಲ. ನೀವು ವಜ್ರ, ನಿನ್ ಪ್ರೇಮ, ನಿನ್ ಭಕ್ತಿ ಕೊಟ್ಬಿಟ್ಟಾರ ಸಾಕು ಅಂತ ಹೇಳ್ತಾರೆ. ಸೊ ಅದೇ ತರ ಈಗ ಧ್ರುವ ಮಹಾರಾಜ್ಗೆ ಈ ತರ ಭಕ್ತಿ ಸಿಗ್ಬೇಕಂದ್ರೆ ಯಾರ ಕಾರಣ? ಧ್ರುವ ಮಹಾರಾಜ್ಗೆ ಭಕ್ತಿ ಸಿಗ್ಬೇಕು ಏನ್ ಕಾರಣ ಇತ್ತು? ನಾರದನಿಂದ ಮುಂಚೆ ಅಮ್ಮ ಸುನೀತಿ, ಕರೆಕ್ಟ್. ಅಮ್ಮನಿಗಿಂತ ಮುಂಚೆ ಚಿಕ್ಕಮ್ಮ ಬಂದು ತಿರಸ್ಕರಿಸಿದ್ರು. ನೀವು ಕೂತ್ಕೊಳ್ಳೋಕ್ಕಾಗಲ್ಲ, ಅಪ್ಪನ ತೊಡೆ ಮೇಲೆ ಅಂತ ಹೋಗಾಚೆ ಅಂತ ಹೇಳ್ಬಿಟ್ಟು ಪ್ರಾಬ್ಲಮ್ ಬಂತ. ಇವಾಗ ನಮ್ಮ ಜೀವನದಲ್ಲಿ ಕೂಡ ಆ ಸುರುಚಿ ತರ ಯಾರು ಇರ್ಬೋದು, ಅವ್ರು ಬಂದರೂ ಕೂಡ ಒಳ್ಳೇದಲ್ವ. ಸುರುಚಿಯಿಂದಾಗಿ ಧ್ರುವ ಮಹಾರಾಜನಿಗೆ ವಿಷ್ಣು ಸಿಕ್ಬಿಟ್ಟು ಕರೆಕ್ಟ್ ಅಲ್ವಾ? ನಮ್ಮ ಜೀವನದಲ್ಲಿ ಯಾರೋ ಸುರುಚಿ ತರ ಇರ್ತಾರೆ, ತಂಟೆ ಮಾಡ್ತಾರೆ, ತೊಂದರೆ ಕೊಡ್ತಾರೆ. ಅದು ನಾವು ಭಗವಂತನ ಹತ್ರ ಹೋದ್ರೆ ಅವ್ರು ನಮ್ಗೆ ಇನ್ಸ್ಪಿರೇಷನ್ ಕೊಡ್ತಾರೆ, ಭಗವಂತನ ಅಂತ ಸುರುಚಿಗಳು ಒಳ್ಳೇದಲ್ವಾ, ಅದೃಷ್ಟ ನಮ್ಮ ಜೀವನಕ್ಕೆ. ಸೊ ಅವರನ್ನ ಏರಿಸ್ಬೇಡಿ. ಎಸ್ ಸರ್, ಥ್ಯಾಂಕ್ ಯು ಸರ್ ಅಂತ ಹೇಳಿ ಬರ್ತಾರೆ.
ಸೊ ಪ್ರಾಮಾಣಿಕವಾಗಿರುವ ಭಕ್ತರಿಗೆ ಅಡೆತಡೆಗಳು ಬಂದ್ರೆ ಅವರನ್ನ ಕೃಷ್ಣನ ಹತ್ತಿರ ಇರ್ತಾರೆ. ಅಡೆತಡೆಗಳು ಪ್ರಾಮಾಣಿಕ ಭಕ್ತರು ಯಾರು ಪ್ರಾಮಾಣಿಕವಾಗಿರೋ ಅವರು ಸ್ವಲ್ಪ ಕೃಷ್ಣನಿಂದ ದೂರ ದಟ್ ಇಸ್ ಸಿನ್ಸಿಯರ್. ಸೊ ಒಂದ್ ಕಡೆ ಏನಾಗ್ತದೆ, ಒಂದು ಹುಡುಗಿ ಡಿವೋಟಿ ಪ್ರಾಕ್ಟೀಸಿಂಗ್ ಡಿವೋಟಿ ಚಾಂಟಿಂಗ್ 16 ರೌಂಡ್ಸ್ ಚೆನ್ನಾಗಿ, ಆದ್ರೆ ಅಪ್ಪ ಅಮ್ಮನಿಗೆ ಇಷ್ಟ ಇರಲಿಲ್ಲ. ಈ ಯಾಕೆ ಭಕ್ತರ ಆಗ್ತಿದ್ಯಾ, ಭಕ್ತರ ಅಂದ್ರೆ ಅವ್ರು ಬ್ರೇಕ್ ವಾಶ್ ಮಾಡ್ತಾ ಇದ್ದಾರೆ, ಅದರ ಆ ಥರ ಈ ಥರ ಡ್ರಗ್ಸ್ ಕೊಡ್ತಾ ಇದ್ದಾರೆ ಹೇಳಿ ತುಂಬ ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ. ಸ್ವಲ್ಪ ದಿನ ಆದ್ಮೇಲೆ ಏನಾಯ್ತಂದ್ರೆ ಹುಡುಗಿ ವಿಚಾರ ಇದ್ದಾರೆ, ಭಕ್ತರಿಗೆ ಏನು ಮಾಡ್ಕೊಡ್ತಾರೆ, ಏನಾಯ್ತು ಹುಡುಗಿ ವಿಚಾರ ಇಲ್ಲ ಅಂತ ಅಪ್ಪ ಅಮ್ಮನಿಗೆ ತುಂಬ ಏನಾಯ್ತು, ಏನು ಹೆಚ್ಚಿನ ದೇವಸ್ಥಾನ ಹೋಗ್ತಾ ಇದೆಯಲ್ಲ, ಇವಾಗ ಯಾಕೆ ಈ ಥರ ಆಯ್ತು ಅವರು ದೇವಸ್ಥಾನ ಹೋಗಿ ಶುರು ಮಾಡ್ತಾರೆ ಅಂತ ಮತ್ತೆ ಇವಾಗ ಎಷ್ಟು ಪ್ರಾಬ್ಲಮ್ ಇದ್ದಾಗ ಏನ್ ಮಾಡ್ಬೇಕು, ಎಲ್ಲ ಪ್ರಾಬ್ಲಮ್ ಹೋಗುತ್ತೆ, ಜಪ ಮಾಡಿ ಅವರು ಜಪ ಮಾಡೋಕೆ ಶುರು ಮಾಡ್ತಿರ್ತಾರೆ. ಮಗಳು ಬಚ್ಚ ಹೋಗ್ಬೇಕು, ಜಪ ಮಾಡಬೇಕು, ಜಪ ಜಾಸ್ತಿ ಆಗಬೇಕು, ಭಕ್ತರಾಗ್ಬಿಟ್ರು, ಹುಡುಗಿಗಳು ಚೆನ್ನಾಗಿ ಆಗ್ಬಿಟ್ರು, ಇವಾಗ ಭಕ್ತರು ಆಗ್ಬಿಟ್ರು. ಸೊ ದಿಸ್ ಇಸ್ ಲೈಕ್ ಕೃಷ್ಣದ ಅರೇಂಜ್ಮೆಂಟ್. ಸಮಟೈಮ್ಸ್ ಸುರುಚಿ ಕೈಂಡ್ ಆಫ್ ಸಿಚುವೇಶನ್ಸ್ ವಿಲ್ ಕಮ್ ಇನ್ ಅವರ್ ಲೈಫ್. ಸೊ ಸುರುಚಿ ತರ ಸಿಚುವೇಶನ್ ನಮ್ಮ ಜೀವನದಲ್ಲಿ ಬರುತ್ತೆ, ಅದು ಕೃಷ್ಣನ ಹತ್ರ ತಂದ್ಬಿಟ್ರೆ ಅದು ಒಳ್ಳೇದೇ. ಸೊ ಪ್ರಾಬ್ಲಮ್ ಬಂದ್ರೆ ಕೃಷ್ಣ ಹತ್ರ ಹೋಗಿ ಕೃಷ್ಣನ್ ದೂರ ಹೋಗ್ಬೋದು. Okay, the last H, Jagannath, last H is heart cleaning. That is end of today's discussion. ಇಲ್ಲಿ ನಾವು ಸಮಾಪ್ತ ಡಿಸ್ಕಷನ್ ಹಾರ್ಟ್ ಕ್ಲೀನಿಂಗ್ ಅಂತ. ಜಗನ್ನಾಥ ಮಹಾಪ್ರಭುಗಳು ಜಗನ್ನಾಥ ರಥಯಾತ್ರೆ ಆಗಬೇಕು ಮುಂಚೆ ಗುಂಡೀಚ ಟೆಂಪಲ್ ಮಾರ್ಜನ ಅಂತ ಗುಂಡೀಚ ಮಾರ್ಜನ ಅಂತ ಒಂದೇ ಮುಂಚೆ ಆಗಿದ್ದಲ್ವ, ಮೊನ್ನೆ ಅಷ್ಟೇ ಗುಂಡೀಚ ಮಾರ್ಜನ ಅಂತ ಆಗಿತ್ತು. ಗುಂಡೀಚ ಮಾರ್ಜನ ಅಂದ್ರೆ ಏನು, ಈ ಶ್ರೀಮಂದಿರದಿಂದ ಜಗನ್ನಾಥ ಬಗೆಯ ಸುಭದ್ರ ಬಂದು ಗುಂಡೀಚ ಮಂದಿರಕ್ಕೆ ಬರ್ತಾರೆ. ಆವಾಗ ಮಹಾಪ್ರಭುಗಳು ಬಂದು ಈ ಗುಂಡೀಚ ಮಂದಿರ ಕ್ಲೀನ್ ಮಾಡಬೇಕು. ಈ ಗುಂಡೀಚ ಮಂದಿರಗಳು ಆಚಾರ್ಯರು ಹೇಳ್ತಾರೆ, ಅದು ಬರೀ ಗುಂಡೀಚ ಮಂದಿರ ಅಲ್ಲ, ನಮ್ಮ ಹೃದಯ ಕೂಡ. ಯಾವ ಥರ ಮಹಾಪ್ರಭುಗಳು ಅಷ್ಟು ತುಂಬ ಡೀಟೇಲ್ ಆಗಿ ಚೈತನ್ಯ ಚರಿತಾಮೃತದಲ್ಲಿ ಹೇಳಿದ್ದಾರೆ, ಯಾವ ಥರ ಮಹಾಪ್ರಭುಗಳು ಗುಂಡೀಚ ಕ್ಲೀನ್ ಮಾಡಿದ್ದಾರೆ, ಜಗನ್ನಾಥನ ಅಲ್ಲಿ ಎಳ್ಕೊಂಡು ಹರಕೆ. ಅದೇ ಥರ ನಮ್ಮ ಹೃದಯದ ಗುಂಡೀಚ, ಹೃದಯದ ವೃಂದಾವನವನ್ನ ನಾವು ಕ್ಲೀನ್ ಮಾಡಿದ್ದೇವೆ. ಅಲ್ಲಿ ಕೂಡ ಜಗನ್ನಾಥ ಬಂದು ನೆಲೆಸ್ತಾರೆ. ನಮ್ಮ ಹೃದಯ ಕ್ಲೀನ್ ಆಗಿದ್ರೆ ಜಗನ್ನಾಥ ಅಲ್ಲಿ ಬರ್ತದೆ. ಕಲ್ಮಶಗಳಿದ್ರೆ ಅಲ್ಲಿ ಆ ಜಾಗದಲ್ಲಿ ಜಗನ್ನಾಥ ಬರಲ್ಲ. ಕೊಳಚೆಗಳಿರುತ್ತೆ, ಏನಾದ್ರೂ ಕೊಳಚೆ ಕಲ್ಮಶ ನಮ್ಮ ಹೃದಯದಲ್ಲಿರುವ ಕೊಳಚೆಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮತ್ಸರಗಳು, ಅಸೂಯೆಗಳು, ಇದೆಲ್ಲ ನಮ್ಮ ಕೊಳಚೆ ಹೃದಯದಲ್ಲಿರುತ್ತೆ. ಇದನ್ನೆಲ್ಲ ನಾವು ತೆಗಿಬೇಕು. ಯಾವ ತೆಗಿಬಹುದು? ನಾಮ ಸಂಕೀರ್ತನೆಯಿಂದ, ಭಾಗವತ ಪಠಣದಿಂದ, ಆಮೇಲೆ ಪ್ರಸಾದ ಸ್ವೀಕರಣೆಯಿಂದ. ಈ ನಿಯಮಗಳ ಪಾಲನೆಯಿಂದ ನಮ್ಮ ಹೃದಯವನ್ನು ಸ್ವಚ್ಛತೆ ಮಾಡ್ತೀವಿ. ಭಾಗವತದಲ್ಲಿ ಹೇಳ್ತಾರೆ ಏನಂತ, ಶುಶ್ರೂಷೋ ಶ್ರದ್ಧಾನಸ್ಯ ವಾಸುದೇವ ಕಥಾರುಚಿ ಸ್ಯಾಮ್ ಮಹತ್ಸೇವೆಯ ಪುಣ್ಯ ತೀರ್ಥ ವಿಷಯನಾಥ. ಅಂದ್ರೆ ನನಗೆ ಇವಾಗ ಭಾಗವತ ಪಠಣ ಮಾಡೋಕ್ಕೆ, ನಾಮ ಸಂಕೀರ್ತನೆ ಮಾಡೋಕ್ಕೆ ಅಂದರೆ ಟೇಸ್ಟ್ ಇಲ್ಲ. ಟೇಸ್ಟ್ ಇರ್ಬೇಕಂದ್ರೆ ಸೇವೆ ಮಾಡಬೇಕು. ಈ ಸೇವೆ ಮಾಡೋದ್ರಿಂದ ಭಾಗವತ ಪಠಣ ಮಾಡೋಕ್ಕೆ ಟೇಸ್ಟ್ ಬರುತ್ತೆ, ನಾಮ ಸಂಕೀರ್ತನೆ ಮಾಡೋಕ್ಕೆ ಟೇಸ್ಟ್ ಬರುತ್ತೆ. ಆ ಟೇಸ್ಟ್ ಬಂದ್ಮೇಲೆ ಏನಾಗುತ್ತೆ, ನಾವು ನಾಮ ಸಂಕೀರ್ತನೆ ಭಾವದ ಶ್ರವಣ ಮಾಡುತ್ತೆ. ಶ್ರೀಮದಾಂ ಸವತಾ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ ಹೃದಯಾಂತಸ್ಥೋ ಹಿ ಅಭದ್ರಾಣಿ ವಿದುನೋತಿ ಸುಹೃತ್ಸದಾ. ಎಲ್ಲ ವಿದುನೋತಿ, ಎಲ್ಲ ಕಲ್ಮಶಗಳು ಏನಿರುತ್ತೆ ನಮ್ಮ ಹೃದಯದಲ್ಲಿ, ಸುಹೃತ್ಸದಾ ಕೃಷ್ಣ ಮತ್ತು ಪ್ರಸ್ತುತ ಬಂದಲ್ಲಿ ಕ್ಲೀನ್ ಮಾಡ್ತಾರೆ. ನಾವು ಕ್ಲೀನ್ ಮಾಡೋಕ್ಕಾಗಲ್ಲ. ಕೃಷ್ಣನ ನಾಮ ಸಂಕೀರ್ತನೆ ಮಾಡಬೇಕಂದ್ರೆ, ಪಠಣ ಮಾಡಬೇಕಂದ್ರೆ ಕೃಷ್ಣ ಎಂಟರ್ ಆಗ್ತಾನೆ ನಮ್ಮ ಕಿವಿ ಮುಖಾಂತರ, ಹೃದಯದಲ್ಲಿ ಹೋಗಿ ಅಲ್ಲಿ ಕ್ಲೀನ್ ಮಾಡ್ತಾರೆ, ಕೃಷ್ಣನೇ ಕ್ಲೀನ್ ಮಾಡ್ತಾರೆ. ಅಲ್ಲೇ ಕೃಷ್ಣನ ಯಾವ ಕಳಿಸೋ ಕೆಲಸ ನಾವು ಮಾಡಬೇಕು. ಕೃಷ್ಣನ ಕಿವಿಯಿಂದ ಭಾಗವತ ಶ್ರವಣ ಮಾಡಿಕೊಂಡು ನಾವು ಕಳಿಸ್ಬೇಕು. ಎಲ್ಲಿಗೆ? ಹೃದಯದಲ್ಲಿ. ಹೃದಯಕ್ಕೆ ಹೋದ್ಮೇಲೆ ಯಾರು ಕ್ಲೀನ್ ಮಾಡ್ತಾರೆ? ಕೃಷ್ಣನೇ. ಹೃದಯ ಸುಹೃತ ಸುನ್ನತಾಂ ಸವತಃ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ, ಪುಣ್ಯ ಶ್ರವಣ ಕೀರ್ತನ. ಭಗವಂತನ ಕಥೆ ಕೇಳಿದಾಗ ಹೃದಯಾಂತಸ್ಥಃ ವಿದುನೋತಿ ಸುಹೃತ್ಸದಾ, ಅವನು ಬಂದು ಎಲ್ಲ ಕೊಳಚೆಗಳನ್ನು ಅವನೇ ಕ್ಲೀನ್ ಮಾಡ್ತಾರೆ ಅಂತ ಭಾಗವತದಲ್ಲಿ. ಸೊ ಈ ಶ್ರವಣ ಮಾಡೋದ್ರಿಂದ, ಕೀರ್ತನೆ ಮಾಡೋದ್ರಿಂದ, ಜಗನ್ನಾಥ ರಥಯಾತ್ರೆ ದೃಷ್ಟಿ ರಕ್ಷಣೆ ಮಾಡೋದ್ರಿಂದ ಎಲ್ಲ ಅನಂತಗಳು ಹೋಗ್ಬಿಡುತ್ತೆ. ಸೊ ಈ ಹೃದಯದ ಕಲ್ಮಶಗಳಿಂದಲೇ ನಾವು ಈ ಜಗತ್ತಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ, ಅದೆಲ್ಲ ಹೋಗ್ಬಿಡುತ್ತೆ. ಸೊ ನಾವಿವತ್ತು ಜಗನ್ನಾಥನ ಪ್ರಾರ್ಥನೆ ಮಾಡೋಣ, ಪ್ರಭು ಈ ಜೀವನ ನನ್ನ ಲಾಸ್ಟ್ ಜೀವನ ಆಗಲಿ. ಸೊ ಈ ಯಾತ್ರೆ ನನ್ನ ಲಾಸ್ಟ್ ಯಾತ್ರೆ ಆಗಲಿ. ಪೂರ್ತಿ ಜೀವನ ಆಮೇಲೆ ನೀವು ಜನ್ಮ ಬೇಡ, ಇನ್ಮೇಲೆ ಆ ಜನ್ಮ ತಗೋಬೇಕಂದ್ರೆ ಈ ಶಿಕ್ಷೆ ಮಾಡುವ. ಯಾಕಂದ್ರೆ ಭಕ್ತರು ಯಾವತ್ತು ಮೋಕ್ಷ ಪ್ರಾರ್ಥನೆ ಮಾಡೋದು.
ಭೌತಿಕ ಜಗತ್ತಲ್ಲಿ ನೀವು ಕರಿತಾ ಇದೆಯಾ, ಅದರಲ್ಲಿ ಸೇವೆ ಇದ್ದರೆ ನಾನು ಬರಲ್ಲ. ಭೌತಿಕ ಜಗತ್ತಲ್ಲಿ ಸೇವೆ ಇದ್ದರೆ ನಾನು ಇಲ್ಲೇ ಇರ್ತೀನಿ. ಸೊ ಭಕ್ತನಿಗೆ ಸೇವೆ ಬೇಕು, ಭಗವಂತನಿಗೆ ಸೇವೆ ಇದ್ದರೆ ನಾನು ಅಲ್ಲಿ ಬರಲಾಗ್ತೀನಿ. ಸೊ ನಾನು ಪ್ರಾರ್ಥಿಸೋಣ, ಜಗನ್ನಾಥ ರಥಯಾತ್ರೆಯಲ್ಲಿ ಭಾಗವಹಿಸೋಣ. ನೆಕ್ಸ್ಟ್ ಶುಭ ನಿಮ್ಮೆಲ್ಲರನ್ನು ಪ್ರಾರ್ಥಿಸ್ತೀನಿ. ನಿಮಗೆ ನಾನು ಕೂಡ ಸರ್ವಜ್ಞ ಪ್ರಾರ್ಥನೆ ಮಾಡ್ತೀನಿ. ಅದಕ್ಕೋಸ್ಕರ ನೀವೆಲ್ಲ ಪ್ರಾರ್ಥನೆ ಮಾಡಿ. 100 ಜನ ಇದ್ದೀರಿ, ನಿಮ್ಮೆಲ್ಲ ಪ್ರಾರ್ಥನೆ. ಒಂದು ಫಸ್ಟ್ ಟೈಮ್ ಕಾಲೇಜಲ್ಲಿ ಕ್ಲಾಸ್ ಕೊಡ್ತಾ ಇದ್ದೀನಿ, ಕಂಟಿನ್ಯೂ ಆಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ಎಲ್ಲರೂ ತುಂಬ ತಾರತಮ್ಯ ಬರುವ ಸ್ವಲ್ಪ ಮಿಸ್ಟೇಕ್ಸ್ ಎಲ್ಲ ಬಂದಿದೆ, ಇಂಪ್ರೂವ್ ಮಾಡ್ತೀನಿ. ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಹರೇ ಪ್ರಭುಜಿ ಶೆಡ್ಯೂಲ್ ತುಂಬ ಬಿಸಿ ಇತ್ತು. IAS ಕೇಳಿದ್ದೀರಲ್ಲ, ಬ್ಯಾಂಗ್ಳೂರಲ್ಲಿ ಟಾಪ್ ಯೂನಿವರ್ಸಿಟಿ, ಅಲ್ಲಿ ಹುಡುಗರಿಗೆ ಟ್ರೈನಿಂಗ್ ಕೊಡ್ತಾರೆ. ಅದು ಬಿಸಿ ಶೆಡ್ಯೂಲ್ ಕೂಡ ನಮಗೋಸ್ಕರ ಇಲ್ಲಿ ಕನ್ನಡದಲ್ಲಿ ಮೊದಲನೇ ಬಾರಿ ಪ್ರವೇಶ ತಗೊಂಡಿದ್ದಾರೆ. ಯಾರು ಅನ್ನಿಸ್ತಾ ಮೊದಲನೇ ಬಾರಿ ತಗೊಂಡಿದ್ದಾರೆ ಅಂತ? ಪ್ರಭುಜಿ ಇನ್ನಷ್ಟು ಬರ್ತಾ ಇದೆ. ನಮಗೆ ಜಗನ್ನಾಥನ ಒಂದೊಂದು ಪದದ ಅರ್ಥ, ಆ ಅರ್ಥವನ್ನ ನಾವು ಹೇಗೆ ಬಾಳಲ್ಲಿ ರೂಢಿಗೊಳಿಸಿಕೊಳ್ಳೋದು, ಆಮೇಲೆ ಜಗನ್ನಾಥನ ರಥಯಾತ್ರೆ ಅಂದ್ರೆ ಏನು, ಆ ರಥಯಾತ್ರೆಯಿಂದ ಕಲಿಬೇಕಾಗಿರೋ ವಿಚಾರಗಳೇನು, ಪ್ರತಿಯೊಂದು ಸೂಕ್ಷ್ಮವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ಅದು ಕಡಿಮೆನೆ. ಸೊ ನಾವು ಪ್ರಭುಜಿಂದ ಬೇಡ್ಕೊಳ್ಳೋಣ, ಹೀಗೆ ಬರ್ತಾ ಇದ್ವಿ ಹೆಣ್ಮಕ್ಳಿಗೆ ಇನ್ನಷ್ಟು ಕನ್ನಡದಲ್ಲಿ ಪ್ರವಚನಗಳನ್ನ ನಡೆಸ್ಕೊಡ್ತಾ ಇದ್ವಿ. ನಮ್ಮನ್ನೆಲ್ಲ ಕೈ ಹಿಡ್ಕೊಂಡು ವಾಪಸ್ ಜಗನ್ನಾಥನ ಹತ್ರ ಕರ್ಕೊಂಡು ಹೋಗ್ತಾ ಇದ್ವಿ. ನಾವು ರಥನ ಹೇಳ್ಕೊಂಡು ಹೋಗಿ ಪ್ರಭುಜಿ ನಮ್ಮನ್ನೇ ಜಗನ್ನಾಥ ಕಡೆಗೆ ಎಳ್ಕೊಂಡು ಹೋಗಿ ಅಂತ ಪ್ರಾರ್ಥನೆ ಮಾಡ್ತಾ 3 ಸಲ ಹರೇ ಕೃಷ್ಣಗಳನ್ನು ಮಾತ್ರ ಹೇಳ್ತಾ ಪ್ರಭುಜಿಗೆ ಧನ್ಯವಾದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ. ಒಮ್ಮೆ ರಿವಿಷನ್ ಮಾಡುವ ಸ್ಟಾರ್ಟಿಂಗ್. ಜೆ ಅಂದ್ರೇನು, ಜರ್ನಿ ಆಫ್ ಆತ್ಮದ ಪಯಣ. ಇವತ್ತು ನಮ್ಮ ಪಯಣ ಶುರುವಾಗುತ್ತೆ, ಆತ್ಮದ ಪಯಣ, ಜಗನ್ನಾಥ ರಥಯಾತ್ರೆ. ನೆಕ್ಸ್ಟ್ ಎ ಬಂದು ಅಟ್ರಾಕ್ಷನ್. ಆ ಪಯಣ ಆಗಬೇಕಂದ್ರೆ ಭಗವಂತನ ಆಕರ್ಷಣೆ, ಭಗವಂತನ ಯಾವ ಥರ ಆಕರ್ಷಣೆ ಮಾಡ್ಬೋದು, ಯಾವ ಥರ ಸೇವೆ ಮುಖಾಂತರ. ಜೆ ಮತ್ತೆ ಎ ಅಟ್ರಾಕ್ಷನ್. ನೆಕ್ಸ್ಟ್ ಇಸ್ ಜಿ ಜಗನ್ನಾಥ್. ಜಿ ಫಾರ್ ಗಿವ್ ಅಪ್ ಟು ಗೋ ಅಪ್. ಸೊ ನಮ್ಮ ಕೈಯಲ್ಲಿ ಖಾಲಿ ಇರಬೇಕು. ಜನರ ರಥ ಹಿಡಿಯಬೇಕಂದ್ರೆ, ಸೇವೆ ಮಾಡಬೇಕು, ಕೈಯಲ್ಲಿ ಫೋನ್ ಇಟ್ಕೊಳ್ಳೋದು ಅಥವಾ ಬೇರೆ ಭೌತಿಕ ಇಚ್ಛೆಗಳನ್ನ ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಳೋದು ಏನಿಲ್ಲ. ಅದೇ ಜಗನ್ನಾಥ. ನಮ್ಮ ಕೈಯಲ್ಲಿ ಸೇವೆ ಇರಬೇಕು, ಬಾಯಲ್ಲಿ ನಾಮ ಇರಬೇಕು, ಮನಸ್ಸಲ್ಲಿ ರಾಮ ಇರಬೇಕು, ಅಷ್ಟೇ. ಸೊ ಜಿ ಫಾರ್ ಗಿವ್ ಅಪ್ ಟು ಗೋ ಅಪ್. ನೆಕ್ಸ್ಟ್ ಎ ಅಸೋಸಿಯೇಷನ್. ನಾವು ಕೈಯಲ್ಲಿ ಖಾಲಿ ಇಟ್ಕೊಂಡು ಇಳಿಯಕ್ಕೆ ಶುರು ಮಾಡಿದ ಮೇಲೆ ಒಬ್ಬರೇ ಇಳಿಯಕ್ಕಾಗುತ್ತಾ? ಇಲ್ಲ, ಎಲ್ಲರ ಜೊತೆಗೆ ಸೇರಿಕೊಂಡು ಇಳಿಬೇಕಾಗುತ್ತೆ ಜಗನ್ನಾಥ ರಥಯಾತ್ರೆ. ಎಲ್ಲರೂ ಅದು ಎಲ್ಲರೂ ಇಳಿಬೇಕು. ಯಾವ ಥರ? ಸಹಕರಣೆ ಜೊತೆಗೆ ಇಳಿಬೇಕು. ಕೋಪರೇಷನ್, ಅಸೋಸಿಯೇಷನ್ ವಿತ್ ಕೋಪರೇಷನ್. ಎಲ್ಲರ ಜೊತೆಗೆ ಇರ್ತೀರ, ಒಬ್ಬರು ಈ ಕಡೆ ಇಳಿದ್ರೆ ಇನ್ನೊಂದು ಆ ಕಡೆ ಇಳಿದ್ರೆ ಆಗಲ್ಲ. ಹೊಂದಾಣಿಕೆಯಿಂದ ಇಳಿಬೇಕಾಗುತ್ತೆ. ಅಸೋಸಿಯೇಷನ್ ವಿತ್ ಕೋಪರೇಷನ್. ಸೊ ಜಗನ್ನಾಥ ಎನ್ ಫಾರ್ ನಾಮ ಸಂಕೀರ್ತನ. ಇಳಿಬೇಕಂದ್ರೆ ಹೊಂದಾಣಿಕೆಯಿಂದ ಹೇಳ್ತಾ ಇದ್ದೀರಿ, ಆದ್ರೆ ನಾಮ ಸಂಕೀರ್ತನೆ, ಭಗವಂತ ನಾಮ ಹೇಳುತ್ತಾ ಇದ್ದೀರಿ. ನೆಕ್ಸ್ಟ್ ಏನು? ನಿಷ್ಠೆಯಿಂದ ಮಧ್ಯೆಯಲ್ಲಿ ಬಿಟ್ಟು ಹೋಗಬಾರ್ದು. ಎಳಿತಾ ಇದ್ದೀವಿ, ಸ್ಟಾರ್ಟಿಂಗ್ ಇಂದ ಕೊನೆಯವರೆಗೆ ಎಳಿತಾನೆ ಇರಬೇಕು. ಅಲ್ಲಿ ಒಂದ ಇಳಿಬೇಕು, ಇಲ್ಲಾಂದ್ರೆ ಪ್ರಸಾದ ವಿತರಣೆ ಮಾಡಬೇಕು, ಇಲ್ಲಾಂದ್ರೆ ಪುಸ್ತಕ ವಿತರಣೆ, ಇಲ್ಲಾಂದ್ರೆ ರಿಜಿಸ್ಟ್ರೇಷನ್ ಮಾಡಬೇಕು, ಇಲ್ಲಾಂದ್ರೆ ಪ್ರಸಾದ ವಿತರಣೆ, ನಾಮ ಸಂಕೀರ್ತನೆ, ಇಲ್ಲಾಂದ್ರೆ ನೃತ್ಯ ಮಾಡಬೇಕು ಭಗವಂತನಿಗೋಸ್ಕರ. ಯಾವುದಾದ್ರು ಮಾಡ್ತಾನೆ ಇರಬೇಕು. ಸೊ ನಿಷ್ಠೆಯಿಂದ ಕಂಟಿನ್ಯೂ ಮಾಡ್ತಾನೆ ಇರಬೇಕು, ಬಿಟ್ಟು ಹೋಗ್ಬಾರ್ದು ಮಧ್ಯದಲ್ಲಿ. ಆಮೇಲೆ ಏನಾದ್ರೆ ಇನ್ನೊಂದು ಅಕ್ಸೆಪ್ಟೆನ್ಸ್. ಎಲ್ಲರಿಗೂ ಆಪರ್ಚುನಿಟಿ ಕೊಡಿ, ಯಾರನ್ನು ಬಿಡ್ಬಾರ್ದು. ಶಿಕ್ಷಕ ಇದ್ದರೆ ನಾವು ಕರೀಬೇಡ, ನಾವು ದೊಡ್ಡವ ಚಿಕ್ಕವ ಆ ಥರ ಏನೂ ಇಲ್ಲ, ಎಲ್ಲರನ್ನೂ ಕರೀಬೇಕು. ಭಗವಂತ ಎಲ್ಲರಿಗೋಸ್ಕರ. ಅವನು ಜಗನ್ನಾಥ, ಅವನು ಬರೀ ಹಿಂದೂನಾಥ ಅಂತಾರೆ.
ಬರೀ ಸನಾತನ ನಾಮ ಅಂತ ಅಲ್ಲ, ಎಲ್ಲ ಜಗನ್ನಾಥ ಎಲ್ಲರಿಗೋಸ್ಕರ ಎಲ್ಲರನ್ನು ಕರಿಬೋದು, ರಿಕ್ವೆಸ್ಟ್ ಮಾಡ್ಬೋದು, ಫೋರ್ಸ್ ಮಾಡ್ತೀವಿ ಫೇವರೇಟ್ ಫೋರ್ಸ್ ಮಾಡಿ. ಸೊ ರಿಕ್ವೆಸ್ಟ್ ಮಾಡಿ ಸರ್ ಒಂದು ಮೂಮೆಂಟ್ ಬಂದು ಸರ್ ಫೋರ್ಸ್ ಮಾಡಿ ಆಕ್ಸೆಪ್ಟ್. ಸೊ ದೆನ್ ಜಗನ್ನಾಥ ಜೆ ಟಿ ಟಿ ಫಾರ್ ಟ್ರಾನ್ಸ್ಫಾರ್ಮೇಶನ್, ಹೃದಯ ಪರಿವರ್ತನೆ ಆಗಬೇಕು. ಎಂಡ್ ಆಫ್ ದಟ್ ಅವರ್ ಹಾರ್ಟ್ ವಿಲ್ ಗೆಟ್ ಟ್ರಾನ್ಸ್ಫಾರ್ಮ್, ಪರಿವರ್ತನೆ ಆಗಬೇಕು ಹೃದಯ. ಲಾಸ್ಟ್ ಎಚ್ ಹಾರ್ಟ್ ಕ್ಲೀನಿಂಗ್, ಕ್ಲೀನ್ ಆಗಿರ್ಬೇಕು ಹಾರ್ಟ್. ಆದ್ರೆ ಮಾತ್ರ ನೀವು ಎಳಿಬೇಕಂದ್ರೆ ನಾನು ಎಡಿತೀನಿ ಜಗನ್ನಾಥರನ್ನ ಅಲ್ಲ ಬರೋಲ್ಲ ಒಳಗಡೆ ಎಲ್ಲ ಗಲೀಜು ಇದೆ ಹಾರ್ಟಲ್ಲಿ. ನಾವು ಯಾವ ಬರಬೇಕಾಗುತ್ತೆ ಕಳೆದ ಕಾಮ ಕ್ರೋಧ ಲೋಭ ಅಸೂಯೆ ಎಲ್ಲ ಬೇಕಾಗಿದೆ. ಎಲ್ಲ ನಾವು ಮೂವೀಸ್ ಕನೆಕ್ಟಿದೆ, ಜಗನ್ನಾಥ ಲೀಲೆ ನೆನಪಿಲ್ಲ, ಎಲ್ಲ ಸೀರಿಯಲ್ಸ್ ಕನೆಕ್ಟಿದೆ, ಜಗನ್ನಾಥ ಕೃಷ್ಣ ಲೀಲೆ ನೆನಪಿಲ್ಲ. ಆ ಥರ ಬರಲ್ಲ. ಸರಿಯಪ್ಪ ನೀನು ಹೋಗೋದು ನಿನ್ನ ಸೀರಿಯಲ್ ಜೊತೆ ಹೋಗ್ತಾ ಇದೆ, ನಿನ್ನ ವೆಬ್ ಸೀರೀಸ್ ಜೊತೆ ಹೋಗ್ತಾ ಇದೆ, ನಿಮ್ಮ ಫೇವ್ರೇಟ್ ಯೂಟ್ಯೂಬ್ ಸರಿಯಪ್ಪ ಅದು ಯೂಟ್ಯೂಬ್ ಕ್ಲಾಸ್ ಆ ಥರ ಜನರ ಕ್ಲಾಸ್ ಅಲ್ಲ, ನಮ್ಗೆ ಬೇಡ ಅಲ್ವಾ. ಸೊ ಜಗನ್ನಾಥ ನೋಡುವ ಎಲ್ಲರೂ ಜಗನ್ನಾಥ ಮಾಡ್ಕೊಳ್ಳೋಣ. ಹರೇ ಹರೇ ಕೃಷ್ಣ. ಬಸವದೇವರ ಮಠದಲ್ಲಿ ಪ್ರತಿ ಭಾನುವಾರವೂ ಕೂಡ ಭಗವದ್ಗೀತೆ, ಭಾಗವತ ಪ್ರವಚನಗಳು, ಪ್ರಸಾದ, ಕೀರ್ತನೆ ಎಲ್ಲವೂ ಕೂಡ ನಡೀತಾ ಇರುತ್ತೆ. ಪ್ರತಿ ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆಗೆ ನಡೆಯುತ್ತೆ, 11ರಿಂದ 12 ಗಂಟೆವರೆಗೂ ನಡೆಯುತ್ತೆ. ಯಾರಿಗೆಲ್ಲ ಅದರಲ್ಲಿ ಭಾಗವಹಿಸಬೇಕು, ಭಗವದ್ಗೀತೆ, ಭಾಗವತ ವಿಚಾರಗಳನ್ನ ತಿಳ್ಕೊಂಡು ಬದುಕಿನಲ್ಲಿ ಅದನ್ನ ಹೇಗೆ ಅಳವಡಿಸಿಕೊಂಡು ತೊಂದರೆ ತಾಪತ್ರೆಗಳನ್ನ ಹೇಗೆ ಕಮ್ಮಿ ಮಾಡ್ಕೊಬೇಕು, ಆನಂದವನ್ನ ಹೇಗೆ ಹೆಚ್ಚಿಸ್ಕೋಬೇಕು ಅಂತ ತಿಳ್ಕೊಳ್ಳೋ ಆಸೆ ಇರೋರು ನಿಮ್ಮ ನಂಬರ್ಗಳನ್ನ, ಕಾಂಟ್ಯಾಕ್ಟ್ ನಂಬರ್, ಫೋನ್ ನಂಬರ್ನ ನನಗೆ ಕೊಡಿ. ನಾವು ನಿಮ್ಮನ್ನ ಗ್ರೂಪ್ಗೆ ಆಡ್ ಮಾಡ್ತೀವಿ.